ಸರಿ, ಕಡೆಗೆ ಸ್ಟಾರ್ಟ್ ಆಗಿದೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಪ್ರಾರ್ಥಸ್ಮರಣೀಯಾದ ಬಸವಾದಿ ಪ್ರಮುಖರನ್ನು ನೆನೆದು ಇವತ್ತಿನ 202ರ ಗೂಗಲ್ ಮೀಟ್ಗೆ ಸೇರಿದಂತ ಎಲ್ಲ ಶರಣ ಬಂಧುಗಳಿಗೆ ಶರಣಾರ್ಥಿಗಳು. ಕನ್ನಡ ಸಾಹಿತ್ಯ, ಸಂಸ್ಕೃತಿ, ಚರಿತ್ರೆ, ಇತಿಹಾಸಕ್ಕೆ ಹೊಸ ತಿರುವನ್ನ ಕೊಟ್ಟಂತ 12ನೇ ಶತಮಾನ ಬಸವಾದಿ ಶರಣರ ದಿಟ್ಟ ನಾಯಕತ್ವದೊಳಗ ಪರಿಪೂರ್ಣ ಕ್ರಾಂತಿಯನ್ನ, ಸಮಗ್ರ ಪರಿವರ್ತನೆಯನ್ನ ಕೈಗೊಂಡಂತ ಶರಣ ಚೇತನಗಳನ್ನ ನೆನೆಯುತ್ತಾ, ಜಗತ್ತಿನಲ್ಲಿ ಎಲ್ಲಿಯೂ ಕೂಡ ಇಂಥ ಒಂದು ಅಪೂರ್ವವಾದಂಥ ಕ್ರಾಂತಿ ನಡೆದಿದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ನಾವೆಷ್ಟೋ ಸಲ ಸಾಕ್ರೆಟಿಸನ್ನ, ಅರಿಸ್ಟಾಟಲ್ನ, ಪ್ಲೂಟೋನ, ಫೇಡೋನ ಓದ್ತಾ 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 ವಚನಕಾರರು ಅವ್ರಿಗಿಂತ ಇನ್ನೂ ಭಿನ್ನ ಹೇಳಲ್ಲ ಅನ್ನುವಂಥ ಸತ್ಯಾಂಶ ನಮಗೆ ಅರಿವಾಗ್ತದೆ. ಇವತ್ತಿನ ಉಪನ್ಯಾಸ ಬೋಳ ಬಸವಾರ್ಯರು, ಬೋಳ ಬಸವ ಅಂತಕ್ಕಂಥದ್ದು ಯಡಿಯೂರ ಸಿದ್ಧಲಿಂಗರ ಶಿಷ್ಯ ಪರಂಪರೆಯೊಳಗ, ತೋಂಟದಾರ ಪರಂಪರೆಯೊಳಗ ಒಬ್ಬ ಅಗ್ರ ವಚನಕಾರ ಮತ್ತು ಶಿವಯೋಗ ಸಾಧಕ ಅಂತಂದ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಈ ಕಾರ್ಯಕ್ರಮ ದಿನದಿಂದ ದಿನಕ್ಕೆ ವೈಚಾರಿಕವಾಗಿ, ವೈಜ್ಞಾನಿಕವಾಗಿ, ತಾತ್ವಿಕ ತಳಹದಿಯ ಮೇಲೆ ಆಧ್ಯಾತ್ಮಿಕ ಚಿಂತನೆಯನ್ನು ಮಾಡ್ತಕ್ಕಂಥ ಒಂದು ಗೊತ್ತು ಗುರಿ ಇರುವ ವೇದಿಕೆ, ಅರಿವಿನ ಆಂದೋಲನ ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ಸಾಕಷ್ಟು ಜನ ಈಗ ಲೇಖಕಿಯರು, ಸಾಹಿತಿಗಳು ತಮ್ಮ ಲೇಖನಗಳನ್ನ, ತಮ್ಮ ಚಿಂತನೆಗಳ ಮೂಲಕ ಕಳೆದ 3 ವರ್ಷಗಳಿಂದ ನಿರಂತರವಾಗಿ, ಅವ್ಯಾಹತವಾಗಿ ಈ ಒಂದು ಉಪನ್ಯಾಸ, ಗೂಗಲ್ ಉಪನ್ಯಾಸದೊಳಗ ಕೈಗೊಂಡಿದ್ದು ನಿಜಕ್ಕೂ ಸಂತೋಷ. ಎಲ್ಲರನ್ನ ಸ್ವಾಗತ ಕೋರ್ತಾ, ಡಾಕ್ಟರ್ ವಿದ್ಯಾವತಿ ಬಸಪ್ಪ ಅಕ್ಕಿ ಇವರನ್ನ ಸ್ವಾಗತ ಕೋರ್ತಾ, ಇವತ್ತಿನ ವಚನ ಪ್ರಾರ್ಥನೆಯನ್ನ ಖ್ಯಾತ ಹಿಂದೂಸ್ತಾನಿ ಗಾಯಕ, ಅಂತಾರಾಷ್ಟ್ರೀಯ ಮಟ್ಟದ ಬಹಳ ದೊಡ್ಡ ಗಾಯಕ ಡಾಕ್ಟರ್ ಮೃತ್ಯುಂಜಯ ಶೆಟ್ಟರ್ ಇವರನ್ನ ಕೇಳ್ಕೊಳ್ತಾ ಇದ್ದೀನಿ. ಅವರು ವಚನ ಪ್ರಾರ್ಥನೆ ಮಾಡಲಿ, ಅಲ್ಲ ಅವ್ರು ಕೇಳ್ಕೊಳ್ತಾ ಇದ್ದೀನಿ. ಕೆರೆಯಲ್ಲಿ ಉಂಡು ತೊರೆಯಲ್ಲಿ ನೆನೆವನಂತೆ, ಕೆರೆಯಲ್ಲಿ ಉಂಡು ತೊರೆಯಲ್ಲಿ ನೆನೆವನಂತೆ, ಆರು ಕೊಟ್ಟ ಬಡವೆ ಆರಿಗಿಕ್ಕಿ, ಆರು ಕೊಟ್ಟ ಬಡವೆ ಆರಿಗಿಕ್ಕಿ, ತಾನಾರಾಧಿಸಿ ಕೊಂಬವನ ನೋಡ, ತಾನಾರಾಧಿಸಿ ಕೊಂಬವನ ನೋಡ, ಕೆರೆಯಲ್ಲಿ ಉಂಡು ತೊರೆಯಲ್ಲಿ ನೆನೆವನಂತೆ, ಆರು ಕೊಟ್ಟ ಬಡವೆ ಆರಿಗಿಕ್ಕಿ, ಅಲ್ಲಿಗಲ್ಲಿಗೆ ಎಲ್ಲಿಯೋ ತಪ್ಪದು ನೋಡ, ಅಲ್ಲಿಗಲ್ಲಿಗೆ ಎಲ್ಲಿಯೋ ತಪ್ಪದು ನೋಡ, ಇದನರಿದು ಕಲ್ಯಾಣದ ತ್ರಿಪುರಾಂತಕ ಲಿಂಗದಲ್ಲಿ, ಇದನರಿದು ಕಲ್ಯಾಣದ ತ್ರಿಪುರಾಂತಕ ಲಿಂಗದಲ್ಲಿ, ಗಾಬೂದಿ ಮಾಚಯ್ಯ ಹೇಳಿದುದ ದಿಟವೆನ್ನಿರಣ್ಣ, ಗಾಬೂದಿ ಮಾಚಯ್ಯ ಹೇಳಿದುದ ದಿಟವೆನ್ನಿರಣ್ಣ, ಅಣ್ಣ, ಕೆರೆಯಲ್ಲಿ ಉಂಡು ತೊರೆಯಲ್ಲಿ ನೆನೆವನಂತೆ, ಆರು ಕೊಟ್ಟ ಬಡವೆ ಆರಿಗಿಕ್ಕಿ, ತಾನಾರಾಧಿಸಿ ಕೊಂಬವನ ನೋಡ,
ಕೆರೆಯಲ್ಲಿ ಉಂಡು ತೊರೆಯಲ್ಲಿ ನೆನೆವನಂತೆ ಅಲ್ಲಿಗಲ್ಲಿಗೆ ಎಲ್ಲಿಯೋ ತಪ್ಪದು ನೋಡ ಇದನರಿದು ಕಲ್ಯಾಣದ ತ್ರಿಪುರಾಂತಕ ಲಿಂಗದಲ್ಲಿ ಗಾಬುದೇ ಮಾಚಯ್ಯ ಆ ಗಾಬುದೇ ಮಾಚಯ್ಯ ಗಾಬುದೇ ಮಾಚಯ್ಯ ಹೇಳುದುದ ದಿಟವೆನ್ನಿರಣ್ಣ ಅಣ್ಣ ಕೆರೆಯಲ್ಲಿ ಉಂಡು ತೊರೆಯಲ್ಲಿ ನೆನೆವನಂತೆ ಆರು ಕೊಟ್ಟ ಬಡವೆ ಆರಿಗೆಕ್ಕೆ ಆರು ಕೊಟ್ಟ ಬಡವೆ ಆರಿಗೆಕ್ಕೆ ಆರು ಕೊಟ್ಟ ಬಡವೆ ಆರಿಗೆಕ್ಕೆ. ಶರಣು ಶರಣಾರ್ಥಿ. ತುಂಬಾ ಸುಶ್ರಾವವಾಗಿ ಗಾವುದ ಮಾಚಯ್ಯನ ವಚನವನ್ನ ಹಾಡಿ ಅತ್ಯಂತ ತಾತ್ವಿಕ ಧಾರ್ಮಿಕ ಚಿಂತನೆಗೆ ಎಡೆಮಾಡಿಕೊಟ್ಟಂತ ಡಾಕ್ಟರ್ ಮೃತ್ಯುಂಜಯ ಶೆಟ್ಟರ್ ಅವರಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಹೇಳ್ತಾ ಈಗ ನಮ್ಮ ಉಪನ್ಯಾಸಕಿ ವಿದ್ಯಾವತಿ ಅಕ್ಕಿ ಅವರಿಗೆ ನಮಗ ಕಳೆದ 1 ವರ್ಷಗಳಿಂದ ಡಾಕ್ಟರ್ ವೀಣಾ ಎಲಿಗಾರ್ ಮೇಡಮ್ ಅವರಿಂದ ಪರಿಚಯ ಆದಾಗ ಇವರು ಪ್ರಾಧ್ಯಾಪಕರಾದ ಇವ್ರಿಗೇನು ಕೆಲಸ ಆಗುದಿಲ್ಲ ಬರ್ಯಾಕ ಅಂತ ತಿಳ್ಕೊಂಡ್ರೆ ಶಿವಯೋಗ ಸಾಧಕರೊಳಗ ಸುಮಾರು 4 ಲೇಖನಗಳನ್ನ ಅಗ್ರವಾದ ಲೇಖನಗಳನ್ನ ಬರೆದು ನಮಗ ಕೊಟ್ಟರು. ಸರ್ ಮತ್ತೆ ಯಾವಿದ್ರ ಹೇಳನ್ನ ಬರಿತೀನಿ ಅಂತ ತಿಳ್ಕೊಂಡು ಎಲ್ಲ ಲೇಖನಗಳನ್ನ ಅತ್ಯಂತ ಸ್ಪಷ್ಟವಾಗಿ ಆಕರಗಳ ಹೋಗಿ ಕ್ಷೇತ್ರ ಕಾರ್ಯ ಮಾಡಿ ಅವರ ಯಜಮಾನರು ಅವರು ಕೂಡ ಹೋಗಿ ಅದು ಯಳಂದೂರು ಬಸವಲಿಂಗ ಸ್ವಾಮಿಗಳು ಬಹಳಷ್ಟು ಜನರಿಗೆ ಗೊತ್ತಿರಲಿಲ್ಲ. ಅವ್ರಿಗೆ ಹೇಳಿದಾಗ ನಾ ಹೋಗಿಂದ ಸರ್ ನಾ ಮಾಡ್ಬಿಡ್ತೀನಿ ಅಂತಂದ್ರು. ಆಯ್ತಂದೆ. ಅದೇ ರೀತಿ ನವಲಗುಂದ ಬಸವಲಿಂಗ ಸ್ವಾಮಿಗಳದು ಕ್ಷೇತ್ರ ಕಾರ್ಯ ಮಾಡಿ ಆಕರ ಗ್ರಂಥಗಳನ್ನು ತಗೊಂಡು ಒಳ್ಳೆ ಲೇಖನಗಳನ್ನು ಬರೀತಕ್ಕಂಥ MA ಕನ್ನಡದೊಳಗ ಮಾಡಿ MEd ಮಾಡಿಕೊಂಡು PhD ಡಾಕ್ಟರ್ ವೀಣಾ ಎಲಿಗಾರ್ ಮೇಡಮ್ ಅವರ ಮಾರ್ಗದರ್ಶನದೊಳಗ PhD ಕೂಡ ಮಾಡಿ ನಾನು ಅವ್ರಿಗೆ ಮೊದಲು ಇದಕ್ಕಿಂತ ಮುಂಚೆ ಬೇರೆ ಕೊಟ್ಟಿದ್ದೆ, ಅದನ್ನೇ ಬೋಳ ಬಸವಾರ್ಯ ಕೊಟ್ಟಿದ್ದಿ, ತಯಾರಾಗಿಲ್ರಿ ಅಂದ್ರು. ನಾನು ಮುಂದಿನ ವಾರ ನಾನು ಇದ್ದಾಗ ಮಾಡ್ತೀನಿ ಅಂದ್ರು. ಆಯ್ತು ರೀ ಮಾಡ್ರಿ ಅಂತ ತಿಳ್ಕೊಂಡು ಅವರ ಇಚ್ಛೆಗೆ ಅನುಗುಣವಾಗಿ ಬೋಳ ಬಸವನ ಬಗ್ಗೆ ಉಪನ್ಯಾಸಕ್ಕ ಅವರನ್ನ ಕೋರಿತಾ ಇದ್ದೀನಿ. ಈಗಾಗಲೇ ಹಲವಾರು ಲೇಖನಗಳನ್ನ ನಮ್ಮ ವಚನ ಅಧ್ಯಯನ ವೇದಿಕೆಯ ಗ್ರಂಥಗಳಲ್ಲಿ ಪ್ರಕಟ ಮಾಡಿದ್ದಾರೆ. ಅವರಿಗೆ ಸ್ವಾಗತ ಕೋರ್ತಾ ಇದ್ದೀನಿ ಮತ್ತು ಪಾಲ್ಗೊಂಡ ಎಲ್ಲ ಹಿರಿಯರಿಗೆ, ಎಲ್ಲ ಶರಣ ಚೇತನಗಳಿಗೆ ಮತ್ತೊಮ್ಮೆ ಸ್ವಾಗತ ಕೋರ್ತಾ, ಡಾಕ್ಟರ್ ವಿದ್ಯಾವತಿ ಅಕ್ಕಿ ಅವರು ಈಗ ಸರ್ಕಾರಿ ಪ್ರಥಮ ದರ್ಜೆ ಪದವಿ ಕಾಲೇಜ್ನೊಳಗ ಗದಿನೊಳಗೆ ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ಜೊತೆಗೆ ಅವ್ರ ಮನೆಯವರು ಕೂಡ ಬಹಳಷ್ಟು ಕೆಲಸ, ಇವ್ರು ಏನ್ ಹೇಳಿದ್ರೆ ಇಬ್ರು ಕೂಡ ಹೋಗಿ ಮಾಡಿ ಮಾಡ್ತಕ್ಕಂಥ ಒಂದು ಒಳ್ಳೆಯ ಮನಸ್ಸಿನ ದಂಪತಿಗಳು. ಅವರನ್ನ ಸ್ವಾಗತ ಕೋರ್ತಾ ಅವರಿಗೆ 1 ಗಂಟೆ ಸಮಯ, 1 ಗಂಟೆ 15 ನಿಮಿಷ ಅವರು ಆರಾಮಾಗಿ ಮಾತಾಡ್ರಿ. ಉಳಿದವರೆಲ್ಲರೂ ತಮ್ಮ ತಮ್ಮ ಮೈಕನ್ನ ವಿಡಿಯೋವನ್ನ ಸ್ವಿಚ್ ಆಫ್ ಮಾಡಿದ್ರೆ ಅವ್ರಿಗೆ ಅನುಕೂಲ ಆಗುತ್ತೆ ಅಂತ ತಿಳ್ಕೊಂಡು ಹೇಳ್ತಾ ಡಾಕ್ಟರ್ ವಿದ್ಯಾವತಿ ಅಕ್ಕಿ ಅವರನ್ನ ವೇದಿಕೆಗೆ ಕರೆ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಶರಣಾರ್ಥಿಗಳು. ಅಕ್ಕನ ವೇದಿಕೆಯಲ್ಲಿ ಇರುವಂತ ಎಲ್ಲ ವಿದ್ವಾಂಸರಿಗೂ ನನ್ನ ಮನಪೂರ್ವಕ ಶರಣಾರ್ಥಿಗಳು. ಈ ಒಂದು ಅಕ್ಕನ ಅರಿವು ವೇದಿಕೆಯ ಮೂಲಕ ನಾನು ಮಾಡ್ತಕ್ಕಂಥದ್ದು 2ನೇ ಒಂದು ಪ್ರವಚನ ಅಂತ ಹೇಳ್ಕೋಬಹುದು. ಇಲ್ಲಿ ಕೊಟ್ಟಂತ ವಿಷಯ ಬೋಳ ಬಸವೇಶ್ವರರು. ಈ ವಿಷಯವನ್ನ ನನಗೆ ಕೊಟ್ಟು ಬಹಳ ದಿನ ಆಗಿತ್ತು ಸರ್, ಆದ್ರೆ ಇದಕ್ ಮಾಹಿತಿ ಹುಡುಕ್ಲಿಕ್ಕೆ ನನಗ ಬಹಳಷ್ಟು ಸಮಯ ಹಿಡಿದಿದ್ರಿಂದ ಇದು ನನಗ ಮೊನ್ನೆ ಕೊನೆಗಳಿಗೆ ಒಳಗ ಸಿಕ್ಕಿದ್ರಿಂದ ಮತ್ ನಾನು ಇದನ್ನ ಮಾತಾಡ್ತೀನಿ ಅಂತ ಸರ್ಗೆ ಒಪ್ಕೊಂಡಿದ್ದೆ. ಇಲ್ಲಿ ಬೋಳ ಬಸವ ಅನ್ನೋದು ನಾವು ನಮ್ಮ ತೋಂಟದಾರ ಪರಂಪರೆಯವರೇ ಆಗಿದ್ರು ಸಹಿತ ಆ ಮಠದೊಳಗೆ ಹೋಗಿ ಎಲ್ಲ ಅಲ್ಲಿರುವಂತ ಪುಸ್ತಕದ ಇವನ್ನೆಲ್ಲ ತಡಕಾಡಿದ್ರು ಇವ್ರ ಬಗ್ಗೆ ನನಗ್ ಮಾಹಿತಿ ಸಿಗ್ಲೇ ಇಲ್ಲ. ನಂಗೆ ತುಂಬಾ
ಬೇಜಾರಾಯ್ತು. ಅಂದ್ರ ನಾನು PhD ಮಾಡಿದ್ದು ಈ ಗುರು ಪರಂಪರೆ ಬಗ್ಗೆನೇ, ಅಲ್ಲಿ ಸ್ವಲ್ಪ ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತೀವಿ. ಆದ್ರೂ ಸಹಿತ ಇದ್ರ ಬಗ್ಗೆ ನನಗೆ ಏನು ಸಿಗ್ಲೇ ಇಲ್ಲಲ್ಲ ಅನ್ನೋ ಒಂದು ನೋವಿನಿಂದ ಮತ್ತೆ ಅದನ್ನ ಹುಡುಕಾಡುವ ಮೂಲಕ ಈ ವಿಷಯ ವಸ್ತು ನನಗ ಅಲ್ಲಿ ಇಲ್ಲಿ ಒಂದ್ 4-5 ಗ್ರಂಥಗಳ ಮೂಲಕ ದೊರೀಲಿಕ್ಕೆ ಅನುಕೂಲ ಆಯ್ತು. ಈ ತೋಂಟದ ಸಿದ್ಧಲಿಂಗರ ಶಿಷ್ಯ ಪ್ರಶಿಷ್ಯ ಪರಂಪರೆ ಅನಂತ ಶಾಖೋಪಶಾಖೆಗಳಲ್ಲಿ ಹಬ್ಬಿ ಮಹಾ ವೃಕ್ಷವಾಗಿ ಇದು ಹರಡಿಕೊಂಡತಿ. ಇವರ ಶಿಷ್ಯರಲ್ಲಿ ಬೋಳ ಬಸವೇಶ್ವರರಿಗೆ ಅಗ್ರ ಪ್ರಾಶಸ್ತ್ಯ. ಸಿದ್ಧಲಿಂಗರ ಪ್ರಥಮ ಶಿಷ್ಯನಾಗಿ ಅವರ ನಂತರದಲ್ಲಿ ನಿರಂಜನ ಪೀಠವನ್ನ ಮುಂದುವರಿಸಿಕೊಂಡು ಸಾಗಿದ ಇವರಿಂದ ಶಿಷ್ಯತ್ವ ಪಡೆದು ಸಾಹಿತ್ಯ, ಸಿದ್ಧಾಂತ, ಆಧ್ಯಾತ್ಮ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಿದವರ ಸಂಖ್ಯೆ ಅಪಾರ. ಅವರಲ್ಲಿ ಕೆಲವರು ಕೇವಲ ಆಧ್ಯಾತ್ಮವಾದಿಗಳಾಗಿ ಷಟ್ಸ್ಥಳೋಪದೇಶ ಮಾಡುತ್ತಾ ಲೋಕ ಕಲ್ಯಾಣದಲ್ಲಿ ತೊಡಗಿದ್ರು. ಮತ್ತೆ ಕೆಲವರು ಸಾಹಿತ್ಯ ಸೃಷ್ಟಿ ಮಾಡಿ ಆಧ್ಯಾತ್ಮ ತತ್ವಗಳನ್ನ ಸಾಹಿತ್ಯ ಕೃತಿಗಳ ಮೂಲಕ ಜನತೆಗೆ ಬೋಧಿಸಿದ್ರು. ಇನ್ನು ಕೆಲವರು ಬಸವಾದಿ ಪ್ರಮಥರು ಉಸುರಿದ ವಚನ ಸಾಹಿತ್ಯವನ್ನ ಶೋಧಿಸುವ, ಸ್ಥಳಾನುಸಾರವಾಗಿ ಜೋಡಿಸುವ, ವ್ಯಾಖ್ಯಾನ, ಟೀಕೆ, ಟಿಪ್ಪಣಿ ಬರೆಯುವ ಕಾರ್ಯದಲ್ಲಿ ತೊಡಗಿದ್ರು. ಆನಂತರದಲ್ಲಿ ನಾವೀಗ ಪ್ರಸ್ತುತ ಚರ್ಚೆಗೆ ಒಳಗಾಗುತ್ತಿರುವ ಈ ಬೋಳ ಬಸವೇಶ್ವರರು ಇಂತಹ ಒಂದು ಇದ್ರೊಳಗ ಈ ಶಿಷ್ಯ ಪರಂಪರೆ ಒಳಗ ಬಹಳ ಅಗ್ರಗಣ್ಯರಾಗಿ ಹೊರಹೊಮ್ತಾರ. ಇವರು ಸಮಾಜವನ್ನ ಮುನ್ನಡೆಸಿದವರು. ಗುರುಗಳ ಅನುಪಸ್ಥಿತಿಯೊಳಗ ಅವರಲ್ಲಿರುವಂತಹ ಒಂದು ಜ್ಞಾನ ಭಂಡಾರವನ್ನ ತಮ್ಮದಾಗಿಸಿಕೊಂಡು ಇಲ್ಲಿ ಸಮಾಜಕ್ಕೆ ಯಾವುದೇ ಮಾರ್ಗದರ್ಶನ ಮಾಡುವವರು ಗುರುಗಳೇ. ಅವರಲ್ಲಿ ಒಂದು ಜ್ಞಾನವಿರದಿದ್ರ ಮಾರ್ಗದರ್ಶನ ಮಾಡುವುದಾಗುವುದಿಲ್ಲ ಅನ್ಕೊಂಡಿವರು ಒಂದು ಗುರು ಪರಂಪರೆಯನ್ನ ಹುಟ್ಟು ಹಾಕ್ಲಿಕ್ಕೆ ಒಂದು ಬೋಧನಾ ಶಾಲೆಯನ್ನ ಸ್ಥಾಪಿಸಿ ಜ್ಞಾನ ದಾಸೋಹವನ್ನ ಕೈಗೊಂಡ್ರು ಎಂಬುದು ಇವರ ಒಂದು ಜೀವನ ಚರಿತ್ರೆಯಿಂದ ನಮ್ಗ ಈ ಬೋಧನಾ ಶಾಲೆ ಅನ್ನೋದು ಮುಂದ ನಾವೀಗೆಲ್ಲರೂ ನೋಡ್ತಕ್ಕಂತಹ ಶಿವಯೋಗ ಮಂದಿರ ಸ್ಥಾಪನೆಗೆ ಪೂಜ್ಯ ಯಳಂದೂರು ಬಸವಲಿಂಗ ಸ್ವಾಮಿಗಳಂತಹ ಚರಗುರುಗಳ ಮೂಲಕ ಪ್ರೇರಣೆ ಪಡೆದು ಈ ಹಾಂಗಲ್ ಕುಮಾರ ಸ್ವಾಮಿಗಳು ಈ ಶಿವಯೋಗ ಮಂದಿರವನ್ನ ಹೇಗೆ ಸ್ಥಾಪನೆ ಮಾಡಿ ಒಂದು ಗುರು ಪರಂಪರೆಯನ್ನ ಒಂದು ಹುಟ್ಟಾಕಿದ್ರಲ್ಲ, ಅದಕ್ಕ ಈ ಬೋಳ ಬಸವಾರ್ಯರೇ ಒಂದು ಅಂತರಂಗದೊಳಗ ಒಂದು ಸ್ಫೂರ್ತಿ ಪ್ರೇರಣೆಯನ್ನ ಕೊಟ್ಟಿರಬಹುದು ಅಂತ ನಾನ್ ಭಾವಿಸಿನಿ. ಈ ಒಂದು ಪರಂಪರೆಗೆ ಮುನ್ನ ಬರೆದವರು ಈ ಬೋಳ ಬಸವೇಶ್ವರ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇದೇ ಪರಂಪರೆಯ ಚರಮೂರ್ತಿಗಳಾದಂತಹ ಯಳಂದೂರು ಬಸವಲಿಂಗ ಸ್ವಾಮಿಗಳಿಗೂ ಈ ಬೋಳ ಬಸವೇಶ್ವರರ ಈ ಕಾರ್ಯ ಸ್ಫೂರ್ತಿ ಪ್ರೇರಣೆ ಒದಗಿಸಿತ್ತು ಎಂಬುದರಲ್ಲಿ ಎರಡು ಮಾತಿಲ್ಲ. ಇಲ್ಲಿ ಬೋಳ ಬಸವೇಶ್ವರರು ಅನ್ನೋ ಹಲವು ಹೆಸರುಗಳ ಮೂಲಕ ನಾವು ಇವರನ್ನ ಗುರುತಿಸ್ತಾ ಹೋಗ್ತೀವಿ. ಬೋಳ ಬಸವ, ಬೋಳ ಬಸವೇಶ, ಬೋಳ ಬಸವೇಶ್ವರ, ಬೋಳ ಬಸವರಾಜ, ಬೋಳ ಬಸವ ದೇಶಿಕ, ಬೋಳ ಬಸವಾರ್ಯ, ಬೋಳ ಬಸವ ದೇಶಾಚಾರ್ಯ, ಬೋಳ ಬಸವ ರಾಜದೇವರು, ಬೋಳ ಬಸವ ಸ್ವಾಮಿ, ಬೋಳ ಬಸವ ದೇಶಿಕ, ಬೋಳೇಶ, ಬೋಳೇಶ್ವರ, ನಿರಕ್ಷರ ಬೋಳ ಬಸವೇಶ್ವರ, ನಿಜ ಬೋಳ ಬಸವ, ಶಿವಪೂಜೆಯಾರ್ಯ, ಶಿವಪೂಜೆಯಾರ್ಯ ನೆಂದೆನಿಪ ಬೋಳ ಬಸವೇಶ ಎಂಬ ವಿವಿಧ ಹೆಸರುಗಳಿಂದ ಇವರನ್ನ ಕರೆಯುತ್ತಿದ್ದರೆಂಬುದು ಅಧ್ಯಯನದಿಂದ ತಿಳಿದು ಬರ್ತೈತಿ. ಇವರ ಹೆಸರು ಉಲ್ಲೇಖಿತವಾಗಿರುವ ಮೊದಲ ಕೃತಿ ಎಂದರೆ 1530ರಲ್ಲಿ ರಚಿತವಾದ ಗುಬ್ಬಿಯ ಮಲ್ಲನಾರ್ಯನ ಭಾವಚಿಂತಾರತ್ನ. ಅದರಲ್ಲಿ ಇವರಿಗೆ ಶಿವಪೂಜೆಯಾರ್ಯನೆಂದು ಕರೆಯಲಾಗಿದೆ. ಈ ಶಿವಪೂಜೆಯಾರ್ಯನೇ ಬೋಳ ಬಸವ ದೇಶಿಕನೆಂಬುದಕ್ಕೆ ಚನ್ನಬಸವ ಪುರಾಣದ ಪೂಜೆಯಾರ್ಯ ಎಂದೆನಿಪ ಬೋಳ ಬಸವೇಶ ಎಂಬ ಹೇಳಿಕೆ ಸ್ಪಷ್ಟೀಕರಣವನ್ನ ನೀಡುತ್ತದೆ. ನಿರಂಜನ ವಂಶರತ್ನಾಕರ ಮತ್ತು ಮಹಲಿಂಗೇಂದ್ರ ವಿಷಯಗಳಲ್ಲಿ ಈತನನ್ನು ನಿರಕ್ಷರ ಬೋಳ ಬಸವೇಶ್ವರ ಎಂದು ಕರೆಯಲಾಗಿದೆ. ಚಿಕ್ಕಂದಿನಲ್ಲಿ ಈತನಿಗೆ ಮಾತು ಬರುತ್ತಿರಲಿಲ್ಲವಂತೆ, ಅಕ್ಷರ ಜ್ಞಾನವೂ ಇರಲಿಲ್ಲವಂತೆ. ಬೋಳೆ ಸ್ವಭಾವದನಾಗಿದ್ದರಿಂದ ಬೋಳನೆಂದು, ಭಕ್ತಿ ಭಂಡಾರಿಯಾಗಿದ್ದರಿಂದ ಬಸವನೆಂದು, ಹೀಗೆ ಎಲ್ಲ ಸೇರಿ ನಿರಕ್ಷರ ಬೋಳ ಬಸವನೆಂಬ ಅನ್ವರ್ಥಕ ನಾಮ ಪ್ರಾಪ್ತವಾಗಿರಬಹುದು. ತೋಂಟದ ಸಿದ್ಧಲಿಂಗರ ಕೃಪೆಯಿಂದ ಈ ನಿರಕ್ಷರಿಗೆ ಅಕ್ಷರ ಜ್ಞಾನ ಉಂಟಾಯಿತಂತೆ. ಈತ ಅವರ ಶಿಷ್ಯತ್ವ ವಹಿಸಿ ಅವರ ಸನ್ನಿಧಿಯಲ್ಲಿಯೇ ಇದ್ದು ನಿತ್ಯ ಅವರ ಶಿವಪೂಜೆಗೆ ವಸ್ತುಗಳನ್ನ ಅಣಿ ಮಾಡುವ ಒಂದು ಪವಿತ್ರ ಕಾರ್ಯದಲ್ಲಿ ತೊಡಗಿದ್ರಿಂದ ಶಿವಪೂಜೆಯಾರ್ಯ ಎಂಬ ಹೆಸರು ರೂಢಿಗತಗೊಂಡಿತು. ಕಾಲಾಂತರದಲ್ಲಿ ಈತನು ಮಹಾಜ್ಞಾನಿಯಾಗಿ ಧರ್ಮ ತತ್ವ ಬೋಧೆಗೆ ತೊಡಗಿದಾಗ ಈ ಹೆಸರು ಬೋಳ ಬಸವೇಶ ಎಂಬುದು ಮಾತ್ರ ಉಳಿದುಕೊಂಡಿರಬೇಕು. ಮಹಾಂತ ಸ್ವಾಮಿಯ ನಾಂದ್ಯದಲ್ಲಿ
ಈತನನ್ನು ನಿಜ ಬೋಳಬಸವ ಎಂದು ಕರೆಯಲಾಗಿದೆ. ಇದು ಈತನ ಪ್ರಾಮಾಣಿಕತೆಗೆ ಸತ್ಯನಿಷ್ಠೆಗೆ ಅನುಗುಣವಾಗಿ ಬಂದ ಹೆಸರಾಗಿರಬಹುದು ಎಂದು ಭಾವಿಸಬಹುದಾಗಿದೆ. ಈತನ ಹೆಸರಿಗೆ ಹತ್ತಿದ ಆರ್ಯ, ಆಚಾರ್ಯ, ದೇವ, ರಾಜ, ಈಶ, ಈಶ್ವರ, ಸ್ವಾಮಿ, ದೇಸಿಕ ಎಂಬುವು ಈತನ ಮಹಾನ್ ವ್ಯಕ್ತಿತ್ವಕ್ಕೆ ಸಂದ ಗೌರವ ಸೂಚಿ ಪದಗಳಾಗಿವೆ. ವೀರಶೈವ ಸಾಹಿತ್ಯ ಚರಿತ್ರೆಯಲ್ಲಿ ನಿರ್ವಾಣಿ ಬೋಳೇಶ, ಸಂಪಾದನೆಯ ಬೋಳಬಸವೇಶ ಎಂಬ ಇನ್ನಿಬ್ಬರು ಭಿನ್ನ ವ್ಯಕ್ತಿಗಳು ಪ್ರಸಿದ್ಧರಾಗಿದ್ದಾರೆ. ಪ್ರಸ್ತುತ ನಾನು ಚರ್ಚಿಸುತ್ತಿರುವ ಬೋಳಬಸವೇಶ್ವರರು ಇವರಿಗಿಂತ ಭಿನ್ನರಾಗಿದ್ದಾರೆ. ಇಲ್ಲಿ ನಿರ್ವಾಣಿ ಬೋಳೇಶ 101 ವಿರಕ್ತರಲ್ಲಿ ಒಬ್ಬನಾಗಿ ಸ್ವರ ವಚನಗಳನ್ನು ರಚಿಸಿದ್ದಾನೆ. ಸಂಪಾದನೆಯ ಬೋಳಬಸವೇಶನು ಬೋಳಬಸವನ ಶಿಷ್ಯ ಪರಂಪರೆಗೆ ಸೇರಿದ ಸಿದ್ಧವೀರಣ್ಣನ ಶಿಷ್ಯನಾಗಿದ್ದಾನೆ. ಈತ ಬಸವಸ್ತೋತ್ರದ ವಚನ, ಷಟ್ಸ್ಥಳ ಬ್ರಹ್ಮಾನಂದ, ವಿರಕ್ತ ಚಾರಿತ್ರ್ಯ, ಸಂಪಾದನೆಯ ವಚನಗಳು ಎಂಬ ಕೃತಿಗಳನ್ನ ಸಂಯೋಜಿಸಿದ್ದಾನೆ. ಹೀಗೆ ಇಲ್ಲಿ ನಮ್ಮ ಒಂದು ಇದ್ರೊಳಗೆ ಬರ್ತಕ್ಕಂತ 3 ಜನ ಬೋಳಬಸವೇಶ್ವರರು ನಮ್ಗೆ ಇಲ್ಲಿ ಕಂಡು ಬರ್ತಾರ. ಮತ್ತ ಇವನ ಒಂದು ಜನ್ಮಸ್ಥಳದ ಬಗ್ಗೆ ಸಾಕಷ್ಟು ಚರ್ಚೆಯ ನಂತರ ಗುಬ್ಬಿಯ ಮಲ್ಲನಾರ್ಯ ತನ್ನ ಭಾವಚಿಂತಾರತ್ನದಲ್ಲಿ ಶಿವನ ಕಲ್ಯಾಣ ದುಸ್ತವದ ನಾಗವಲ್ಲಿ ಎಂದು ಹೇಳಿದ್ದಾನೆ. ಇಲ್ಲಿ ಬರುವ ನಾಗವಲ್ಲಿ ಎಂಬುದು ಬೋಳಬಸವೇಶ್ವರರ ಸ್ಥಳವಾಗಿರ್ಬೇಕು. ಇದು ಚಾಮರಾಜನಗರ ತಾಲೂಕಿಗೆ ಸೇರಿದ ಒಂದು ಊರು. ಇಲ್ಲಿ ದೊರೆತ ಒಂದು ಶಾಸನದಲ್ಲಿ ಶಿವಭಕ್ತಿಗೆ ಕಲ್ಯಾಣವೆನಿಸಿದ ನಾಗವಲ್ಲಿ ಎಂಬುದಾಗಿ ಈ ಊರನ್ನ ವರ್ಣಿಸಲಾಗಿದೆ. ಈ ಎರಡೂ ಕಡೆಗಳಲ್ಲಿ ಉಲ್ಲೇಖಿತವಾದ ನಾಗವಲ್ಲಿ ಒಂದೇ ಆಗಿದ್ದು, ಈ ಊರಿನಲ್ಲಿ ಬಸವೇಶ್ವರರ ಮಹತ್ವವನ್ನ ಶರಣರಿಗೆ ತಿಳಿಸುವಲ್ಲಿ ನಿಪುಣನಾದ ವಚನ ಭಕ್ತಿಯಿಂದ ಕೀರ್ತಿ ಗಳಿಸಿದ್ದ ಯತಿ ಎಂದು ವರ್ಣಿಸಲಾಗಿದೆ. ಭಾವಚಿಂತಾರತ್ನಕ್ಕೆ ಟೀಕೆಯನ್ನು ಬರೆದ ಮರಿಸಿದ್ಧಲಿಂಗ ದೇಶಿಕ ಅಥವಾ ಪಟ್ಟುಗಂಬಳಿಯ ಸಿದ್ಧಲಿಂಗ 1741 ಈತನು ಗಿರಿಜಾ ಕಲ್ಯಾಣ ಕೃತಿಯನ್ನ ನಾಗವಲ್ಲಿಯಲ್ಲಿ ಪ್ರತಿ ವರ್ಷವೂ ಮೆರವಣಿಗೆ ಮಾಡಿಸುತ್ತಿದ್ದ ಗುರು ಎಂಬ ಉಲ್ಲೇಖವಿದೆ. ಈ ಎಲ್ಲ ಉಲ್ಲೇಖಗಳಿಂದ ಬೋಳಬಸವೇಶ್ವರರ ಮೂಲ ಸ್ಥಳ ನಾಗವಲ್ಲಿ ಎಂಬುದು ಸ್ಪಷ್ಟವಾಗುತ್ತಾ ಹೋಗುತ್ತದೆ. ಒಟ್ಟಿನಲ್ಲಿ ಬೋಳಬಸವೇಶ್ವರ ಮೂಲತಃ ನಾಗವಲ್ಲಿಯವನಾಗಿದ್ದು ನಂತರ ಸಿದ್ಧಲಿಂಗರ ಶಿಷ್ಯತ್ವ ವಹಿಸಿ ಎಡೆಯೂರಿಗೆ ಬಂದಿರಬೇಕು. ಅಲ್ಲಿ ಅವರಿಂದ ಷಟ್ಸ್ಥಳ ಬೋಧೆ ಪಡೆದು ದೇಶ ಸಂಚಾರ ಕೈಗೊಂಡು ಮುಂದೆ ಅವರ ಶಿಷ್ಯರಾದ ಮಹಾನಾಡ ಪ್ರಭುಗಳ ರಾಜಧಾನಿ ಬಿಜ್ಜಾವರಕ್ಕೆ ಬಂದು ರಾಜಗುರುವಾಗಿ ಮದ್ದಗಿರಿಯಲ್ಲಿ ನಿಂತು ತತ್ವ ಪ್ರಚಾರ ಕೈಗೊಂಡು ಅಲ್ಲಿಯೇ ಐಕ್ಯರಾಗಿರಬಹುದು. ಆದರೆ ಈತನ ಗದ್ದುಗೆ ಇಂದು ಪ್ರಸ್ತುತವಾಗಿರುವುದು ಸಿದ್ದಾಪುರದಲ್ಲಿ. ಬಿಜ್ಜಾಪುರ, ಮದ್ಗಿರಿ, ಸಿದ್ದಾಪುರ ಅವು ಸ್ವಲ್ಪ ಅಂತರದಲ್ಲಿನೇ 2 ಕಿಲೋಮೀಟರ್ 3 ಕಿಲೋಮೀಟರ್ ಅಂತರದೊಳಗೆ ಅಲ್ಲೇ ಸಮೀಪಲ್ಲೇ ಇರುವಂತಹ ಸ್ಥಳಗಳಾಗಿದ್ವು. ಅದು ಸಿದ್ದಾಪುರ ಅನ್ನೋದು ಸಿದ್ಧಲಿಂಗಪುರ ಅನ್ನೋ ಹೆಸರಿನ ಮೂಲಕನೂ ಅದನ್ನ ಕರೆಯಲಾಗ್ತಿತ್ತು. ಈ 3 ಊರುಗಳು ಈಗ ಒಂದೇ ವಿಸ್ತಾರಕ್ಕೆ ಒಳಗೊಂಡವು, ಒಂದೇ ಊರಿನಂತೆ ಇವತ್ತ ಮಾರ್ಪಾಡಾಗ್ಯವು. ಹಾಗಾಗಿ ಈ ಸದ್ಯ ಅವರು ಮದ್ದುಗಿರಿಯಲ್ಲಿ ಐಕ್ಯರಾದ್ರು ಅಂದ್ರೂ ಸಹಿತ ಪ್ರಸ್ತುತ ದಿನಮಾನದೊಳಗ ಸಿದ್ದಾಪುರದಲ್ಲಿ ಅವರ ಗದ್ದಿಗೆಯನ್ನ ನಾವು ನೋಡ್ಬೋದು. ಇವ್ರ ಕಾಲದ ಕುರಿತು ನಾವಿನ್ ಚರ್ಚೆ ಮಾಡ್ತಾ ಹೋದ್ರ ಇವರ ಕಾಲವನ್ನ ಉಲ್ಲೇಖಿಸುವ ಈಗ ಉಪಲಬ್ಧವಾದ ಪ್ರಥಮ ಆಕರವೆಂದ್ರೆ 1513ರಲ್ಲಿ ರಚಿತವಾದ ಗುಬ್ಬಿಯ ಮಲ್ಲನಾರ್ಯ ಭಾವಚಿಂತಾರತ್ನ. ಇದರಿಂದ ಬೋಳಬಸವೇಶ್ವರರು ಇದಕ್ಕಿಂತ ಪೂರ್ವದಲ್ಲಿ ಇದ್ದರೆಂದು ಖಚಿತ. ಇಮ್ಮಡಿ ಚಿಕ್ಕ ಭೂಪಾಲನ ಸಾಂಗತ್ಯ ಬೋಳಬಸವೇಶ್ವರ ಕಾಲ ನಿರ್ಧಾರಕ್ಕೆ ಆಧಾರವಾದ ಮಹತ್ವದ ಕೃತಿ. ಈ ಕೃತಿಯಲ್ಲಿ ಬಿಜ್ಜಾವರದ ನಾಡಪ್ರಭುಗಳಿಗೆ ಬೋಳಬಸವೇಶ್ವರರು ರಾಜಗುರುವಾಗಿದ್ದರೆಂಬ ಸಂಗತಿ ತಿಳಿದು ಬರುತ್ತದೆ. ಈ ಕೃತಿಯ ನಾಯಕ ಇಮ್ಮಡಿ ಚಿಕ್ಕ ಭೂಪಾಲ ಮತ್ತು ಅವನ ಮಗ ತೋಟೇಂದ್ರ. ಸುಮಾರು 1594ರಲ್ಲಿ ನಡೆದ ಹರವೆ ಕಾಳಗದಲ್ಲಿ ಇವರು ಮಡಿಯುತ್ತಾರೆ. ಆಗ ಇವನ 2ನೇ ಮಗ ಸಪ್ಪೇಂದ್ರ ಅಥವಾ ಮುಮ್ಮಡಿ ಚಿಕ್ಕ ಭೂಪಾಲನಿಗೆ ಬೋಳಬಸವೇಶ್ವರರು ಪಟ್ಟ ಕಟ್ಟಿ ಹರಿಸುತ್ತಾರೆ ಎನ್ನುವ ಉಲ್ಲೇಖ ಬರುತ್ತದೆ. ಇದು 1594ರಲ್ಲಿ ಬೋಳಬಸವೇಶ್ವರರು ಇನ್ನೂ ಜೀವಿಸಿದ್ದರೆಂಬುದಕ್ಕೆ ಸಾಕ್ಷಿಯಾಗಿ ನಿಲ್ಲುತ್ತದೆ. ಸಪ್ಪೇಂದ್ರರಿಗೆ ಪಟ್ಟಗಟ್ಟಿದ ಸ್ವಲ್ಪ ದಿನಗಳಲ್ಲಿಯೇ ಈ ಬೋಳಬಸವಾರ್ಯರು ಲಿಂಗೈಕ್ಯರಾದರೆಂದು ತೋರುತ್ತದೆ. ಈ ಆಧಾರಗಳಿಂದ ಇವರು 1513ಕ್ಕಿಂತ ಮೊದಲು ಜನಿಸಿ
1594ರಲ್ಲಿ ಐಕ್ಯರಾದರು ಎಂಬ ನಿರ್ಧಾರಕ್ಕೆ ಬರಬಹುದು. ಇವರು 96 ವರ್ಷಗಳ ಕಾಲ ಸುದೀರ್ಘ ಬಾಳಿ ಬದುಕಿದ್ದರು ಎನ್ನುವುದು ನಿರಂಜನ ವಂಶರತ್ನಾಕರ ಮತ್ತು ಮಹಾಲಿಂಗೇಂದ್ರ ವಿಜಯಗಳಲ್ಲಿ ಉಲ್ಲೇಖಿತಗೊಂಡಿದೆ. ಬೋಳಬಸವೇಶ್ವರರ ಜೀವನ ಇತಿಹಾಸ ಕುರಿತ ಸಾಮಗ್ರಿ ತೀರ ಅಲ್ಪ. ಅಲ್ಲಲ್ಲಿ ಬರುವ ಬಿಡಿ ಬಿಡಿಯಾದ ಸಂಗತಿಗಳನ್ನ ಜೋಡಿಸಿ ಜೀವನ ಚರಿತ್ರೆಯನ್ನ ನಾವು ಈ ಕೆಳಗಿನಂತೆ ಇಲ್ಲಿ ಕಟ್ಟಿಕೊಡಬಹುದು. ಇವರು ಸಾಧು ಸ್ವಭಾವದ ಭಕ್ತಿ ಸಂಪನ್ನನಾದ ಬೋಳಬಸವೇಶ್ವರನಿಗೆ ತೋಂಟದ ಸಿದ್ಧಲಿಂಗೇಶ್ವರರ ಕೃಪೆಯಿಂದ, ಅಂದ್ರೆ ಅಕ್ಷರ ಜ್ಞಾನ ಮಾಡಿದವರು ಇವರಿಗೆ ಸಿದ್ಧಲಿಂಗ ಶಿವಯೋಗಿಗಳು. ಮಹಾಜ್ಞಾನಿಯಾದ ವೇದ, ಆಗಮ, ಉಪನಿಷತ್ತು, ಪುರಾಣ, ನ್ಯಾಯ, ತರ್ಕ, ಮೀಮಾಂಸೆ, ವ್ಯಾಕರಣ, ಛಂದಸ್ಸು ಸಕಲ ಶಾಸ್ತ್ರಗಳಲ್ಲಿ ಅವರ ನಿಪುಣರಾಗುವಂತೆ ಅವರಿಗೆ ಒಂದು ತರಬೇತಿಯನ್ನ ಕೊಟ್ಟವರು ನಮ್ಮ ತೋಂಟದ ಸಿದ್ಧಲಿಂಗ ಶಿವಯೋಗಿಗಳು. ತಾನು ಸಂಪಾದಿಸಿದ ಈ ಅಪೂರ್ವ ಜ್ಞಾನವನ್ನ ಲೋಕ ಕಲ್ಯಾಣಕ್ಕಾಗಿ ಬಳಸ್ಕೋಬೇಕು ಅಂತ ಈ ಬೋಳಬಸವೇಶ್ವರರು ದೇಶ ಸಂಚಾರವನ್ನ ಕೈಗೊಳ್ತಾರ. ತೋಂಟದ ಸಿದ್ಧಲಿಂಗರು ಲೋಕ ಸಂಗ್ರಹಕ್ಕಾಗಿ ಷಷ್ಸ್ಥಳೋಪದೇಶ ಮಾಡುತ್ತಾ ಸಂಚಾರ ಕೈಗೊಂಡ್ರು. ಅವರ ಹಿಂದೆ 700 ಜನ ವಿರಕ್ತ ಚರಮೂರ್ತಿಗಳು ಸಾಗಿದ್ರು. ಅವರಲ್ಲಿ ಒಂದಾಗಿ ಬೋಳಬಸವೇಶ್ವರರು ಜೊತೆಗೂಡಿದ್ರು. ಗುರುವಿನ ಸೇವೆಯನ್ನ ಭಯಭಕ್ತಿ ನಿಷ್ಠೆಗಳಿಂದ ಮಾಡತೊಡಗಿದ್ರು. ಈ ಕಾರಣಕ್ಕಾಗಿ ದಿನದಿಂದ ದಿನಕ್ಕೆ ಗುರು ಶಿಷ್ಯರಲ್ಲಿ ಒಂದು ಆತ್ಮೀಯ ಬಂಧ ಬೆಳೆಯತೊಡಗಿತು. ತೋಂಟದ ಸಿದ್ಧಲಿಂಗ ಶಿವಯೋಗಿಗಳು ತಾವು ಸಾಧಿಸಿದ ಅನುಭವಾಮೃತವನ್ನ ಈತನಿಗೆ ದಾರಿ ಎರೆಯುತ್ತಾ ಮುನ್ನಡೆದರು. ಹಾಗೆಯೇ ಸಂಚಾರ ಸಾಗಿತು. ಬಯಸಿ ಬಂದ ಭಕ್ತರನ್ನ ಉದ್ಧರಿಸುತ್ತಾ ಅವರ ಸಂಚಾರ ಮುನ್ನಡೆಯಿತು. ಆಗ ತೋಂಟದ ಸಿದ್ಧಲಿಂಗ ಶಿವಯೋಗಿಗಳು ಬೋಳಬಸವೇಶ್ವರರಿಗೆ ಲೋಕ ಕಲ್ಯಾಣಕ್ಕಾಗಿ ಷಷ್ಠಳಾಚಾರ್ಯ ಪಟ್ಟವನ್ನ ಕಟ್ಟಿ ಶಿವಯೋಗ ಸಮಾಧಿಯನ್ನ ಹೊಂದಿದ್ರು. ಮುಂದೆ ಬೋಳಬಸವೇಶ್ವರರು ಗುರುವಿನ ಆಜ್ಞೆಯನ್ನ ಅನುಸರಿಸಿ ಲೋಕ ಸಂಚಾರ ಕೈಗೊಂಡ್ರು. ಸಮಾಜದ ಜನ ಸುಧಾರಿಸಬೇಕೆಂಬ ಸಂಕಲ್ಪದಿಂದ ಬೋಧನಾ ಸಂಸ್ಥೆಯನ್ನ ಸ್ಥಾಪಿಸಿ 700 ಜನ ಚರಮೂರ್ತಿಗಳಿಗೆ ಮತ್ತು 3000 ಜನ ವಿರಕ್ತರಿಗೆ ಶಾಸ್ತ್ರಾದಿಗಳನ್ನ ಬೋಧಿಸಿ ಸಮಾಜ ಸುಧಾರಣೆಯ ಕಾರ್ಯದಲ್ಲಿ ಪಾಲ್ಗೊಳ್ಳುವಂತೆ ಯೋಗ್ಯವಾದ ಒಂದು ತರಬೇತಿಯನ್ನ ಆ ಶಿಷ್ಯ ವರ್ಗಕ್ಕೆ ಕೊಟ್ರು. ಈ ಸಮಾಜದಲ್ಲಿ ಮುಂಚೂಣಿಯಲ್ಲಿರುವ ಜನ ಸುಧಾರಿಸದ ಹೊರತು ಸಾಮಾನ್ಯ ಜನ ಜೀವನ ಸುಧಾರಿಸಲಾರದೆಂದು ಸಮಾಜ ಸುಧಾರಣೆಗಾಗಿ ಸಂತರ ಒಂದು ಪಡೆಯನ್ನೇ ನಿರ್ಮಿಸಬೇಕು ಎಂದು ಪಣ ತೊಟ್ರು. ಈ ಮೂಲಕ ಗುರುವಿನ ಕನಸನ್ನ ನನಸಾಗಿಸಿದ್ರು. ಈ ಕಾರ್ಯದ ಮೂಲಕ ಬಸವಾದಿ ಶರಣರ ಸಮಾಜ ಸುಧಾರಣೆಗೆ ರಹದಾರಿಯನ್ನೇ ಕಂಡುಕೊಂಡ್ರು. ಬೋಳಬಸವೇಶ್ವರರು ಘನ ವ್ಯಕ್ತಿತ್ವವನ್ನ ಪಡೆದ ಸಾತ್ವಿಕ ಶಿವಯೋಗಿಗಳಾಗಿದ್ರು. ಅವರ ವ್ಯಕ್ತಿತ್ವದ ಅನನ್ಯತೆಯನ್ನ ಕವಿಗಳು ಮುಕ್ತ ಕಂಠದಿಂದ ಹೊಗಳಿದ್ದಾರೆ. ಆತನ ಶಿಷ್ಯರು ನುಡಿ ಗೌರವ ಸಲ್ಲಿಸಿದ್ದಾರೆ. ವಿರಕ್ತ ತೋಂಟದಾರ್ಯ ಆತನನ್ನ ಚಿಂತಾರಹಿತ ಮಹಾಚಾರ್ಯ, ಷಷ್ಠಳಾಚಾರ್ಯ, ಚಿದಾನಂದ ಸ್ವರೂಪ ಎಂದು ಕರೆದರೆ, ಗುಬ್ಬಿಯ ಮಲ್ಲಣಾರ್ಯರು ನಿರ್ಮಲ ಕೀರ್ತಿ, ಶ್ರೇಷ್ಠ ಭಕ್ತಿ, ಮುದ್ದು ವಚನದಿಂದ ಕಲ್ಯಾಣ ಬಸವನ ಮಹತ್ವವನ್ನ ಶರಣರಿಗೆ ಸಾರಿದವನು, ಕಲ್ಯಾಣೋತ್ಸವ ಮಾಡಲು ಬಂದವನು ಎಂದು ನಾನಾ ರೀತಿಯಲ್ಲಿ ಇವನ್ನ ಹಾಡಿ ಹೊಗಳಿದ್ದಾರೆ. ಈ ಎಲ್ಲ ವಿಶೇಷಣಗಳು ಬೋಳಬಸವೇಶ್ವರನೊಬ್ಬನು ಶ್ರೇಷ್ಠ ವಿರಕ್ತನಾಗಿದ್ದ, ಮಹಾನುಭವಿಯಾಗಿದ್ದ, ಸಚ್ಚಾರಿತ್ರ, ಸದ್ಭಕ್ತಿ, ಕಡು ಸಂಯಮಿ, ಸಾತ್ವಿಕತೆ, ಸದ್ಗುಣಗಳ ಸಂಗಮವೆನಿಸಿದ್ದ ಪರಂಜ್ಯೋತಿ ಸ್ವರೂಪನಾಗಿದ್ದನೆಂದು ತಿಳಿದು ಬರುತ್ತದೆ. ಈ ಬೋಳಬಸವೇಶ್ವರರ ಈ ಬಸವಾದಿ ಪ್ರಮಥರ ಈ ಲಿಂಗಾಯತ ಧರ್ಮವನ್ನ ಉಜ್ವಲವಾಗಿ ಬೆಳಗಿದವರಲ್ಲಿ ತೋಂಟದ ಸಿದ್ಧಲಿಂಗ ಶಿವಯೋಗಿಗಳ ಹೆಸರು ಶಿರೋರತ್ನ ಪ್ರಾಯವಾದುದು. 16ನೇ ಶತಮಾನದಲ್ಲಿ ಯಡಿಯೂರನ್ನ ಕೇಂದ್ರವಾಗಿಟ್ಕೊಂಡು ನಾಡಿನ ಉದ್ದಗಲಕ್ಕೂ ಸಂಚರಿಸಿ ಷಷ್ಠಳ ತತ್ವಬೋಧೆಯ ಮೂಲಕ ಅಜ್ಞಾನ ತಮವನ್ನ ದೂಡುತ್ತಾ ಜ್ಞಾನ ಸೂರ್ಯನಂತೆ ಜನಮನವನ್ನ ಬೆಳಗಿ ಲೋಕ ಕಲ್ಯಾಣ ಮಣಿಹವನ್ನ ಅರ್ಥಪೂರ್ಣವಾಗಿ ಪೂರೈಸಿದ ಮಹಾತ್ಮನೀತ. ಈತನ ಆತ್ಮೀಯ ಪರಿಸರದಲ್ಲಿ ಬೆಳೆದು ಈತ ಹರಿಸಿದ ಜ್ಞಾನ ಗಂಗೆಯಲ್ಲಿ ಮಿಂದು ಈತ ನುಣಿಸಿದ ಜ್ಞಾನಾಮೃತವನ್ನ ಸವಿದು ಪುನೀತರಾಗಿ ಅದನ್ನು ಲೋಕಕ್ಕೆ ಹಂಚಿ ಬದುಕಿನ ಸಾರ್ಥಕ್ಯವನ್ನ ಮೆರೆದ ವ್ಯಕ್ತಿಗಳು ಹಲವು. ಅವರಲ್ಲಿ ಈ ಬೋಳಬಸವೇಶ್ವರರ ಹೆಸರು ಅಗ್ರಗಣ್ಯವಾದುದು. ಈ ಬೋಳಬಸವೇಶ 701 ವಿರಕ್ತರಲ್ಲಿ ಒಬ್ಬ. ಭೂಲೋಕದಲ್ಲಿ ಅನಾಚಾರ ಹೆಚ್ಚಿ ವೀರಶೈವಾಚಾರ ಕುಂದಲು ಈಶ್ವರನ ಅಪ್ಪಣೆಯ ಮೇರೆಗೆ ಕೈಲಾಸದ ನಿರಂಜನ ಗಣೇಶ್ವರನು
ಶ್ರೇಷ್ಠವಾದ 700 ಗಣೇಶ್ವರರನ್ನ ಕೂಡಿಕೊಂಡು ಭೂಮಿಯಲ್ಲಿ ಸಿದ್ಧಲಿಂಗ ಎಂಬ ಹೆಸರಿನಿಂದ ಜನಿಸಿ ಜಂಗಮ ಸ್ಥಳವನ್ನ ಸ್ವೀಕರಿಸಿ ಷಷ್ಠಳವನ್ನ ಉದ್ಧರಿಸಿ ಎಂಬ ಹೇಳಲಾಗಿದೆ. ಅಲ್ಲಿ ಹೆಸರುಗಳನ್ನು ಅವರಲ್ಲಿ ಕೆಲವರ ಹೆಸರುಗಳನ್ನು ಸಿದ್ದೇಶ್ವರ ಪುರಾಣ, ಸಿದ್ಧನಂಜೇಶನ ಗುರುರಾಜ ಚಾರಿತ್ರ್ಯ ಮತ್ತು ಬಸವೇಶ್ವರರ ಹೆಸರು ಮಾತ್ರ 4 ನಿಯತವಾಗಿ ಈತ 1 ವಿರಕ್ತರಲ್ಲಿ ಒಬ್ಬ ನಾವು ಹೇಳ್ಬೋದು. ಈ ವೀರಶೈವ ಸಾಹಿತ್ಯ ಚರಿತ್ರೆಯಲ್ಲಿ ಬರುವಂತೆ ಒಟ್ಟಿನಲ್ಲಿ ಬೋಳಬಸವೇಶ್ವರರ ತೋಂಟದ ಸಿದ್ಧಲಿಂಗರ ಚರಿತ್ರೆಯಲ್ಲಿ ಹೇಳುವ ಕೆಲವು ಕಾವ್ಯಗಳಲ್ಲಿ ಕೊನೆಗೆ ಸಿದ್ಧಲಿಂಗರು ತಮ್ಮ ಶಿಷ್ಯನಾದ ಬೋಳಬಸವೇಶ್ವರರಿಗೆ ಷಷ್ಠಳೋಪದೇಶ ಮಾಡಿ ನಿರಂಜನ ಪೀಠದ ಪಟ್ಟಾಧಿಕಾರವನ್ನು ವಹಿಸಿ ನಿರ್ವಿಕಲ್ಪ ಸಮಾಧಿಯನ್ನ ಹೊಂದಿದ್ರು ಅಂತ ಹೇಳಲಾಗೈತಿ. ಅದೇ ಮಹಾತ್ಮನ ಚರಿತ್ರೆಯನ್ನ ಹೇಳುವ ಸಾಂತೇಶ ಸಿದ್ದೇಶ್ವರ ಪುರಾಣ, ಚನ್ನವೀರ ಜಂಗಮದೇವನ ಷಷ್ಠಳ ವಲ್ಲಭರತಿಗಳಲ್ಲಿ ಈ ವಿಷಯವು ಸಹಿತ ಬರದೇ ಇರುವುದು ಇನ್ನೂ ವಿಸ್ಮಯದ ಸಂಗತಿಯಾಗೈತಿ. ವಿರಕ್ತ ತೋಂಟಧಾರನ ಸಿದ್ದೇಶ್ವರ ಪುರಾಣ ತೀರ ಈಚಿನದಾದ ಮಹಾದೇವನ ಅಂದ್ರ 1870ರಲ್ಲಿ ಮಹಾಲಿಂಗೇಂದ್ರ ವಿಜಯ ಗದ್ಯ ಕೃತಿಯಾದ ನಿರಂಜನ ಜಂಗಮ ವಂಶ ದರ್ಪಣ ಮತ್ತು ನಿರಂಜನ ವಂಶ ರತ್ನಾಕರಗಳಲ್ಲಿ ಈತನನ್ನ ಕುರಿತ ಕೆಲವು ಹೆಚ್ಚಿನ ವಿವರಗಳು ದೊರೆಯುತ್ತವೆ. ಸಿದ್ಧನಂಜೇಶನ ಗುರು ರಾಜಚಾರಿತ್ರ್ಯ, ವಿರೂಪಾಕ್ಷ ಪಂಡಿತ ಚನ್ನಬಸವ ಪುರಾಣ, ವಿರಕ್ತ ತೋಂಟಧಾರ್ಯನ ಪಾಲ್ಗುರಿಕೆ ಸೋಮೇಶ್ವರ ಪುರಾಣ, ಗುಬ್ಬಿ ಮಲ್ಲನಾರ್ಯನ ಭಾವಚಿಂತಾರತ್ನಗಳಲ್ಲಿ ಈತನ ವ್ಯಕ್ತಿ ವೈಶಿಷ್ಟ್ಯಗಳನ್ನ ನಾವು ಗಮನಿಸಬಹುದು. ಸಂಪಾದನೆಯ ಪರ್ವತೇಶ ಚತುರಾರ್ಯ ಪುರಾಣ, ಸಂಪಾದನೆಯ ಗುರುಲಿಂಗದೇವನ ಶೀಲವಂತಯ್ಯನ ತ್ರಿವಿಧ ವ್ಯಾಖ್ಯಾನ, ಸೋಮಶೇಖರನ ಶಿವಯೋಗಿಯ ಷಷ್ಠಳ ಜ್ಞಾನ ಸಾರಾಮೃತ, ಬೆಡಗಿನ ವಚನಗಳ ಟೀಕೆ, ಮಹಾಂತ ಸ್ವಾಮಿಯ ನಾಂದ್ಯ, ಬಸವಲಿಂಗ ಶಿವಯೋಗಿಯ ಮಾಚಿದೇವ ಮತ್ತು ಎಡೆಯೂರು ಶಾಸನಗಳಲ್ಲಿ ಗುರು ಪರಂಪರೆಯ ಮಾಲಿಕೆಯಲ್ಲಿ ಈತನ ಹೆಸರು ಮಾತ್ರ ಉಲ್ಲೇಖವಾಗಿದೆ. ಅಲ್ಲಲ್ಲಿ ಇಲ್ಲಿ ಇವರು ಶ್ರೀ ತೋಂಟದಾರ್ಯ ಒಂದು ಶಟ ಅವರ ನಂತರ ಬರುವಂತ ಒಂದು ನಿರಂಜನ ಪೀಠಕ್ಕೆ ಒಬ್ಬ ಅಂದ್ರ ಬರದೇ ಇರೋದಕ್ಕ ಪ್ರಮುಖ ಕಾರಣ ಅಂತಂದ್ರ ಇಲ್ಲಿ ಸಿದ್ಧಲಿಂಗ ಶಿವಯೋಗಿಗಳ ಪ್ರಭಾವನೆ ಅತಿ ಹೆಚ್ಚಾಗಿ ಇವರ ಇದು ಅಲ್ಲಿ ಮರೆಯಾಗಿ ಹೋಗೈತೇನೋ ಅಂತ ನಾವು ಅನ್ಕೋಬಹುದು. ಇಲ್ಲಿ ಇವರು ಪ್ರಮುಖವಾಗಿ ತಮ್ಮ ಜೀವಿತಾವಧಿಯಲ್ಲಿ ಮಾಡಿದಂತಹ ಒಂದು ಪ್ರಮುಖ ಕೆಲಸ ಏನಂತ ಅನ್ಕೊಂಡ್ರೆ, ಇವರು ಒಂದು ಬೋಧನಾ ಶಾಲೆಯನ್ನ ಸ್ಥಾಪಿಸಿ ಆ ಮೂಲಕ ಸಮಾಜದಲ್ಲಿ ಒಂದು ಗುರು ಪರಂಪರೆಯನ್ನ ಹುಟ್ಟಾಕೋದು. ಅದರ ಉದ್ದೇಶ ಏನಪ್ಪಾ, ನಮ್ಮ ಬಸವೇಶ್ವರರ ಒಂದು ಸಮಾಜ ಸುಧಾರಣಾ ತತ್ವವನ್ನ ಅಂದ್ರ ನಮ್ಮ ಸಮಾಜದಲ್ಲಿರ್ತಕ್ಕಂಥ ಅನೇಕರಿಗೆ ಒಂದು ಮಾರ್ಗದರ್ಶನ ನೀಡ್ಲಿಕ್ಕೆ ದರ್ಶಕರಾಗಿ ತಿಳುವಳಿಕೆಯುಳ್ಳಂತಹ ಒಂದು ಜನ ಸಮೂಹ ಬೇಕಾಗಿತ್ತು, ಅನಿವಾರ್ಯತೆ ಇತ್ತು ಆವಾಗ. ಇವಾಗಿನ ಹಾಗೆ ಈ ಸಮೂಹ ಮಾಧ್ಯಮಗಳು ಅವೇನು ಇಲ್ಲೇ ಇರುವಂತ ಕಾರಣದೊಳಗ ಜನರ ಸಮೀಪದಲ್ಲಿನೇ ಹೋಗಿ ಅವರ ಕಷ್ಟವನ್ನ ಪರಿಹರಿಸೋದು, ಅವರ ಅಜ್ಞಾನವನ್ನ ನೀಗಿಸೋದು, ಅವರನ್ನ ಒಂದು ಸಮಾಜದ ಸ್ತರದಲ್ಲಿ ಆಧ್ಯಾತ್ಮಿಕ ಒಂದು ಮೇಲ್ಪದರದಲ್ಲಿ ಅವರೆಲ್ಲ ಬದುಕುವಂತೆ ಮಾಡುವಂತ ಅನಿವಾರ್ಯತೆ ಆವಾಗಿನ ಕಾಲದಲ್ಲಿ ಇತ್ತು. ಅಂತಹ ಒಂದು ಮಾರ್ಗದರ್ಶಕರ ಒಂದು ಪಡೆಯನ್ನೇ ನಿರ್ಮಿಸುವಂತಹ ಒಂದು ಗುರುತರವಾದ ಜವಾಬ್ದಾರಿಯನ್ನ ತಮ್ಮ ಜೀವಿತಾವಧಿಯಲ್ಲಿ ಈ ಬೋಳ ಬಸವೇಶ್ವರರು ವಹಿಸ್ಕೊಂಡಿದ್ರು ಅನ್ನೋದು, ಮತ್ ಅದೇ ಪರಂಪರೆ ಇವತ್ತಿಗೂ ವಿರಕ್ತರಾದಂತಹ ಪರಿಶುದ್ಧ ವ್ಯಕ್ತಿತ್ವವನ್ನು ಹೊಂದಿದಂತಹ ವಿರಕ್ತ ಒಂದು ಪರಂಪರೆ ಇವತ್ತಿನ ದಿನಮಾನದೊಳಗ ನಮ್ ಸಿಗ್ಬಹುದು, ಅಥವಾ ಬೆರಳಂತಹ ಒಂದು ವ್ಯಕ್ತಿತ್ವದವರು ಸಿಗ್ಬಹುದು. ಆ ಸಂಖ್ಯೆ ಇನ್ನೂ ಹೆಚ್ಚಾಗ್ಬೇಕು. ಒಂದು ನಮಗ ವಿರಕ್ತ ಪರಂಪರೆ ಮತ್ತ ಒಂದು ನಿಸ್ವಾರ್ಥ ಭಾವ ಮೂಲಕ ಮತ್ತ ಆಧ್ಯಾತ್ಮಿಕ ನಕ್ಷತ್ರ
ಸಾಧನೆ ನಮಗೆ ಮಾರ್ಗದರ್ಶನ ಎಲ್ಲ ಪೂರ್ಣವಾದಂತಹ ಒಂದು ಬಯಸ್ತೀನಿ. ಮೇಡಮ್ ವಾಯ್ಸ್ ಕಟ್ ಆಗ್ತಾ ಇದೆ, ವಿಡಿಯೋ ಕಟ್ ಆಗ್ತದೆ. ಅನೇಕ ವಿದ್ವಾಂಸರು ವಿಡಿಯೋ ಬಂದ್ ಮಾಡಿ ಮಾತಾಡ್ರಿ ಮೇಡಮ್, ಅಂದ್ರೆ ವಾಯ್ಸ್ ಕ್ಲಿಯರ್ ಬರ್ತದ್ರಿ. ಈ ಇಲ್ಲಿಯವರೆಗೂ ನಾನು ಈ ಮಾತನಾಡಿದಂತಹ ಬೋಳಬಸವೇಶ್ವರರ ಬಗ್ಗೆ ಇನ್ನೂ ಈ ವೇದಿಕೆಯಲ್ಲಿ ಇರುವಂತಹ ಸಾಕಷ್ಟು ಜನ ವಿದ್ವಾಂಸರು ಇದಾರಂತೆ ನನ್ಗೆ ಗೊತ್ತು. ಅವರೆಲ್ಲ ನನ್ಗ ಇಲ್ಲಿ ಈಗಾಗ್ಲೇ ನಾವು ಬರೀ ಪಾಠ ಮಾಡೋದಕ್ಕಷ್ಟೇ ಸೀಮಿತ, ಇಂಥದಕ್ಕೆಲ್ಲ ನಾವು ಹೆಚ್ಚಾಗಿ ತೊಡಗಿಕೊಂಡಿಲ್ಲ. ಹಾಗಾಗಿ ಇನ್ನೂ ಇಂಥ ಅನುಭವದ ನುಡಿಗಳನ್ನ ಮಾತಾಡ್ಲಿಕ್ಕೆ ನಿಮ್ಮೆಲ್ಲಿಂದ ನಾ ಇನ್ನೂ ಹೆಚ್ಚಿನ ಒಂದು ಮಾರ್ಗದರ್ಶನವನ್ನ ಬಯಸ್ತೀನಿ. ಹಾಗಾಗಿ ಮುಂದೆ ಈ ಕುರಿತು ತಾವೆಲ್ಲರೂ ಚರ್ಚೆಗೆ ಪಾಲ್ಗೊಳ್ಬೇಕು. ನನಗೂ ಅದಕ್ಕೆ ಇನ್ನೂ ಹೆಚ್ಚಿನ ಒಂದು ಮಾಹಿತಿಯನ್ನ ಆ ಮೂಲಕ ನನಗೆ ಒದಗಿಸ್ಕೊಡ್ತೀರಿ ಅನ್ನೋದರ ಮೂಲಕ ನಾನು ಈ ಮಾತಿಗೆ ವಿರಾಮವನ್ನ ಇಡ್ತೀನಿ. ಈ ವೇದಿಕೆಯಲ್ಲಿ ಪಾಲ್ಗೊಂಡಂತ ಎಲ್ಲರಿಗೂ ನನ್ನ ಮನಪೂರ್ವಕ ಶರಣಾರ್ಥಿಗಳು. ಎಲ್ಲರಿಗೂ ಧನ್ಯವಾದಗಳು. ಧನ್ಯವಾದಗಳು ಮೇಡಮ್. ವಚನಕಾರರ ಸಂಕಲನ ಯುಗ ಅಂತ ಕರೀತಂತ 15-16ನೇ ಶತಮಾನದ ಪ್ರೌಢದೇವರಾಯನವರ 101 ವಿರಕ್ತರ ಕಲ್ಪನೆ ಮತ್ತು ತೋಂಟದ ಯಡಿಯೂರು ಸಿದ್ಧಲಿಂಗರ 701 ವಿರಕ್ತರ ಪರಿಕಲ್ಪನೆಗಳು, ಕಾರಣಾಂತರದೊಳಗೆ ಗುರು ಪರಂಪರೆ ಅಂತಕ್ಕಂಥದ್ದನ್ನ ಹೇಳಿದ್ರು ಅವರು. ವಿರಕ್ತ ಪರಂಪರೆ 101 ವಿರಕ್ತರು 701 ವಿರಕ್ತರು ಅಂತ ಎಲ್ಲೂ ಗುರುಗಳಂತಿಲ್ಲ. ಬೋಳಬಸವರು ಅವರು ಕೂಡ ಚಾಮರಾಜನಗರ ಜಿಲ್ಲೆಯವರೇ ಮೂಲತಃ. ಗೋಸಲ ಚನ್ನಬಸವ ಸ್ವಾಮಿಗಳ ಶಿಷ್ಯರಾದಂಥ ಯಡಿಯೂರು ಸಿದ್ಧಲಿಂಗರೊಳಗ ಅವರ 2ನೇ ಅಭಿನವ ಆಲಮ ಅಂತಕ್ಕಂಥ ವಿಧಾನವನ್ನ ಹೊತ್ತಂತವ್ರು. ಅಂತ ಒಬ್ಬ ಶ್ರೇಷ್ಠ ದಾರ್ಶನಿಕ. ಇವತ್ತು ನಾವು ಯಡಿಯೂರು ಸಿದ್ಧಲಿಂಗರು ಬರ್ಲಿಲ್ಲ ಅಂದ್ರ ಅವ್ರಿಗೆ ನಾವು ವಚನ ಪಿತಾಮಹ ಅಂತ ನಾವು ಹೇಳಕಟ್ಟಿ ಅಂತೀವಲ್ಲ, ಮೊಟ್ಟ ಮೊದಲಿಗೆ ಆ ವಚನಗಳನ್ನು ಸಂಕಲಿಸಿ ಅವುಗಳನ್ನು ಕ್ರೋಢೀಕರಿಸಿ ಹಳ್ಳಿಗೆ ಏಕರಾತ್ರಿ, ಪಟ್ಟಣಕ್ಕೆ ಪಂಚರಾತ್ರಿ ಅಂತ ತಿಳ್ಕೊಂಡು ಜನರೊಳಗಿರ್ತಕ್ಕಂಥ ತಾಡೋಲೆಗಳನ್ನು ಸಂಗ್ರಹಿಸ್ತಕ್ಕಂಥ ಕೆಲಸ ಮಾಡಿದ್ರು. ಆ ಸಂಗ್ರಹ ಮಾಡಿದಂಥ ಕಾರ್ಯವನ್ನು 701 ಅಲ್ಲಿ ಈ ತೋಂಟದಾರ್ಯ ಪರಂಪರೆಯವರು ತಮಿಳುನಾಡು, ಕೇರಳ, ಆಂಧ್ರ, ಮಹಾರಾಷ್ಟ್ರ ಎಲ್ಲ ಪ್ರದೇಶ ಎಲ್ಲ ಕಡೆ ಅಡ್ಡಾಡಿ ಸಂಗ್ರಹಿಸಿದಂಥ ತಾಡೋಲೆಗಳನ್ನು ಸಂಕಲನ ಮಾಡ್ತಕ್ಕಂಥ ಜವಾಬ್ದಾರಿ ಬೋಳಬಸವರಿಗೆ ಸಿಕ್ತು. ಬೋಳಬಸವ ಇದು ಅರ್ಥ ಅಂದ್ರೆ, ಬೋಳ ಅಂದ್ರೆ ಸಾಧು ಸ್ವಭಾವದವ, ನಿರಕ್ಷರಿ, ಶಾಂತ ಸ್ವಭಾವ, ಬೋಳ್ಯಾದನ, ಭಾಳ ಶಾಂತದನ, ಸಮಾಧಾನದನ ಅಂತಕ್ಕಂಥ ಅಭಿಧಾನ. ಹೀಗಾಗಿ ಬೋಳಬಸವರು ನಿರಕ್ಷರಿಗಳಂತ ಇವರು ಮುಂದಿನ ಬಂದಂಥ ಏನು ಚರಿತ್ರ ಇತಿಹಾಸಕಾರರು ಬಿಂಬಿಸಿದ್ರು ಕೂಡ ಅವರೊಳಗಿರ್ತಕ್ಕಂಥ ಶಿವಯೋಗ ಸಾಧನೆ, ಚಿಂತನೆ ಮತ್ತು ಯಡಿಯೂರು ಸಿದ್ಧಲಿಂಗರ ಪಟ್ಟದ ಹಿರಿಯ ಶಿಷ್ಯ 701 ಮಂದಿಯೊಳಗ ಅಗ್ರಗಣ್ಯವಾಗಿ ಇವರು ನಿಂತರು. ಕಾರಣ ಇವರ ಕಾಲಘಟ್ಟದೊಳಗ ಬೋಳಬಸವರು ಇನ್ನೊಂದು ದೊಡ್ಡ ಕಾರ್ಯ ಮಾಡ್ಯಾರ ಅಂತಂದ್ರೆ ವಚನಗಳ ಸಂಕಲನ, ವಚನಗಳನ್ನ ಪರಿಷ್ಕರಣೆ ಮತ್ತು ಪ್ರತಿ ಮಾಡ್ತಕ್ಕಂಥ ಕೆಲಸ. ಇವರಿಬ್ಬರು ಶಿಷ್ಯರಿದ್ರು, ಅಪ್ರಮಾಣ ದೇವ ಅಂತಕ್ಕಂಥವ್ರು, ಇನ್ನೊಬ್ಬವ ಬಾಲಸಂಗಯ್ಯ ಅಂತಕ್ಕಂಥವ್ರು. ನಾವು ಈ ವಚನಕಾರರ ಸಂಕಲನ ಯುಗ ಅಂದ್ರೆ ತಾಡೋಲೆಗಳನ್ನ ಎತ್ತಿ ಬೋಳಬಸವರು ಹೇಳ್ತಿದ್ರು, ಅವುಗಳನ್ನ ಪ್ರತಿ ಮಾಡ್ತಕ್ಕಂಥ ಕೆಲಸ ಅಪ್ರಮಾಣ ಮತ್ತು ಬಾಲಸಂಗಯ್ಯ ಮಾಡ್ತಿದ್ರು. ಬಾಲಸಂಗಯ್ಯನ ಸುಮಾರು 903 ವಚನಗಳು, ಅವೆಲ್ಲವೂ ವಚನಗಳು ಬಸವಣ್ಣನವರಿಗೆ ಹೋಲಿಕೆ ಆಗ್ತಕ್ಕಂಥ ವಚನಗಳು. ಅವ ಬೋಳಬಸವರ ಶಿಷ್ಯ. ಎಷ್ಟೊಂದು ವಿಚಿತ್ರ ಅಂತಂದ್ರ, ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ, ಗೋಕರ್ಣ ಅದನ್ನ ಹೇಳ್ತಾ ಅಪ್ರಮಾಣ ಕೂಡಲ ಸಂಗಮ ದೇವ ಅಂತಕ್ಕಂಥ ಒಂದು ಬಾಲಸಂಗಯ್ಯನ ವಚನ. ಅದು ಹುಬ್ಬಳ್ಳಿಯ 3000 ಮಠದೊಳಗಿದ್ದು ತಾಡೋಲೆಗಳು. ಒಂದು MS ಸುಂಕಪ್ಪರವರು ಅದ್ರ ಬಗ್ಗೆ ವಿಶೇಷವಾಗಿ ಅಧ್ಯಯನ ಮಾಡಿದ್ರು. ಅವು ಕರ್ನಾಟಕ ವಿಶ್ವವಿದ್ಯಾಲಯದ ಕನ್ನಡ ವಿದ್ಯಾಪೀಠದೊಳಗ ಬಾಲಸಂಗಯ್ಯನವರ ತಾಡೋಲೆ ವಚನಗಳು ಸಿಗ್ತಾವ. ನಾನು ಏನು ಹೇಳ್ತೀನಿ ಅಂತಂದ್ರೆ,
ವಚನಗಳ ರೂಪಾಂತರಗಳ, ವಚನಗಳ ಪಾಠಾಂತರ ಸಂದರ್ಭದೊಳಗ, ವಚನಗಳನ್ನು ಪ್ರತಿ ಮಾಡ್ತಕ್ಕಂಥ ಸಂದರ್ಭದೊಳಗ ಕೆಲ ಅವಘಡಗಳು, ಅಚಾತುರ್ಯಗಳು, ದೋಷಗಳು, ತಪ್ಪುಗಳು ನಡೆದು ಹೋಗ್ಬಿಡ್ತಾವ. ಉದಾಹರಣೆಗೆ ತಾಡೋಲೆಗಳನ್ನ ಎತ್ತಿ ಹೇಳ್ತಕ್ಕಂಥ ಗುರು ಶಿಷ್ಯನಿಗೆ ಒಂದು ವಚನ ಹೇಳ್ಬೇಕಾಗಿತ್ತು. ಆ ಥರ ವಚನ ಹೇಳ್ತಾ 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 ಹೇಳ್ಬೇಕಾದ್ರೆ, ಪಾಠಾಂತರ ಮಾಡ್ಬೇಕಾದ್ರ ಅದು ಏನಾಗ್ಬಿಡ್ತಂದ್ರೆ, ಆರಂಭವ ಮಾಡುವೆ ಗುರುಪೂಜೆಗೆಂದು ಅಂತ ಗುರು ಹೇಳಿದಾಗ, ಗುರುಪೂಜೆಗೆಂದು, ಯಾಕಂದ್ರೆ ಗುರು ಪರಂಪರೆಗೆ ಪ್ರಭಾವಿತರಾದಂಥ ಶಿಷ್ಯರು ಬಹುಶಃ ಗುರುಪೂಜೆಗೆಂದು ಅಂತ ತಿಳ್ಕೊಂಡು ಪಾಠಾಂತರ ಆಗುವಂತ ಎಲ್ಲ ಸಾಧ್ಯತೆಗಳನ್ನ ನಾವು ಅಲ್ಗಳಿಯೋ ಆಗಿಲ್ಲ. ಅದೇ ರೀತಿ ಇವನು ಹಾರವ ಅನ್ನುವಾಗ ಇವನಾರವ ಹಕಾರ ಅಲ್ಲಿ ಲೋಪ ಆಗೈತಿ ಅನ್ನುವಂಥ ನನ್ನ ವ್ಯಕ್ತಿಗತ ಸಂದೇಹ. ಯಾಕಂದ್ರೆ ನಾವು ಬಹಳಷ್ಟು ಸಂದೇಹಗಳಿಗೆ ಉತ್ತರ ಸಿಗದೇ ಇದ್ದಾಗ ಅವು ಸಂದೇಹಗಳು ಸತ್ಯ ಆಗ್ತಾವು ಅಂತಕ್ಕಂಥದ್ದು ಇತ್ತೀಚೆಗೆ ಡಾಕ್ಟರ್ ವೀಣಾ ಎಲಿಗಾರ್ ಮೇಡಮ್ ಅವರು ಧಾರವಾಡದೊಳಗೆ ಮಾತಾಡ್ತಾ ಅಕ್ಕಮಹಾದೇವಿ ಮತ್ತು ಐದಕ್ಕಿ ಲಕ್ಕಮ್ಮನ ಪ್ರಸ್ತಾವನೆ ಮಾಡಿದಾಗ ಅಲ್ಲಿರ್ತಕ್ಕಂಥ ದೊಡ್ಡ ಸಂಶೋಧಕರು ಒಪ್ಕೊಂಡ್ರು. ಅವನ್ನ ಗ್ರಂಥೀಕರಿಸಂಗಿಲ್ಲ, ಸತ್ಯ ಮೀಮಾಂಸೆಯ ಚರ್ಚೆಯನ್ನು ದಾಖಲೀಕರಿಸಂಗಿಲ್ಲ. ಆದರೆ ಇಂಥ ಒಂದು ಅನುಮಾನಿತ ಸತ್ಯಗಳು, ಸಂದೇಹಗಳನ್ನ ನಾವು ಪ್ರತಿಪಾದನೆ ಮಾಡೋದನ್ನು ನಿಲ್ಲಿಸಬಾರದು ಅಂತಕ್ಕಂಥದ್ದು. ಅದು ಸರಿನೋ ತಪ್ಪೋ ಎರಡನೇದ್ದು. ಇವರ ಚರಿತ್ರೆ ಬಗ್ಗೆ ಬೋಳಬಸವರ ದೊಡ್ಡ ಕೆಲಸ ಅಂತಂದ್ರೆ 701 ವಿರಕ್ತರನ್ನ, ಗುರುಗಳಂತಲ್ಲ, ಗುರು ಪರಂಪರೆ ಅಂತ ವಿರಕ್ತ ಪರಂಪರೆಯನ್ನ ತಮಿಳುನಾಡಿನ ಮಧುರೈ, ಕಂಚಿ ಎಲ್ಲ ಚೋಳರ ಅರಸರು ಎಲ್ಲಿಂದ ಶೈವರ ಏನು ಬಸವ ಪೂರ್ವ ಯುಗದೊಳಗೆ ಬಂದಂತ ಅಥವಾ ಬಸವಣ್ಣನ ಸಮಕಾಲೀನ ಹಿರಿಯರು ಬಂದಿರಲ್ಲ, ಅವರೆಲ್ಲರನ್ನ ಆ ಅರಸ ಮನೆತನಗಳನ್ನು ಭೇಟಿಯಾಗಿ ವಚನ ಚಳುವಳಿಯನ್ನ ಅಲ್ಲಿ ಪರಿಚಯ ಮಾಡ್ತಕ್ಕಂಥ ಕೀರ್ತಿ. ನಾವು ಒಮ್ಮೆ ಯಡಿಯೂರಿಗೆ ಹೋದಾಗ ತಮಿಳುನಾಡಿನಿಂದ ಭಾಳ ಜನ ಬಂದರು, ಕಂಚಿ, ತಮಿಳುನಾಡು, ಮಧುರೈ. ಏನಿದು, ಯಾಕಿರ್ಬೋದು ಅಂತ ತಿಳ್ಕೊಂಡು ನಾನು ನೋಡಿದಾಗ ಅವ್ರು ಹೇಳಿದ್ರು, ಇಲ್ಲ ಯಡಿಯೂರು ಸಿದ್ಧಲಿಂಗರು ನಮ್ಮ ಕಡೆ ಬಂದೋಗ್ಯಾರ. ಯಡಿಯೂರು ಸಿದ್ಧಲಿಂಗೇಶ್ವರ ಇಲ್ಲಿ ನಮ್ಮಲ್ಲಿ ಇದು ನಮ್ಮ ಗುರುಗಳು ಅಂತಕ್ಕಂಥ ಮುರುಘಾ ಸಮಯ ಅಥವಾ ಮುರುಘೇಂದ್ರ, ಯಡಿಯೂರು ಸಿದ್ಧಲಿಂಗರು, ಇವರೆಲ್ಲ ತಮಿಳುನಾಡಿನ ನಮ್ಮ ಮೂಲ ಪುರುಷರು ಅಂತಕ್ಕಂಥ ಹೇಳುವಂಥ ಜನಾಂಗ ಬಂದರು. ನನಗೆ ಅನಿಸ್ತು, ಅಂದ್ರೆ ಶರಣ ಸಾಹಿತ್ಯವನ್ನ ವಿಸ್ತಾರವಾಗಿ ಒಯ್ತಕ್ಕಂಥ ಕೆಲಸ. ಇವತ್ತು ವೀರಶೈವ ಪದವನ್ನ ಗೌನವಾಗಿ ನೋಡಿದ್ರೆ ಇವರ ಶಟಸ್ಥಲ ಚಿಂತನೆ, ಬೋಳಬಸವರ ಶಟಸ್ಥಲ ಚಿಂತನೆ, ಚನ್ನಬಸವಣ್ಣ ನಂತರ ವಿಸ್ತಾರವಾಗಿ ಶಟಸ್ಥಲಗಳನ್ನು ಚಿಂತನೆ ಮಾಡೋರು ಅಂದ್ರೆ ಬೋಳಬಸವರ ನಂತರ ಮುಂದೆ ಅವೇನು ಕ್ರಮೇಣವಾಗಿ ಬಾಲಸಂಗಯ್ಯ, ಸ್ವತಂತ್ರ ಸಿದ್ಧಲಿಂಗೇಶ್ವರರು, ಅವೇನು ಮರಿತುಂಟದಾರ್ಯರು ಬಂತಲ್ಲ, ಆ ಪರಂಪರೆಗೆ ಕಟ್ಟಿಗೆಹಳ್ಳಿಯ ಸಿದ್ಧಲಿಂಗರು ಅಂತಕ್ಕಂಥ ಸ್ವಾಮಿಗಳು ಈ ವಿರಕ್ತ ಪರಂಪರೆಯನ್ನ ಹರಿದು ಹಂಚಿ ಚಲನಶೀಲಕ್ಕೆ ಬಳದಂಥ ಜ್ಞಾನ ಮಾರ್ಗ, ಇದು ಜ್ಞಾನ ಪ್ರವಾಹ. ಇದನ್ನೆಲ್ಲರಿಗೂ ಹೋಗಿ ನಿಂತು ಹೇಳಿ ಅವರಿಂದ ಮಾಹಿತಿ ಕಲೆಕ್ಟ್ ಮಾಡ್ಬೇಕು. ಇದು ಹಿಂಗಲ್ಲ, ಇದು ಹಿಂಗ ಹೇಳ್ಬೇಕು. ಇದು ಚರಜಂಗಮರು ಅಂತ ಅಂತಾರೆ. ಚರಜಂಗಮರು, ಸ್ಥಿರಜಂಗಮರು ಅಂತಂದ್ರೆ, ಚರಜಂಗಮರು ಸ್ಥಿರಜಂಗಮರಿಗೆ ಆಗ್ಯಾರ. ಚರಜಂಗಮರು ಅಂತಂದ್ರೆ ಊರೂರು ಅಡ್ಡಾಡಿ ಜ್ಞಾನ ಬೋಧನೆ ಮಾಡ್ತಕ್ಕಂಥ ಒಂದು ಕಾಯಕವನ್ನು ಹೊಂದ್ಕೊಂಡವ್ರು. ಅವರೊಳಗಿರ್ತಕ್ಕಂಥ ಆಕರಗಳನ್ನು ತೊಗೊಂಡ್ಬಂದು ಅದನ್ನ ಜೋಳಿಗೆ ಒಳಗೆ ಹಾಕೊಂಡ್ಬಂದು ಪಾಠ ಮಾಡ್ತಕ್ಕಂಥವ್ರು. ಹಿಂಗಾಗಿ ಬೋಳಬಸವರು ಬಸವೋತ್ತರ ಕಾಲದ ಬಹಳ ದೊಡ್ಡ ಶಿವಯೋಗ ಸಾಧಕರು ಮತ್ತು ವಚನ ಸಂಕಲನಕಾರರು ಅಂತ. ವಚನಗಳನ್ನು ಬರೆದಾರ ಅನ್ನೋದಕ್ಕಿಂತ ವಚನ ಸಂಕಲನಗಳನ್ನು ಭಾಳ ಮಾಡಿದರು. ಅವ್ರು ಹೇಳ್ದಂಗೆ ಭಾಳ ಅದೇ ಪರಂಪರೆಗೆ, ತೋಂಟದಾರ್ಯ ಪರಂಪರೆಗೆ ಒಳಪಟ್ಟಂಥ ಬೋಳಬಸವರ ಚರಿತ್ರೆ ಸಿಕ್ಕಿಲ್ಲ ಅಥವಾ ಹೆಚ್ಚಿನ ಮಾಹಿತಿ ಸಿಕ್ಕಿಲ್ಲ ಅನ್ನುವಂಥ ನೋವು ಅವರಿಗಿದ್ದ ಹಾಗೆ, ಇತ್ತೀಚೆಗೆ ಜಿಗಜಿನಿ ಅಂತಕ್ಕಂಥ ಒಬ್ಬ ಹುಬ್ಬಳ್ಳಿಯ 3000 ಮಠದ ಕರ್ತೃಗಳು ಗುರುಸಿದ್ದೇಶ್ವರರು, ಅವ್ರ ಭಕ್ತವರಿಂದ ಬಂದವರು. 3000 ಮಠದೊಳಗೆ ಸುಮಾರು 6 ತಿಂಗಳಾಯ್ತು ಈಗ ಶಿವಯೋಗ ಸಾಧಕರೊಳಗೆ ಅವ್ರನ್ನ ಸೇರಿಸ್ಬೇಕು ಅಂತ ತಿಳ್ಕೊಂಡು ಹುಬ್ಬಳ್ಳಿಯ ಗುರುಸಿದ್ದೇಶ್ವರ ಏನದಾರ ಮೂಲತಃ ಭಕ್ತವರ್ಗದವರು, ಬಣಿಜಿಕ ಸಮಾಜದವರು. ಅವ್ರ ಬಗ್ಗೆ ಇತಿಹಾಸ ಒಂದು ಪುಟ ಸಿಗವಲ್ದವ್ರಿಗೆ, ಒಂದು ಪುಟ ಸಿಕ್ಕಿಲ್ಲ. ಕಾರಣ ಸತ್ಯವನ್ನ, ದರ್ಶನವನ್ನ ಪ್ರಾಮಾಣಿಕವಾಗಿ, ಪಾರದರ್ಶಕವಾಗಿ ಪ್ರತಿಪಾದನೆ ಮಾಡಿದಂಥವ್ರ ಚರಿತ್ರೆಯನ್ನ ನಾವು ಮುಚ್ಚಿರ್ತೀವಿ. ಈ ಪೌರಾಣಿಕ ಕಾಲ್ಪನಿಕ ವ್ಯಕ್ತಿಗಳನ್ನ ಈಗ ನೋಡ್ತಾ ಇದ್ದೀವಿ ನಾವು. ಅವ್ರ ಹೆಸರನ್ನ ಹೇಳಕ್ಕೆ ಇಷ್ಟಪಡಲ್ಲ, ಯಾಕಂದ್ರೆ ಅವ್ರವರ ಧಾರ್ಮಿಕ ಹಕ್ಕದು. ಪೌರಾಣಿಕ ಕಾಲ್ಪನಿಕ ಚಿತ್ರಣಗಳನ್ನ ಭಾರತಾದ್ಯಂತ ಹರಡ್ತಾರ. ಅದರ ಮೌಲಿಕ ಚಿಂತನೆಗಳನ್ನ ಮಾಡಿದಂಥ, ಶಟಸ್ಥಲ ಸಿದ್ಧಾಂತವನ್ನ ಪ್ರತಿಪಾದನೆ ಮಾಡಿದಂಥವ್ರು,
ಕಾಯವೇ ದೇವರು, ಕಾಯವೇ ದೇವಾಲಯ, ಅರಿವೇ ಗುರು ಅಂತಕ್ಕಂಥ ಚಿಂತನೆಯನ್ನು ಹೇಳಿದಂಥ ಶರಣರ ಜೀವನ ಚರಿತ್ರೆ, ತದನಂತರ ಬಂದಂಥ ಅನೇಕ ಶಿವಯೋಗ ಸಾಧಕರು. ಬಹಳ ಜನರಿಗೆ ಪ್ರೌಢದೇವರಾಯನ ಕಾಲದ ಕಲ್ಲು ಮಠದ ಪ್ರಭುದೇವರು ಅವ್ರ ಬಗ್ಗೆ ಗೊತ್ತಿಲ್ಲ. ಭಾಳಷ್ಟು ಜನರು ನಾವು ಏನು ಮಾಡ್ತೀವಿ ಅಂದ್ರೆ, ಯಾರು ಆಚರಣೆ ಪ್ರಧಾನವಾದಂಥ ಶಿವಯೋಗವನ್ನು ಅಥವಾ ಗುರು ಪರಂಪರೆಯನ್ನು ಇವರು ಮಾಡದಿದ್ರು ಕೂಡ ಇವ್ರ ನಂತರ ಬಂದಂಥವ್ರು, ಇವರು ಗುರು ಪರಂಪರೆಗೆ ಒಳಪಟ್ಟವರು, ಇವರು ವೀರಶೈವ ತತ್ವ ಚಿಂತಾಮಣಿಗಳು, ರತ್ನಾಕರರು, ಹಂಗ ಹಿಂಗ ಹೊಗಳಿ. ಯಾಕಂದ್ರೆ ಗುಬ್ಬಿ ಮಲ್ಲಣ್ಣರು ಬಂದಾಗ ಅವರು ಗುಬ್ಬಿ ಮಲ್ಲಣ್ಣರು ಅಷ್ಟೇ, ಗುಬ್ಬಿ ಮಲ್ಲಣ್ಣರು ಸಮಗ್ರವಾಗಿ ವೀರಶೈವೀಕರಣಗೊಳಿಸಿದರು. ಶರಣ ತತ್ವ ಲಿಂಗಾಯತ, ಮೊದಲು ಶರಣ, ಲಿಂಗಾಯತ ಅಂತಕ್ಕಂಥದ್ದು ಶೈವ ವೀರಶೈವಕ್ಕೆ ಬಂದು ಅವು ಸಂಪೂರ್ಣವಾಗಿ ತಮ್ಮ ಮೂಲ ಸ್ವರೂಪವನ್ನು ಕಳ್ಕೊಂಡು ಮತ್ತೆ ಅದೇ ವೈದಿಕ ವ್ಯವಸ್ಥೆಯ, ಅದೇ ಸನಾತನ ಧರ್ಮದ, ಅದೇ ಶೈವ ಧರ್ಮದ ಪಂಗಡ ಆಯಿತು ಬಸವೋತ್ತರ ಕಾಲದಾಗ. ಇದಕ್ಕೆ ಇವು ಮಾಡ್ತಾ ಯಾಕಂದ್ರೆ ತಾಡೋಲೆಗಳ ಆಯುಷ್ಯ ಸುಮಾರು 150 ವರ್ಷದಿಂದ 200 ವರ್ಷ. 200 ವರ್ಷಕ್ಕೆ ಒಬ್ಬೊಮ್ಮೆ ತಾಡೋಲೆಗಳನ್ನು ಪ್ರತಿ ಮಾಡುವ ಸಂದರ್ಭದೊಳಗೆ ಇಂಥ ದೋಷಗಳು ಆಗ್ಯಾವು. ಹೀಗಾಗಿ ನಾವು ಭಾಳ ಸಲ ನಾವು ಮಾತಾಡ್ತೀವಿ, ನಾವೆಲ್ಲರೂ ಕೂಡ ವಚನಗಳನ್ನ ಪರಿಷ್ಕರಣೆ ಮಾಡ್ಬೇಕ್ರಿ. ವಚನಗಳನ್ನ ಈಗ ಇತ್ತೀಚೆಗೆ ಇಂಟ್ರೋಸ್ಪೆಕ್ಷನ್ ಆಫ್ ವಚನಾಸ್ ಅಂತಕ್ಕಂಥದ್ದು, ನಾವು ವಚನಗಳನ್ನ ನಾವು ಆತ್ಮ ಸಾಕ್ಷಾತ್ಕಾರ ಹೆಂಗೆ ಮಾಡ್ತೀವಲ್ಲ, ವಚನಗಳನ್ನ ಓದ್ಬೇಕು, ಮನನ ಮಾಡ್ಬೇಕು, ಅದರೊಳಗಿರ್ತಕ್ಕಂಥ ಅಕ್ಷರ ಭಾವಗಳನ್ನು ತಿಳ್ಕೋಬೇಕು. ಅಕ್ಷರದ ಪಲ್ಲಟ ಏನಾಗೈತಿ, ಇದು ಹೆಂಗಿರ್ಬೋದಿತ್ತು ಅಂತಕ್ಕಂಥದ್ದು ಸ್ವಲ್ಪ ಮಟ್ಟಿಗೆ ಒಂದು ವಚನಕ್ಕೆ ಒಂದು 5 ನಿಮಿಷ ನೀವೇನಾದರೂ ಟೈಮ್ ಕೊಟ್ರೆ ಖಂಡಿತ ದಿನಕ್ಕೆ ಒಂದು 10, 20, 30 ವಚನ ನಾವು ಒಬ್ಬೊಬ್ಬರು ಮಾಡ್ಕೊಂತ ಹೊಂಟ್ರೆ, ಖರನೇ ಹೇಳ್ತೀನಿ, ಇಡೀ ಸಮಗ್ರ 14,500 ವಚನಗಳು ಬಸವೋತ್ತರ ಕಾಲೀನ ವಚನ ಸಂಪೂರ್ಣ ನಾವು ಮಾಡಕ್ಕೆ ಆಗಂಗಿಲ್ಲ. ಯಾಕಂದ್ರೆ ಅವ ಆಲ್ರೆಡಿ ಪರಿಷ್ಕರಣೆಗೆ ಒಳಪಡಲಾರ್ದಷ್ಟು ಕೆಟ್ಟವು. ಅಂದ್ರೆ ಯಾಕೆ ಕೆಟ್ಟವಂತ ನಾ ಅಂತೀನಿ ಅಂದ್ರೆ, ಸೈದ್ಧಾಂತಿಕವಾಗಿ ನಮ್ಮಿಂದ ಭಾಳ ದೂರ ಅದಾವ. ಹಿಂಗಾಗಿ ಬಸವ ಸಮಕಾಲೀನ ಅಥವಾ ಬಸವ ಕಾಲೀನ ವಚನಕಾರರ ಶರಣರ ವಚನಗಳನ್ನು ಪರಿಷ್ಕರಣೆ ಮಾಡೋದು ಕಷ್ಟ ಅಂತ ನಾವು ತಿಳ್ಕೊಂಡ್ರೆ ಕಷ್ಟ ಇಲ್ಲ. ನಾವು ಮಾಡ್ತೀವ್ರಿ ಎಲ್ಲರೂ. ಈಗ ಡಾಕ್ಟರ್ ವೀಣಾ ಬಿರಾದರ್ ಅಂತೇಳಿ ಅವರು ಮುಂದೆ ಬಂದಾರ, ಅವ್ರಂದ್ರೆ ನಮ್ಮ ಕಾಲೇಜ್ ಕೊಡ್ತೀವ್ರಿ ಸರ್, ಇಲ್ಲೆಲ್ಲ ಅದಾರ ಧಾರವಾಡದಾಗ, ಶರಣಮ್ಮ ಗೋರೆಬಾಳ ಅವರಾಗಲಿ, ವೀಣಾ ಎಲೆಗಾರ್ ಮೇಡಮ್ ಆಗಲಿ, ಡಾಕ್ಟರ್ ಜಯಶ್ರೀ ಕೋಳೋಳ್ಗಿ ಆಗಲಿ, ಭಾಳ ಜನ PhD ಮಾಡಿದವ್ರು ಧಾರವಾಡದಾಗ ಸುತ್ತಮುತ್ತ. PhD ಅಂತ ಅಷ್ಟೇ ಅಲ್ಲ, ಎಲ್ಲ ಅನುಭವಿಗಳದಾರ, ಆಸಕ್ತರದಾರ. ಭಾಳ ಜನರಿಗೆ ವಿರಕ್ತ ಅಂತಕ್ಕಂಥದ್ದು, ನಾನು ನಿನ್ನೆ ಲೇಖನ ಬರೆಯುವವರೆಗೆ ನನ್ನ ಇದು ದೊಡ್ಡ ಸ್ಕಿ ಅಂತಲ್ಲ, ವಿರಕ್ತ ಅಂತಕ್ಕಂಥದ್ದು ಅದರ ಅರ್ಥನೇ ಗೊತ್ತಿರಲಿಲ್ಲ. ಭಾಳ ಜನ ಹೇಳಿದ್ರು ನನಗೆ ಸರ್ ಇದು ವಿರಕ್ತ ಅಂದ್ರೆ ನಮ್ಗೆ ಗೊತ್ತಿರಲಿಲ್ಲ, ಗೊತ್ತಾಯ್ತು ಅಂತಕ್ಕಂಥದ್ದು. ಹಿಂಗಾಗಿ ಇಂಟ್ರೋಸ್ಪೆಕ್ಷನ್ ಆಫ್ ವಚನಾಸ್ ಅಂತಕ್ಕಂಥದ್ದು, ವಚನದ ಹಾಳಕ್ಕೆ ಕೇಳೋದು, ವಚನಗಳನ್ನ ನೋಡ್ತಕ್ಕಂಥದ್ದು. ಸುಮ್ಮನೆ ನಾವು ಪುಸ್ತಕಗಳನ್ನು ಗ್ರಂಥಗಳನ್ನು ಅಕ್ಷರ ಪದ ಸಾಲುಗಳನ್ನು ತಗೊಂಡು ಯಥೇಚ್ಛವಾಗಿ ನಮ್ಮ ಜ್ಞಾನವನ್ನು ಎಷ್ಟು ನಮ್ಗೆ ಸೀಮಿತ ಐತಿ ಅಷ್ಟ, ಅದು ಮಜ್ಜಿಗೆ ಪ್ರತ್ಯೇಕ ರಾಮಾಯಣ ಅಂತಾರಲ್ಲ, ಹಂಗೆ ನಾವು ತಿಳ್ಕೊಂಡು ಲೇಖನವನ್ನು ಮಾಡೋದಾಗ್ಲಿ ಅಥವಾ ಪ್ರವಚನ ಮಾಡೋದಾಗ್ಲಿ, ಭಾಷಣ ಮಾಡಿದಾಗ ಅದರ ನಿಜವಾದ ಒಂದು ಉದ್ದೇಶ ಈಡೇರುವುದಿಲ್ಲ ಅಂತಕ್ಕಂಥ ಮಾತನ್ನ ಈ ಸಂದರ್ಭ ಹೇಳ್ತಾ, ಅವರು ಸಾಕಷ್ಟು ಕಷ್ಟಪಟ್ಟಾರ ಡಾಕ್ಟರ್ ವಿದ್ಯಾವತಿ ಅಕ್ಕಿಯವರು. ಅದ್ರ ಜೊತೆಗೆ ವಿನಮ್ರತೆ ಐತಿ. ನನಗೆ ಇನ್ನೂ ಸಂವಾದ, ಇದ್ರ ಮೂಲಕ ಒಂದು ಸಂವಾದ ಆಗ್ಬೇಕ್ರಿ. ಭಾಳಷ್ಟು ನಾವು ಬೋಳ ಬಸವ ಬಗ್ಗೆ ತಿಳ್ಕೊಬೇಕಾಗಿತ್ತು. ಅಂದ್ರೆ ಇವರ ವ್ಯಕ್ತಿತ್ವವನ್ನು, ಇವರ ಜೀವನವನ್ನು, ಯಡಿಯೂರು ಸಿದ್ಧಲಿಂಗರ ಜೀವನ ಆಗಲಿ, ಮತ್ತು ಇನ್ನೂ ಒಂದು ಭಾಳ ಜನ ಆರೋಪ ಮಾಡ್ತಾರ, ಯಡಿಯೂರು ಸಿದ್ಧಲಿಂಗರೇ ಮಠಗಳ ಪರಂಪರೆಯನ್ನು ಹುಟ್ಟಾಕಿದ್ರು ಅಂತಕ್ಕಂಥ. ಯಡಿಯೂರ ಪರಂಪರೆ ಯಡಿಯೂರು ಸಿದ್ಧಲಿಂಗರು ಪರಂಪರೆಯನ್ನು ಹುಟ್ಟಾಕಿದ್ರು, ವಿರಕ್ತ ಪರಂಪರೆ ಹೊರತು ಮಠಗಳ ಪರಂಪರೆ ಅಲ್ಲ. ಒಂದು ಸರಳ ಉದಾಹರಣೆ ಅಂತಂದ್ರೆ, ಅವರ ಗುರುಗಳಾದಂಥ ಗೋಸಲ ಚನ್ನಬಸವ ಸ್ವಾಮಿಗಳು ಸಿದ್ಧಗಂಗಾಯೊಳಗ ಐಕ್ಯಾಗಾರ, ಅವ್ರ ಸಮಾಧಿಯನ್ನ ಗದ್ದಿಗೆಯನ್ನು ಅಲ್ಲಿ ಕಾಣ್ತೀವಿ. ಅವರ ಶಿಷ್ಯನಾದಂಥ ಚಾಮರಾಜನಗರ ಜಿಲ್ಲೆ ಹರದನಹಳ್ಳಿ ಯಡಿಯೂರು ಸಿದ್ಧಲಿಂಗರು ಕಗ್ಗೇರಿಯೊಳಗ ತಪಸ್ಸನ್ನು ಅನುಷ್ಠಾನ ಮಾಡಿ ಇಡೀ ಭಾರತವನ್ನು ಅಡ್ಡಾಡಿದಂಥವ್ರು ಯಡಿಯೂರು ಸಿದ್ಧಲಿಂಗರು. ಅವರು ಯಡಿಯೂರೊಳಗ ಲಿಂಗೈಕ್ಯ ಆದರು. ಇವರ ಅಗ್ರ ಶಿಷ್ಯ, ನಾ ಹೇಳಿದ್ನಲ್ಲ ಬೋಳ ಬಸವ ಅಂತ ಅತ್ಯಂತ ಪ್ರೀತಿಯ ಶಿಷ್ಯ, ಅವರು ಮಧುಗಿರಿ ಒಳಗ ಐಕ್ಯ ಆದರು. ಮಧುಗಿರಿ 12ನೇ ಶತಮಾನದವರೆಗೆ ಕ್ಷತ್ರಿಯ ರಾಜರು, ಶೈವ ರಾಜರು. ನಮಗೆ ಈ ಮಾತನ್ನು ಕೂಡ ನಾನು ಈ ಸಂದರ್ಭದಾಗ ಹೇಳ್ತೀನಿ. ನೊಣಂಬ ರಾಜರು ಅಂತಂತ ಹಿರೇಗೌಡರು ಮತ್ತು ಅವರ ಮನೆಯೊಳಗ ಕದನ ನಡೆದಿರ್ತೈತೆ ಅಲ್ಲಿ. ಆ ಮನೆತನದೊಳಗೆ ಮಧುಗಿರಿ ರಾಜರಿಗೆ ಯಾರೋ ಒಬ್ಬರು ಅವರ ಆಸ್ತಿಯನ್ನ, ರಾಜ್ಯವನ್ನ ಲಪಟಾಯಿಸಿ ಅವ್ರ ಮಕ್ಕಳನ್ನು ಹೊರಗೆ ಹಾಕಿರ್ತಾರೆ. ಅವರ ಸಹೋದರಿ ಚಾಮಲಾದೇವಿ ಸೊಲ್ಲಾಪುರದಾಗ ಇರ್ತಾಳೆ. ಅವಳು ಸಹೋದರಿಯ ಚಾಮಲಾದೇವಿಯ ಆದೇಶ, ಯಾಕಂದ್ರೆ ರಾಜಗುರುಗಳಾದಂಥ ಸಿದ್ದರಾಮರು ಬಂದ ಕದನವನ್ನ, ವ್ಯಾಜ್ಯವನ್ನ
ಬಗೆಹರಿಸಿದ್ರು ಅಂತಕ್ಕಂಥ ಇತಿಹಾಸವನ್ನು ಕೂಡ ನಾವು ಮರ್ತೀವಿ. ಅಂದ್ರೆ ಮಧುಗಿರಿ ಅಂತಕ್ಕಂಥದ್ದು ನೊಣಂಬ ರಾಜ್ಯಕ್ಕೆ ಒಳಪಟ್ಟಂತ ಕ್ಷತ್ರಿಯ ಶೈವ. ಯಾಕಂದ್ರೆ ನಾವು ಮಲಯಾಳಂ ಅಥವಾ ಕೇರಳದ ಬಾರ್ಡರ್ ಗೊಂಡು ಹೋದ್ರೆ ನಾವು ಲಿಂಗಾಯತ ಕ್ಷತ್ರಿಯರು ಅಂತಾರ. ಯಾಕಂದ್ರೆ ವರ್ಣಗಳನ್ನ ಲಿಂಗಾಯತ ಬ್ರಾಹ್ಮಣರು, ಲಿಂಗಾಯತ ಕ್ಷತ್ರಿಯರು, ಲಿಂಗಾಯತ ವೈಶ್ಯರು, ಲಿಂಗಾಯತ ಶೂದ್ರರು ಅಂತಕ್ಕಂಥದ್ದು. ಈ ಪರಿಕಲ್ಪನೆಯನ್ನ ಕ್ಷತ್ರಿಯರ ವಂಶ ಏನು ಆಡಳಿತವನ್ನು ಹೊಂದತಕ್ಕಂಥ ಹಿರೇಗೌಡರು, ಹಿರೇಗೌಡರು ಅಂತಕ್ಕಂಥದ್ದು ಅಲ್ಲಿ ಮಧುಗಿರಿ ಒಳಗ ಅದು ಶರಣ ಸಂಸ್ಕೃತಿಗೆ ಒಳಪಟ್ಟು ಅವರನ್ನ ಯಾವುದೇ ವ್ಯಾಜ್ಯವಿಲ್ಲ, ಯಾವುದೇ ಯುದ್ಧವಿಲ್ಲದ ಅವರನ್ನ ಪರಿವರ್ತನೆ ಮಾಡಿ ಮತ್ತೆ ಅವರಿಗೆ ಮರಳಿ ರಾಜ್ಯವನ್ನು ಕೊಡಿಸ್ತಕ್ಕಂಥ ಕೆಲಸ ಸಿದ್ದರಾಮ ಶರಣರು ಮಾಡಿರ್ತಾರ. ಅವರ ಪರಂಪರೆ ಅಂದ್ರೆ ಏನು ಮುಂದೆ ಒಂದು 100-150 ವರ್ಷ 200 ವರ್ಷದೊಳಗ ಆ ಮನೆತನ ಮುಂದುವರೆದಾಗ ಅಲ್ಲಿ ಆಶ್ರಯ ಪಡೆದವರು ಮಧುಗಿರಿಯೊಳಗೆ ಐಕ್ಯ ಆದರು. ಮತ್ತು ಅವ್ರು ಹೇಳಿದ್ರು ಸಿದ್ದಾಪುರದೊಳಗೆ ಅವ್ರ ಸಮಾಧಿಯನ್ನು ಕಾಣ್ತೈತಿ, ಅವರೆಲ್ಲ ಅನುಷ್ಠಾನ ಮಾಡಿದ್ವಲ್ಲ. ನಾವು ಯಡಿಯೂರು ಸಿದ್ಧಲಿಂಗರು ಹೋದ್ವಿ ಅಂದ್ರೆ ಯಡಿಯೂರು ಸಿದ್ಧಲಿಂಗರು ಸುಮಾರು ನಮ್ಮೂರ ಹತ್ರ ಒಂದು ಹಳ್ಳಿ ತುರ್ನೂರು ಅಂತಿದೆ, ಕಲ್ಲೂರು ಅಂತಿದೆ, ಅಲ್ಲಿ ಯಡಿಯೂರು ಸಿದ್ಧಲಿಂಗರು ಬಂದೋಗ್ಯಾರ. ಅವ್ರ ಮೂರ್ತಿ ಅವ್ರನ್ನ ಅನುಷ್ಠಾನ ಮಾಡೋಗ್ಯಾರ. ನಮ್ಮೂರಿಂದ ಬರೀ 1 ಕಿಲೋಮೀಟರ್, ಇನ್ನೊಂದು 11 ಕಿಲೋಮೀಟರ್. ಇವು ಎರಡೂ ಪ್ರದೇಶದೊಳಗೆ ಯಡಿಯೂರು ಸಿದ್ಧಲಿಂಗರು ಬಂದೋಗ್ಯಾರ ನಮ್ಮ ಈ ಪ್ರತೀತಿ. ಹಿಂಗಾಗಿ ಅಲ್ಲಿ ಗದ್ದಿಗೆಗಳು ಇರ್ತಾವು. ಹೀಗಾಗಿ ಸಮಾಧಿಯಾಗಿದ್ದು ಮಧುಗಿರಿ ಅಂತಕ್ಕಂಥ ಅನೇಕ ಸಂಶೋಧಕರು ಹೇಳ್ತಾರ. ಹಿಂಗಾಗಿ ಇವರ ಜೊತೆಗೆ ನಾವು ಬಾಲಸಂಗಯ್ಯ, ಇವರ ಜೊತೆಗೆ ನಾವು ಅಪ್ರಮಾಣ ದೇವ, ಇವರ ಜೊತೆಗೆ ತೋಂಟದಾರ್ಯ ಪರಂಪರೆ, ಚಿಲ್ಲಾಳ ಪರಂಪರೆ ಹೆಂಗ್ ಮುಂದುವರಿತು ಅಂತಕ್ಕಂಥದ್ದನ್ನ ನಾವು ನೋಡ್ಬೇಕು. ಹಿಂಗಾಗಿ ಡಾಕ್ಟರ್ ವಿದ್ಯಾವತಿ ಅಕ್ಕಿಯವರು ತಮಗೆ ಕೊಟ್ಟಂತ ವಿಷಯವನ್ನು ಅತ್ಯಂತ ಅಚ್ಚುಕಟ್ಟಾಗಿ, ಅವರಲ್ಲಿ ಇನ್ನೂ ಒಂದು ವಿನಂತಿ ಅಂದ್ರೆ, ನೀವು ಅಲ್ಲಿ ಬಂದಂತ ಕೃತಿಯೊಳಗೆ ವೀರಶೈವ ಆಚಾರ್ಯರು, ಶಟಸ್ಥಲಾಚಾರ್ಯರು, ವೀರಶೈವ ಶಟಸ್ಥಲಾಚಾರ್ಯರು ಕೃತಿಗಳು ಬರಲಿ. ಆದ್ರೆ ತಮ್ಮ ವ್ಯಾಖ್ಯಾನ ಮತ್ತು ಉಪನ್ಯಾಸದ ಉದ್ದಕ್ಕೂ ಕೂಡ ಶರಣಧರ್ಮ, ನಿಮ್ಗೆ ಲಿಂಗಾಯತನ ಬೇಡ ಆಗೈತೆ ಅಂದ್ರೆ ಶರಣಧರ್ಮ, ಬಸವ ತತ್ವ ಈ ಪದವನ್ನ ನೀವು ಬಳಸಿದ್ದಾತಂದ್ರೆ ಇವರ ವ್ಯಕ್ತಿತ್ವವನ್ನ ಈ ಮಸುಕಾಗಿರ್ತದಲ್ಲ, ಇವ ಸುತ್ತಮುತ್ತ ಚರಿತ್ರೆಗೆ ನಾವು ಮುಂದೆ ಬರುತ್ತನಾಗ ನಾವು ಬಸವಾಯತ, ಲಿಂಗಾಯತ, ಶರಣಧರ್ಮ ಅಂತ ಬರ್ಕೊಂತ ಹೊಂಟಿವಿ ಅಂದ್ರೆ ಮುಂದಿನ ಸಂಶೋಧಕರಿಗೆ, ಹೌದಲ್ಲ ಇವ್ರು ಮಾಸ್ಕ್ ಮಾಡ್ಯಾರ, ವಿ ಹ್ಯಾವ್ ಟು ಮಾಸ್ಕ್ ದಮ್, ಅದೇನು ಹಚ್ಚಾರಲ್ಲ ಅವರ ಚಿತ್ರಣವನ್ನ ದಿಕ್ ತಪ್ಪಿಸಾರಲ್ಲ, ಆ ಸ್ವರೂಪವನ್ನು ಬದಲಾವಣೆ ಮಾಡತಕ್ಕಂಥ ಕೆಲಸ ನಿಮ್ಮ ಮುಂದೈತಿ. ನೀವು ಈಗಾಗಲೇ 4 ಲೇಖನಗಳು ಬರೆದ್ರಿ. ಇದು ಲೇಖನವನ್ನ ಬೋಳ ಬಸವರ ಬಗ್ಗೆನೂ ಕೂಡ ಬರೆದು ಎಲ್ಲರೊಳಗ ಒಂದು ವಿನಂತಿ, ಇದು ಶರಣಧರ್ಮ ಅತ್ಯಂತ ಸಹಜದತ್ತವಾದಂಥ, ನಿಸರ್ಗಪ್ರಿಯವಾದಂಥ, ಬಯಲು, ಕದಳಿ, ಶೂನ್ಯ, ಏನಿಲ್ಲದು, ಉದಾತ್ತೀಕರಣ ಪರಿಕಲ್ಪನೆಗೆ ಒಳಗೊಂಡಂಥ ಸರ್ವಶ್ರೇಷ್ಠ. ಇದನ್ನ ನಾನು ಬಹಳ ಸಲ ಹೇಳ್ತೀನಿ. ನಾನು ಅರವಿಂದರು ಅವರು ಸಾವಿನ ಹಾಸಿಗೆ ಮೇಲೆ ಮಲಗಿದಾಗ ಅವರಿಗೆ ಒಂದು ಅಲ್ಲಮನ ವಚನವನ್ನ ತಂದು ಕೊಡ್ತಾರ ಮಧುರಚಂದ್ರು. ಅದನ್ನು ಓದಿ ಕಣ್ತುಂಬ ನೀರು ತರ್ತಾರ. ಎಂಥ ಒಂದು ಅಧ್ಯಾತ್ಮ, ಎಷ್ಟು ಚಂದ. ಒಂದು 10-12 ಸಾಲಿನಾಗ 8 ಸಾಲಿನೊಳಗೆ ಯಾರಿವರು, ಅದ್ರಾಗ ಏನಿಲ್ಲ, ಸಿಂಪಲ್ ಯಾವ್ದಾದ್ರ ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮಿಣಿ ಈ ವಚನವನ್ನ ತರ್ಜುಮೆ ಮಾಡಿ ಇಂಗ್ಲೀಷ್ಗೆ ಅವ್ರು ಬರೀ 7ನೇ ಮಾಡಿದಂಥ ಮಧುರಚಂದ್ರು ಶಿಕ್ಷಕರು ಕೊಟ್ಟಾಗ ಅವ್ರ ಕಣ್ತುಂಬ ನೀರು ಬಂತಂತ. ಇಂಥ ಒಂದು ಸಾಹಿತ್ಯವನ್ನ ನಾವು ಓದ್ಲಿಲ್ಲಲ್ಲ ಅಂತಕ್ಕಂಥದ್ದು. ಚಂದ್ರಶೇಖರ್ ಕಂಬಾರ್ ಅವ್ರು ಹೇಳ್ತಾರ, ವಚನ ಸಾಹಿತ್ಯವನ್ನ, ಜಗತ್ತಿನ ಎಲ್ಲ ಸಾಹಿತ್ಯವನ್ನ ಆಂಗ್ಲ ಭಾಷೆಗೆ ಮತ್ತೆ ಬೇರೆ ಭಾಷೆಗೆ ತರ್ಜುಮೆ ಮಾಡಬಹುದು, ವಚನ ಸಾಹಿತ್ಯವನ್ನು ಹೊರತುಪಡಿಸಿ ಅಂತಾರೆ. ವಚನ ಸಾಹಿತ್ಯವನ್ನು ಮಾಡೋಕ್ಕಾಗಲ್ಲ. ಶರಣರು ದೇವರಿಗೆ ಕನ್ನಡವನ್ನು ಕಲಿಸಿದ್ರು ಅಂತಕ್ಕಂಥದ್ದನ್ನು ಚಂದ್ರಶೇಖರ್ ಕಂಬಾರ್ ಹೇಳ್ತಾರ. MR ಶ್ರೀನಿವಾಸ ಮೂರ್ತಿ ಅವರು ಕನ್ನಡ ವಚನಕಾರರು, ಅಚ್ಚ ಬೇಸಾಯಗಾರರು ಅಂತ ಹೇಳ್ತಾರ. ಶ್ರೀ ಬಸವಣ್ಣರು ದೇವಭಾಷೆ ಜನಭಾಷೆ ಆಗದಿದ್ದಾಗ ಜನಭಾಷೆಯನ್ನೇ ದೇವಭಾಷೆಯನ್ನಾಗಿ ಮಾಡಿದ್ರು ಶರಣರು ಅಂತಕ್ಕಂಥದ್ದನ್ನಾಗಲಿ, ಈ ಉದ್ಗಾರ, ಈ ಉಲ್ಲೇಖದ ಮೂಲಕ ನಾವು ಜನಪರವಾದಂಥ ಕಾಳಜಿಯನ್ನು ಹೊಂದತಕ್ಕಂಥ ಬಹಳ ದೊಡ್ಡ ಶರಣ ಸಾಹಿತ್ಯ. ಇದು 19ನೇ ಶತಮಾನದವರೆಗೆ ನಡೆದು ಬರ್ತದೆ. 18-19ನೇ ಶತಮಾನದ ನಮ್ಮ ಅಥಣಿಯ ಗಚ್ಚಿನ ಮಠದ ಮುರುಗೇಂದ್ರ ಶಿವಗಳು ಕೂಡ ವಚನ ಪರಂಪರೆಗೆ ಒಳಪಟ್ಟವರು. ಇದನ್ನು ಬಹಳ ನಾವು ಮರ್ತಿಲ್ಲ. ಅವರು ಕೂಡ ವಚನಗಳು ಬರೆದಾರ. ಅಂದ್ರೆ ಇಂಥ ಒಂದು ಅಧ್ಯಯನ ಮಾಡ್ಬೇಕಾದ್ರೆ ಸಮಗ್ರವಾಗಿ ವಿಷಯಗಳನ್ನು ಸಂಗ್ರಹ ಮಾಡಬೇಕು, ಪ್ರತಿಪಾದನೆ ಮಾಡ್ಬೇಕಾದ್ರೆ ಕೃತಿಗಳೊಳಗೆ ಬಂದಂಥ ವೀರಶೈವ ಕೃತಿಗಳನ್ನ ಆಸ್ ಇಟ್ ಇಸ್ ಮಾಡ್ಬೇಕಂದ್ರೆ ಬದಲಾವಣೆ ಮಾಡೋಕ್ಕಾಗಂಗಿಲ್ಲ. ಗುಬ್ಬಿ ಮಲ್ಲಣ್ಣರಾಗ್ಲಿ ಅಥವಾ ಇವರಾಗ್ಲಿ, ಮಗ್ಗೆ ಮಾಯಿದವಲ್ಲಿ ವೀರಶೈವ ಪದ ಬಂದಲ್ಲಿ ಅದನ್ನ ಮಾಡ್ಬೇಕು. ಅದನ್ನು ಹೊರತುಪಡಿಸಿ ತಾತ್ವಿಕ ಚಿಂತನೆ ಮೀಮಾಂಸೆ ಬಂದಾಗ ನನ್ನ ಕಳಕಳಿಯ ವಿನಂತಿ, ಕೋರಿಕೆ ಅಂದ್ರೆ ಶರಣ ಧರ್ಮ ಅಂತ ಹೇಳ್ರಿ, ಲಿಂಗಾಯತ ಧರ್ಮ ಅಂತ ಹೇಳ್ರಿ, ಬಸವ ಧರ್ಮ ಅಂತ ಹೇಳ್ರಿ, ಅದನ್ನ ಬರಹ ಮಾಡ್ರಿ, ದಾಖಲಿಸಿದಾಗ ಮುಂದಿನ ದಿನದೊಳಗ ಇದು ಕೂಡ ಒಂದು ಆಕಾರ ಆಗ್ಬೋದು. ಒಂದು ರೇ ಆಫ್ ಹೋಪ್ ಅಂತಾರಲ್ಲ, ಭರವಸೆಯ ಬೆಳಕು. ಶರಣರ ಜೀವನ ಚಿತ್ರಣದ ಮೇಲೆ ಕಾರ್ಮೋಡಗಳು ಮುಗಿದಾವ್, ಅವನ್ನೆಲ್ಲ ಸರಿಸುವಂತ ಕೆಲಸ ನೀವೆಲ್ಲ ಮಾಡಬೇಕು. ಆ ಹಿನ್ನೆಲೆಯೊಳಗ ನಮ್ಮ ತಂಡ ಬಹಳಷ್ಟು
ಪ್ರಾಮಾಣಿಕವಾಗಿ ಈ ಕೆಲಸವನ್ನು ಮಾಡ್ತೈತಿ ಅಂತ ಕೂಡ ಹೆಮ್ಮೆ ಅಂತ ಹೇಳ್ತೇನೆ. ಬಹುಶಃ ಒಂದು ನಿರಂತರವಾಗಿ 202 ಉಪನ್ಯಾಸಗಳನ್ನು ನಾವು ಕಂಡುಕೊಂಡಿವಿ. ಈ ಬಹಳ ಜನ ಉಪನ್ಯಾಸಕರು ಹೇಳ್ತಾರ, ಡಾಕ್ಟರ್ ಸುಧಾ ಕೌಜಗಿರಿ ಅವರು, ವೀಣಾ ಎಲ್ಗಾರ್ ಮೇಡಮ್ ಅವರು, ಎಲ್ಲರೂ ಭಾಗವಹಿಸಿದವ್ರು ಹೇಳ್ತಾರೆ, ನಮಗಿದು ನಿನ್ನೆ ಶರಣಮ್ಮ ಗೋರೆಬಾಳ್ ಅವ್ರು ಹೇಳ್ತಾರ, ಅಧ್ಯಯನಕ್ಕೆ ಅನುಕೂಲ ಮಾಡಿಕೊಟ್ಟಾಗ ಮ್ಯಾಂಡೇಟರಿ ಆಗತ್ತ, ಓದ್ಬೇಕು, ಬರಿಬೇಕು, ತಿಳ್ಕೋಬೇಕು ಅಂತಕ್ಕಂಥ ಹಸಿವು ಹೆಚ್ಚಾಕತಿ. ಆ ಹಸಿವಿನ ಜೊತೆಗೆ ನಮಗೆ ಪ್ರಾಮಾಣಿಕ ಜವಾಬ್ದಾರಿ, ಕಳಕಳಿ ಏನಪ್ಪಾ, ಇಲ್ಲ ಇದನ್ನ ನಾವು ಹಿಂಗೆ ಇಡಬೇಕಾಗಿತ್ತು, ಯಾವುದೋ ಒಂದು ಕಾಲಘಟ್ಟದೊಳಗೆ ಹಿಂಗಾಗೈತಿ. ಸೈದ್ಧಾಂತಿಕ ಪ್ರಕ್ಷಿಪ್ತತೆ, ವೈಚಾರಿಕ ಪಲ್ಲಟ, ಪದಗಳ ಪಲ್ಲಟ ಎಲ್ಲವನ್ನ ಮಾಡಿದಂಥ ಕಾರ್ಯ 15, 16, 17ನೇ ಶತಮಾನ. ಮತ್ತು ಇನ್ನೂ ಒಂದು ಹೇಳ್ಬೇಕಂದ್ರೆ, ಬೋಳ ಬಸವರ ಕಾಲಘಟ್ಟದೊಳಗೆ ವೀರಣ್ಣೊಡೆಯರು ಮತ್ತು ಅವರ ಸಮಕಾಲೀನರು 701 ಏನದಾರಲ್ಲ 3-4 ಜನ ಶೂನ್ಯ ಸಂಪಾದನೆ ಕೃತಿಕಾರರು ಆಗಿದ್ರು ಅಂತಕ್ಕಂಥ ವಿಚಾರವನ್ನು ಈಗ ಹೇಳ್ತೀನಿ. ಅಂದ್ರೆ ಶೂನ್ಯ ಸಂಪಾದನೆ ಯಡೂರು ಸಿದ್ಧಲಿಂಗರ ನಂತರ 701 ವಿರಕ್ತರೊಳಗ ಗುಳ್ಳೂರು ಅವರು ಇವರೇನು ಆಮೇಲೆ ಬಂದ್ರಲ್ಲ, ಇವರು 2-3 ಜನ ಬಂದಂತ 3 ಜನ ಅವರು ಯಡೂರ ಸಿದ್ಧಲಿಂಗರ ಸಮಕಾಲೀನರು ಮತ್ತು ಆ ಪರಂಪರೆಗೆ ಒಳಪಟ್ಟವರು. ಅವು ಎಲ್ಲವನ್ನ ನಾವು ತೂಗಿ ಪ್ರಾಮಾಣೀಕರಿಸಿ ಅವನ್ನ ಶುದ್ಧೀಕರಣ ಮಾಡ್ತಕ್ಕಂಥ ಕೆಲಸವನ್ನ ನಾವು ಮಾಡಿದ್ದಾತಂದ್ರೆ ಮತ್ತೆ ಶರಣರಿಗೆ, ಬಸವಣ್ಣನಿಗೆ ನ್ಯಾಯವನ್ನು ಒದಗಿಸಿದಂತ ತಿಳ್ಕೊಂಡು, ನನಗೆ ಅವಕಾಶ ಮಾಡಿಕೊಟ್ಟಂತ ವಚನಾಧ್ಯಯನ ವೇದಿಕೆಯ ಸರ್ವ ಸದಸ್ಯರ ಪಾದಗಳಿಗೆ ನನ್ನ ಭಕ್ತಿಪೂರ್ವಕ ಶರಣಾರ್ಥಿಗಳನ್ನ ಹೇಳಿ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ಯಾರಾದರೂ ಸಂವಾದದೊಳಗೆ ಪಾಲ್ಗೊಳ್ಳೋರಿದ್ರೆ ಹ್ಯಾಂಡ್ ರೈಸ್ ಮಾಡ್ರಿ, ಅವರಿಗೆ ಅವಕಾಶ ಮಾಡಿಕೊಡೋಣ. ಸಂಕ್ಷಿಪ್ತವಾಗಿ ವಿಚಾರಗಳನ್ನ ಮಂಡನೆ ಮಾಡುವ ಅಂತಕೊಂಡು ಅವರ ಕಾಲಘಟ್ಟವನ್ನು ಹೇಳಿದ್ರು. 96 ವರ್ಷ ಬದುಕಿದ್ರು ಅಂತಕ್ಕಂಥದ್ದು. ನಿಮಗೆ ಇನ್ನೂ ಒಂದು ವಿಷಯ ಅಂತಂದ್ರೆ, ಯಳಂದ್ರ ಬಸವಲಿಂಗ ಸ್ವಾಮಿಗಳು ಕೂಡ ಅವರು ಅಲ್ಲಿ ಹರದನಹಳ್ಳಿ ಚಾಮರಾಜನಗರ ಜಿಲ್ಲೆಯಿಂದ ಬಂದವರು. ಅವರು ಹಣಗಲ್ ಕುಮಾರ ಸ್ವಾಮಿಗಳು ಲಿಂಗ ದೀಕ್ಷೆ ಕೊಟ್ಟವರು. ನಾನು ಇವರಿಗೆ ಅಕ್ಕಿ ದಂಪತಿಗೆ ಹೇಳಿದಾಗ ಅವ್ರು ಹೋಗಿ ಅಲ್ಲಿ ಫೋಟೋ ತಗೊಂಡು ನಾನು ಕಳಿಸಿದ್ರು. ಹೌದು ಸರ್, ಬಟ್ ನೋವಿನ ಸಂಗತಿ ಅಂದ್ರೆ ಅಲ್ಲಿ ಕೂಡ ಸ್ಪಷ್ಟವಾಗಿ ಇಲ್ಲಿಂದ ಬಂದಾರ, ಇವರು ಈ ವರ್ಗದವರು ಅಂತಕ್ಕಂಥದ್ದನ್ನ ಹೇಳುವಂತ ಕೆಲಸ ಮಾಡಿಲ್ಲ. ಹೀಗಾಗಿ ಅವ್ರಿಗೂ ಕೂಡ ಪಾಪ ನಾವು ಕಷ್ಟ ಕೊಡ್ತೀವಿ. ಕಷ್ಟ ಅಂತ ಶ್ರಮ, ಆ ಪರಿಶ್ರಮ ಒಂದು ಒಳ್ಳೆಯ ಚಿಂತನೆಗೆ, ಒಳ್ಳೆಯ ವಿಷಯಕ್ಕೆ ಬರಲಿ ಅಂತಕ್ಕಂಥ ಹೇಳ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ಶರಣಾರ್ಥಿ. ಹೊರಟ್ಟಿ ಸಾಹೇಬರು, ಮಾತೆ ಹೊರಟ್ಟಿ ಸಾಹೇಬ್ರು ತಮ್ಮ ಅಭಿಪ್ರಾಯಗಳನ್ನ ಹೇಳಿ. ಹೊರಟ್ಟಿ ಸರ್, ಮಾಧವ ಹೊರಟ್ಟಿ ಸರ್. ಡಾಕ್ಟರ್ ವೀಣಾ ಎಲ್ಗಾರ್ ಮೇಡಮ್. ಎಲ್ಲರಿಗೂ ಶರಣಾರ್ಥಿಗಳು. ಇಲ್ಲಿವರೆಗೂ ಡಾಕ್ಟರ್ ವಿದ್ಯಾವತಿ ಅಕ್ಕಿಯವರು ಶ್ರೀ ಬೋಳ ಬಸವೇಶ್ವರರ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನ ವೇದಿಕೆಯಲ್ಲಿ ಹಂಚಿಕೊಂಡ್ರು. ನನಗೊಂದೇನು ಖುಷಿ ಆಗ್ತದೆ ಅಂದ್ರೆ, ನನ್ನ ಸಂಶೋಧನಾ ವಿದ್ಯಾರ್ಥಿ ಅಂತ ಹೇಳಲಿಕ್ಕೆ ಯಾಕೆ ಸಂತೋಷ ಅನ್ನಿಸ್ತದೆ ಅಂದ್ರೆ, ಇವತ್ತು ಸಂಶೋಧನೆ ಅನ್ನೋದು ಪದವಿಗಾಗಿ ನಿಂತಿರುವಂತ ಒಂದು ಸಂದರ್ಭ ನಿರ್ಮಾಣ ಆಗಿರೋದು ಎಲ್ಲರಿಗೂ ಗೊತ್ತಿರುವಂತ ಒಂದು ವಿಷಯವಾದ್ರೆ, ಆದ್ರೆ ವಿದ್ಯಾರ್ಥಿ ಅಕ್ಕಿ ಅಂತವರು ಅದನ್ನ ಪದವಿ ಪಡೆದುಕೊಂಡ ನಂತರ ಆ ಸಂಶೋಧನೆ ಅನ್ನೋದು ನಿರಂತರವಾದಂತ ಪ್ರತಿಕ್ರಿಯೆ ಅನ್ನೋದನ್ನ ಅವರು ಸಾಬೀತು ಮಾಡಿದ್ದಾರೆ. ಇಂಥ ಗೂಗಲ್ ಮೀಟ್ ನಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಇದು 2ನೇಯ ಒಂದು ಉಪನ್ಯಾಸವನ್ನು ಅವರು ನೀಡಿದ್ರು. ಮತ್ತೆ ಅನೇಕ ಲೇಖನಗಳನ್ನ ಬರೆದು ಕೊಟ್ಟಿದ್ದನ್ನ ಸರ್ ಈಗ ಉಲ್ಲೇಖ ಮಾಡಿದ್ರು. ಇದು ಅವರ ಸಂಶೋಧನಾ ಒಂದು ನಿರಂತರತೆಯನ್ನ ತೋರಿಸ್ತಾ ಇದೆಯಲ್ಲ, ಅದು ನನಗೆ ಬಹಳ ಖುಷಿಯನ್ನು ಕೊಡ್ತದೆ. ಸಂಶೋಧನೆಗೆ ಪೂರ್ಣ ವಿರಾಮ ಅನ್ನೋದು ಇರೋದೇ ಇಲ್ಲ. ಅದು ಯಾವಾಗ್ಲೂ ಮುಂದುವರೆದುಕೊಂಡು ಹರಿಯುವ ನದಿ ಆಗಿರ್ತದೆ. ಆ ಕೆಲಸವನ್ನ ಬಹಳ ಶ್ರದ್ಧೆಯಿಂದ ವಿದ್ಯಾರ್ಥಿ ಅಕ್ಕಿಯವರು ಮಾಡ್ತಾ ಇದ್ದಾರೆ ಅನ್ನೋದೇ ನನಗೊಂದು ಸಂತೋಷದ ಸಂಗತಿಯನ್ನು. ಅನೇಕ ವಿಷಯಗಳನ್ನ, ನಮ್ಗೆ ಗೊತ್ತಿಲ್ಲಾರ್ದಂತ ವಿಷಯಗಳನ್ನ ಇವತ್ತವರು ಹೇಳಿದ್ರು. ಮತ್ತೆ ಒಂದು ವಿಷಯ ವೇದಿಕೆಯಲ್ಲಿ ನಾನು ಹೇಳ್ಬೇಕು ಅಂದ್ರೆ, ಅವರಿಬ್ಬರು ದಂಪತಿಗಳು ಸರ್, ಅವರ ಮನೆಯವರು ಮಾನ್ವಿ ಸರ್ ಬಹಳ ಆದರ್ಶ ದಂಪತಿಗಳಂದ್ರೆ ಅಡ್ಡಿ ಇಲ್ಲ. ನಾವು ಕೇಳ್ತಿರ್ತೇವೆ, ಒಬ್ಬ ಏನು ಸಾಧನೆ ಮಾಡಿದಂತ ಪುರುಷನ ಹಿಂದೆ ಸ್ತ್ರೀ ಇರ್ತಾಳೆ ಅಂತ ನಾವು ಹೇಳ್ತಿರ್ತೀವಿ. ಆದ್ರೆ ಒಬ್ಬ ಸ್ತ್ರೀಯ ಸಾಧನೆಯಿಂದ ಒಬ್ಬ ಪುರುಷನೇ ಇರ್ತಾನೆ ಅನ್ನೋದಕ್ಕೆ ಒಂದು ಮಾದರಿ ಅವರ ಮನೆಯವರಾದಂತ ಮಾನ್ವಿ ಸರ್. ಅಷ್ಟು PhD ಮಾಡ್ಬೇಕಾದ್ರೆ ಇಬ್ರು ಬರ್ತಿದ್ರು. ಇವ್ರಕ್ಕಿಂತ ವಿದ್ಯಾರ್ಥಿಯವ್ರಕ್ಕಿಂತ ಹೆಚ್ಚು ಅವರು ವಿಷಯಗಳನ್ನ ಡಿಸ್ಕಸ್ ಮಾಡ್ತಿದ್ರು.
ಬಹಳಷ್ಟು ಸಹಾಯ ಸಹಕಾರವನ್ನು ಅವರು ಧರ್ಮಪತ್ನಿಯವರಿಗೆ ನೀಡಿದ್ರು. ಈ ಸಂಶೋಧನೆ ಒಂದು ಪದವಿಯನ್ನು ಪಡೀಲಿಕ್ಕೆ ವಿದ್ಯಾರ್ಥಿ ಅಕ್ಕಿಯವರಿಗೆ ಸಂಪೂರ್ಣ ಸಹಾಯ ಸಹಕಾರ ನೀಡಿದವರು ಅವರ ಮನೆಯವರು, ಅವರ ಮಾನೀಸರು ಅಂತ ಹೇಳಲಿಕ್ಕೆ ನನಗೆ ಬಹಳ ಖುಷಿ ಅನಿಸ್ತದೆ. ಒಂದು ಶರಣ ದಾಂಪತ್ಯ ಅವರು ಸಂಶೋಧನಾ ಒಂದು ಪ್ರತಿಕ್ರಿಯೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಅದು ಈ ವೇದಿಕೆಯಲ್ಲಿ ನನಗೆ ಹೇಳ್ಬೇಕು ಅನ್ನಿಸ್ತು. ಅವರ ಈ ಸಂಶೋಧನಾ ಸಾಧನೆ ಹೀಗೆ ಮುಂದುವರಿತಾ ಹೋಗ್ಲಿ ಅಂತ ನಾನು ಆಶಿಸ್ತೇನೆ. ಮತ್ತೆ ಇವತ್ತು ಶ್ರೀ ಬೋಳ ಬಸವೇಶ್ವರ ಬಗ್ಗೆ ಸಾಕಷ್ಟು ಸಂಗತಿಗಳನ್ನ ಹೇಳಿದ್ರು. ಮತ್ತು ಸರ್ ಕೂಡ ಅನೇಕ ವಚನ ಪರಿಷ್ಕರಣದ ಬಗ್ಗೆ ಮಾಹಿತಿಗಳನ್ನ ನಮಗೆ ಕೊಟ್ರು. ಮಾಡಬೇಕಾದಂತ ಕೆಲಸ ಇನ್ನೂ ಸಾಕಷ್ಟು ಇದೆ. ಅನೇಕ ವಿಷಯಗಳನ್ನ ಸರ್ ಒಂದಿಗೆ ಚರ್ಚೆ ಮಾಡಿದಾಗ್ಲೂ ಕೂಡ ಎಷ್ಟೊಂದು ದೋಷಗಳು ನಮಗೆ ಅನಿಸ್ತವೆ. ಇಷ್ಟು ದಿನ ನಾವು ಅದನ್ನ ಕಾಣ್ಲೇ ಇಲ್ವೋ ಅಥವಾ ನಮಗೆ ಕಾಣುವಂತ ದೃಷ್ಟಿಕೋನವೂ ಇರ್ಲಿಲ್ಲ ಅಂತ ನನಗೆ ಅನಿಸ್ತದೆ. ನೋಡ್ತಾ ಹೋದಾಗ ಇವೆಲ್ಲ ದೋಷಗಳಂತ ನಮ್ಮ ಮನಸ್ಸಿಗೆ ಕೆಲವೊಂದು ಅಕ್ಷರಗಳಿರ್ಬೋದು, ಭಾವಗಳಿರ್ಬೋದು, ಅರ್ಥಗಳಿರ್ಬೋದು, ಶಬ್ದಗಳಿರ್ಬೋದು, ಹಿಂಗ್ ಹೇಳಲಿಕ್ಕೆ ಸಾಧ್ಯ ಇಲ್ಲ ಬಸವಣ್ಣ ಅನ್ನುವಂತ ಒಂದು ಪ್ರಶ್ನೆ ನಮ್ಮ ಮನಸ್ಸಿನೊಳಗೆ ಹುಟ್ಕೊಂತದೆ. ಇದೆಲ್ಲ ಗೊಂದಲಗಳಿಗೆ ಒಂದು ಪರಿಹಾರ ಈ ವೇದಿಕೆಯಿಂದ ಆಗ್ಲಿ ಅನ್ನುವಂತ ಆಶಯವನ್ನು ಕೂಡ ನಾನು ವ್ಯಕ್ತ ಮಾಡ್ತೇನೆ. ಮತ್ತೆ ಈ ಬೋಳ ಬಸವೇಶ್ವರ ಬಗ್ಗೆ ಸಾಕಷ್ಟು ಸಂಗತಿಗಳನ್ನ ನಾನು ನೋಡ್ತಾ ಇದ್ದೆ. ಡಾಕ್ಟರ್ ಎಂ ಕಲಬುರ್ಗಿ ಸರ್ ಇದರ ಬಗ್ಗೆ ಒಂದ್ ಕಡೆ ಉಲ್ಲೇಖ ಮಾಡ್ತಾರ. ನಿರಂಜನ ಜಂಗಮವಂಶ ದರ್ಪಣ ಅನ್ನುವಂತಹ ಕೃತಿಯಲ್ಲಿ ಈ ಬೋಳ ಬಸವೇಶ್ವರರ ಬಗ್ಗೆ ಅವ್ರು ಬರಿತಾ ಈ ಚೇಲಾಳ ಸಂಪ್ರದಾಯದ ನೇರ ಮುಂದುವರಿಕೆಯಾದ ಗದಗಿನ ಜಗದ್ಗುರು ಪೀಠ ಪರಂಪರೆಗೆ ಅಲ್ಲಿ ಬರುವಂತ 4 ಜನ ಶಿಷ್ಯರಲ್ಲಿ ಇವರು ಬೋಳ ಬಸವೇಶ್ವರರು ಮೊಟ್ಟ ಮೊದಲನೇದಾಗಿ ಅಲ್ಲಿ ಉಲ್ಲೇಖವನ್ನ ಮಾಡಿದ್ರು. ಇವರು ನಂತರ ಯಾರು ಈ ಜಂಗಮವಂಶ ದರ್ಪಣದ ಪ್ರಕಾರ ಬೋಳ ಬಸವ ಬಳಿಕ ಈ ಹಿಂದೆ ಈ ಅಲ್ಲಮ ಪ್ರಭು ಸಂಪ್ರದಾಯ ಅಂತ ನಾವೇನ್ ಹೇಳ್ತೀವಲ್ಲ, ಅದು ಇವತ್ತಿನ ಗದಗಿನ ಜಗದ್ಗುರು ಪೀಠ ಪರಂಪರೆ ಸಂಪ್ರದಾಯ. ಇದನ್ನ ಅವರು ಹೇಳ್ತಾ ಸಾಕಷ್ಟು ಇಂಥ ಸಂಗತಿಗಳನ್ನ ಹೇಳ್ತಾ ಹೋಗ್ತಾರೆ. ಮತ್ತೆ 1909ರಲ್ಲಿ ಪ್ರಕಟ ಆಗಿರುವಂತಹ ನಿರಂಜನ ಜಂಗಮವಂಶ ದರ್ಪಣದಲ್ಲಿ ಏನೋ ಒಂದು ತಪ್ಪಿದೆ ಎನ್ನುವಂತ ಮಾತನ್ನ ಕಲಬುರ್ಗಿ ಸರ್ ಅವರು ಹೇಳ್ತಾರೆ. ಅಲ್ಲಿ ಉಲ್ಲೇಖ ಐತಿಹಾಸಿಕವಾದಂತ ಒಂದು ದೋಷಪೂರ್ಣವಾದ ಉಲ್ಲೇಖ ಆಗಿದೆ ಅಂತ ಹೇಳ್ತಾನೆ ಸರ್ ಅದನ್ನ ಅಲ್ಲಿ ವಿಶ್ಲೇಷಣೆಯನ್ನು ಕೊಡ್ತಾ ಹೋಗ್ತಾರೆ. ಒಂದು ಆಕಾರ ಸಾಮಗ್ರಿಯ ಕೊರತೆಯಿಂದಾಗಿ ಈ ತಪ್ಪನ್ನ ಸರಿಪಡಿಸ್ಲಿಕ್ಕೆ ಆಗಿಲ್ಲ ಎನ್ನುವಂತ ಮಾತನ್ನು ಕೂಡ ಕಲಬುರ್ಗಿ ಸರ್ ಹೇಳ್ತಾರೆ. ಇದು ಬದಲಾವಣೆ ಆಗ್ಬೇಕು, ಇವೆಲ್ಲ ಪರಿಷ್ಕರಣದಿಂದ ಸಾಧ್ಯ ಅನ್ನುವಂತ ಮಾತನ್ನ ಹೇಳ್ತಾ ಈ ಪರಿಷ್ಕರಣಾ ಕಾರ್ಯ, ಸಂಶೋಧನಾ ಕಾರ್ಯ ಸರ್ ಮಾರ್ಗದರ್ಶನದಲ್ಲಿ, ಪಟ್ಟಣ್ ಸರ್ ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಕೈ ಜೋಡಿಸ್ತೇವೆ. ನಮ್ಮ ಸುಧಾ ಆಗಿರ್ಬೋದು, ನಮ್ಮ ಕಸ್ತೂರಿ ದಳವಾಯಿ ಆಗಿರ್ಬೋದು, ಶರಣಮ್ಮ ಗುರು, ಎಲ್ಲರ ಅನೇಕ ಜನ ನಮ್ಮ ಶಿಷ್ಯ ಪರಂಪರೆ ಅಂತ ನಾವೇನ್ ಹೇಳ್ತೀವಲ್ಲ ಅವ್ರನ್ನೆಲ್ಲ ಕೂಡ್ಕೊಂಡು ಇಂಥದೊಂದು ಕೆಲಸ ಮಾಡೋಣ ಎನ್ನುವಂತ ಒಂದು ಮಾತನ್ನ ಹೇಳ್ತಾ ಅವಕಾಶಕ್ಕೆ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಶರಣ. ಧನ್ಯವಾದಗಳು. ಡಾಕ್ಟರ್ ಶ್ರೀಧರ್ ಮುರಾಳಿ ಅವರು ಅನುಭಾವಿಗಳು ಮತ್ತು ಶಿವಯೋಗ ಸಾಧಕರು. ಶ್ರೀಧರ್ ಸರ್. ಎಲ್ಲ ಪೂಜ್ಯರಿಗೆ ಅನಂತ ಶರಣಾರ್ಥಿಗಳು. ಪ್ರಾತಸ್ಮರಣೀಯ ಮಹಾಶಿವಯೋಗಿಗಳಾಗಿರ್ತಕ್ಕಂತಹ ತೋಂಟದ ಸಿದ್ಧಲಿಂಗೇಶ್ವರರ ಶಿಷ್ಯ ಪ್ರಶಿಷ್ಯರಲ್ಲಿ ಅಗ್ರಗಣ್ಯರಾಗಿರ್ತಕ್ಕಂತಹ ಬೋಳ ಬಸವೇಶ್ವರರ ಬಗ್ಗೆ ಇಲ್ಲಿಯವರೆಗೆ ಅನೇಕ ನಮಗ್ ಗೊತ್ತು ಇಲ್ಲದೇ ಇರ್ತಕ್ಕಂಥ ವಿಚಾರಗಳನ್ನ ಸಂವಾದ ರೂಪದಲ್ಲಿ, ಪ್ರವಚನ ರೂಪದಲ್ಲಿ ಎಡೆ ಮಾಡಿರ್ತಕ್ಕಂಥ ಉಭಯ ಪೂಜ್ಯರಿಗೂ ಅನಂತ ಶರಣಾರ್ಥಿಗಳನ್ನ ಕೇಳಿ, ಈ ಶಿಷ್ಯ ಪರಂಪರೆಯಲ್ಲಿ ತೋಂಟದ ಸಿದ್ಧಲಿಂಗೇಶ್ವರರ ಶಿಷ್ಯ ಬೋಳ ಬಸವೇಶ್ವರರು, ಅವರ ಶಿಷ್ಯ ಪರಂಪರೆಯಲ್ಲಿ ಬರ್ತಕ್ಕಂಥವ್ರು ಗುಮಳಾಪುರದ ಸಿದ್ಧಲಿಂಗೇಶ್ವರರು. ಗುಮಳಾಪುರ ಸಿದ್ಧಲಿಂಗೇಶ್ವರರು ಬೋಳ ಬಸವೇಶ್ವರರ ಕುರಿತು ಒಂದು ವಚನ ಬರ್ತಾರ. ಅವ್ರ ಅನುಭವ ಹೆಂಗಿತ್ತು ಅಂತ. ಅಂದ್ರೆ ಬರೇ ಅವರು ವಚನ ಸಿಕ್ಕಿಲ್ಲ ಅಥವಾ ಅವರು ಬರೇ ಸಾಹಿತ್ಯ ಶಿವಯೋಗದ ಸಾಧನೆಯಲ್ಲಿಯೇ ದಿನ ಕಳೆದ್ರು ಅಂತೇಳಿ ಸಂಕ್ಷಿಪ್ತವಾಗಿ ಅವ್ರನ್ನ ಅಂದ್ರ ಸೂರ್ಯನ ಬೆಳಕು ಬಂದಾಗ ಸಣ್ಣ ಸಣ್ಣ ನಕ್ಷತ್ರಗಳ ಪ್ರಕಾಶ ಕಾಣಂಗಿಲ್ಲರಿ. ಹಂಗ ಯಡಿಯೂರದ ಸಿದ್ಧಲಿಂಗೇಶ್ವರ ಅನ್ನುವಂತ ಮಹಾಸೂರ್ಯನ ಪ್ರಕಾಶದಲ್ಲಿ ಅವರ ಶಿಷ್ಯ ಸಣ್ಣ ಸಣ್ಣ ನಕ್ಷತ್ರ ಪ್ರಾಯವಾಗಿರ್ತಕ್ಕಂಥ ಶಿಷ್ಯ ಪ್ರಕಾಶ ಕಾಣದೇ ಇರಬಹುದು. ಆದರೂ ಅವರ ಶಿಷ್ಯ ಪರಂಪರೆಯಲ್ಲಿ ಬಂದಿರ್ತಕ್ಕಂಥವ್ರು ಗುಂಬಳಾಪುರದ ಸಿದ್ಧಲಿಂಗೇಶ್ವರರು ಬೋಳ ಬಸವೇಶ್ವರರ ಒಂದು ಅನುಭವ ಹೆಂಗಿತ್ತು ಅಂತೇಳಿ ಒಂದು ವಚನದಲ್ಲಿ ದಾಖಲೆ ಮಾಡ್ಯಾರ. ಬಹಳ ಅದ್ಭುತ ವಚನ ಅದ ರೀ. ಸುಮ್ನೆ ಓದ್ತೀನಿ ಅದನ್ನ ನಾನು, ಕೊನೆಗೆ ಅವ್ರು ಏನ್ ಹೇಳ್ತಾರ ಅನ್ನೋದು ಗೊತ್ತಾಗ್ತದ್ರಿ. ಶ್ರೀ ಗುರು ಸ್ವಾಮಿ ಕರುಣಿಸಿಕೊಟ್ಟ ಇಷ್ಟ ಬ್ರಹ್ಮವೇ ಬಸವಣ್ಣ. ಆ ಬಸವಣ್ಣನೇ
ನವಲಿಂಗ ಸ್ವರೂಪವಾಯಿತಯ್ಯ ನವಲಿಂಗ ಸ್ವರೂಪವಾಗಿಪ್ಪನಯ್ಯ ಅದು ಹೇಗೆಂದರೆ ಅಂತೇಳಿ ಪ್ರಾರಂಭ ಆಗಿ ತನುತ್ರಯಗಳಲ್ಲಿ ಇಷ್ಟ ಪ್ರಾಣ ಭಾವವೆಂದು ಇಂದ್ರಿಯಗಳಲ್ಲಿ ಆಚಾರಲಿಂಗ, ಗುರುಲಿಂಗ, ಶಿವಲಿಂಗ, ಜಂಗಮಲಿಂಗ, ಪ್ರಸಾದಲಿಂಗ, ಮಹಾಲಿಂಗ ವಿನಸಿಪ್ಪನಯ್ಯ ಅದು ಹೇಗೆಂದರೆ ನಾಸಿಕದಲ್ಲಿ ಅಂಗಲಿಂಗ ಸಂಘ ಚತುರ್ವಿಶಂತಿ ಸ್ವರೂಪವನ್ನೊಳಗೊಂಡು ಆಚಾರಲಿಂಗವಾಗಿ ಎನ್ನ ನಾಸಿಕದಲ್ಲಿ ಇಂಬುಗೊಂಡನೆಯ ಬಸವಣ್ಣ, ಜಿಹ್ವೆಯಲ್ಲಿ ಅಂಗಲಿಂಗ ಸಂಘ ಅಷ್ಟಾದಶ ಸ್ವರೂಪವನ್ನೊಳಗೊಂಡು ಗುರುಲಿಂಗವಾಗಿ ಎನ್ನ ಜಿಹ್ವೆಯಲ್ಲಿ ಇಂಬುಗೊಂಡನೆಯ ಬಸವಣ್ಣ, ನೇತ್ರದಲ್ಲಿ ಅಂಗಲಿಂಗ ಸಂಘ ಷೋಡಶ ಸ್ವರೂಪವನ್ನೊಳಗೊಂಡು ಶಿವಲಿಂಗವಾಗಿ ಎನ್ನ ನೇತ್ರದಲ್ಲಿ ಇಂಬುಗೊಂಡನೆಯ ಬಸವಣ್ಣ, ತ್ವಕ್ನಲ್ಲಿ ಅಂಗಲಿಂಗ ಸಂಘ ಸಪ್ತಾದಶ ಸ್ವರೂಪವನ್ನೊಳಗೊಂಡು ಲಿಂಗವಾಗಿ ತ್ವಕ್ಕಿನಲ್ಲಿ ಇಂಬುಗೊಂಡನೆಯ ಬಸವಣ್ಣ, ಶ್ರೋತ್ರದಲ್ಲಿ ಅಂಗಲಿಂಗ ಸಂಘ ತ್ರೈದಶ ಸ್ವರೂಪವನ್ನೊಳಗೊಂಡು ಪ್ರಸಾದಲಿಂಗವಾಗಿ ಎನ್ನ ಶ್ರೋತ್ರದಲ್ಲಿ ಇಂಬುಗೊಂಡನೆಯ ಬಸವಣ್ಣ, ಹೃದಯದಲ್ಲಿ ಅಂಗಲಿಂಗ ಸಂಘ ತ್ರಯೋದಶ ಸ್ವರೂಪವನ್ನೊಳಗೊಂಡು ಮಹಾಲಿಂಗವಾಗಿ ಎನ್ನ ಹೃದಯದಲ್ಲಿ ಇಂಬುಗೊಂಡನೆಯ ಬಸವಣ್ಣ, ಇಂತಿ ಬಸವಣ್ಣನೇ ಅಂಗ ಲಿಂಗ ಹಸ್ತ ಮುಖ ಶಕ್ತಿ ಭಕ್ತಿ ಪದಾರ್ಥ ಪ್ರಸಾದ ಇಂತಿವ ನರಿದು ಅರ್ಪಿಸಿದನಾಗಿ ಎನ್ನ ತನುವಿನಲ್ಲಿ ಶುದ್ಧ ಪ್ರಸಾದವಾಗಿ ಇಂಬುಗೊಂಡನೆಯ ಬಸವಣ್ಣ, ಎನ್ನ ಮನದಲ್ಲಿ ಶುದ್ಧ ಪ್ರಸಾದವಾಗಿ ಇಂಬುಗೊಂಡನೆಯ ಬಸವಣ್ಣ, ಎನ್ನ ಪ್ರಾಣದಲ್ಲಿ ಪ್ರಸಿದ್ಧ ಪ್ರಸಾದವಾಗಿ ಇಂಬುಗೊಂಡನೆಯ ಬಸವಣ್ಣ. ತಮ್ಮ ಅನುಭವದ ಮಾತನ್ನ ಹೇಳ್ತಾರ. ಇಂತಿ ಶುದ್ಧ ಸಿದ್ಧ ಪ್ರಸಿದ್ಧ ಪ್ರಸಾದದೊಳಗೆ ಮುಳುಗಿದ್ದ ಭೇದವನರಿದು. ನೋಡ್ರಿ, ಈ ಮಾತು ಸ್ವಲ್ಪ ಲಕ್ಷ್ಯ ಕೊಡುವಂತದ. ಇಂತಿ ಶುದ್ಧ ಸಿದ್ಧ ಪ್ರಸಿದ್ಧ ಪ್ರಸಾದದೊಳಗೆ ಮುಳುಗಿದ್ದ ಭೇದವನರಿದು ಬೋಳ ಬಸವೇಶ್ವರನ ಅನುಭಾವ ಸಂಪರ್ಕದಿಂದ ಸಿದ್ದೇಶ್ವರನ ಘನ ಪ್ರಕಾಶ ಸಾಧ್ಯವಾಯಿತಾಗಿ ಪರಂಜ್ಯೋತಿ ಮಹಾಲಿಂಗ ಗುರು ಸಿದ್ಧಲಿಂಗ ಪ್ರಭುವಿನಲ್ಲಿ ಎರಡ ನರಿಯ ನಿರ್ಧನೆಯ ನಿಮ್ಮ ಧರ್ಮ ಅಂತಾರೆ ತಮ್ಮ ಅನುಭವವನ್ನ ಅವರು ವ್ಯಕ್ತ ಮಾಡ್ತಾರೆ. ಯಾರು? ಗುಮಳಾಪುರದ ಸಿದ್ಧಲಿಂಗೇಶ್ವರರು. ಇವರು ಬೋಳ ಬಸವೇಶ್ವರರ ಶಿಷ್ಯ ಪರಂಪರೆಯಲ್ಲಿ ಬರುವಂತವ್ರು. ಇಟ್ಟು ಸ್ಪಷ್ಟ ಅದ ಇಲ್ಲಿ. ಈ ಲಿಂಗಾಂಗ ಸಾಮರಸ್ಯ ಸ್ಥಿತಿ ನನಗೆ ಹೆಂಗ ಪ್ರಾಪ್ತ ಆಯ್ತು, ನನಗ ಇದನ್ನ ಕೊಟ್ಟವ್ರು ಯಾರು, ಕರುಣಿಸಿದವ್ರು ಯಾರು, ಯಾರ ಸಂಘದಿಂದ ಇದನ್ನ ಸಾಧ್ಯ ಆಯಿತು ಅನ್ನೋದನ್ನ ಅತ್ಯಂತ ಸ್ಪಷ್ಟವಾಗಿ ಬೋಳ ಬಸವೇಶ್ವರನ ಅನುಭಾವ ಸಂಪರ್ಕದಿಂದ ಅಂತ ಸ್ಪಷ್ಟವಾಗಿ ಹೇಳ್ಯಾರ. ಮತ್ತು ಸಿದ್ದೇಶ್ವರನ ಘನಪ್ರಕಾಶ ಸಾಧ್ಯ ಆಗ್ಬೇಕಾದ್ರೂ ಕೂಡ ಅದಕ್ಕ ಕಾರಣೀಭೂತರು ಯಾರಪ್ಪ ಅಂತಂದ್ರೆ ಬೋಳ ಬಸವೇಶ್ವರರು. ಇಂಥೊಬ್ಬ ಮಹನೀಯರು ಬೋಳ ಬಸವೇಶ್ವರರ ಬಗ್ಗೆ ಇಷ್ಟು ಕೊಂಡಾಡಿದ್ದನ್ನ ನಾವು ವಿಚಾರ ಮಾಡಿ ನೋಡಿದ್ರ ಬೋಳ ಬಸವಣ್ಣನವರು ಅವರು ಬೋಳ ಬಾಳ ಮನುಷ್ಯ ಅಲ್ಲ, ಸಾಕ್ಷಾತ್ ಶಿವಯೋಗಿಗಳು, ಮಹಾಶಿವಯೋಗಿಗಳು, ಲಿಂಗಾಂಗ ಸಾಮರಸ್ಯವನ್ನ ಹೊಂದಿರ್ತಕ್ಕಂಥ ಮಹಾನುಭಾವ, ಮಹಾಗುರುವಿನ ದಿವ್ಯ ಸಾನ್ನಿಧ್ಯದಲ್ಲಿ ಶಿವಯೋಗವನ್ನ ಅಭ್ಯಾಸಿಸಿ ಬೋಳ ಅನ್ನೋ ಪದಕ್ಕೆ ಅರ್ಥ ಇನ್ನೊಂದು ಏನದ ಗೊತ್ತನ್ರಿ? ಬೋಳ ಅಂತಂದ್ರೆ ಸಾಮಾನ್ಯವಾಗಿ ಆಡು ಭಾಷೆಯೊಳಗೆ ಏನು ಗೊತ್ತಿಲ್ಲ ಅಂತ ಅರ್ಥ. ಆದ್ರ ಶಿವಯೋಗ ಸಿದ್ಧ ಸ್ಥಿತಿಯನ್ನು ಹೊಂದಿದವನು ಕೂಡ ಬೋಳರಂಗ ಇರ್ತಾರ. ಬೋಳ ಬಸವ ಅಂತಂದ್ರೆ ಏನು? ಶಿವಯೋಗಿ ಬಸವ ಅಂತಾನು ಕೂಡ ಅರ್ಥ ಆಗ್ತದೆ. ಯಾಕಂತಂದ್ರೆ ಸ್ವರೂಪ ಸ್ಥಿತಿ ಲಿಂಗಾಂಗ ಸಾಮರಸ್ಯವನ್ನು ಹೊಂದಿದಂತವ ಯಾವ ವ್ಯಕ್ತಿ ಸಂಪೂರ್ಣವಾಗಿ ಲಿಂಗವೇ ತಾನೇ ಲಿಂಗ ಆಗಿದ್ದ ಅಂತಂದ್ರೆ ಅವನಿಗೆ ಪದಾರ್ಥಗಳಾಗಿ ಉಳಿಯೋದಿಲ್ರಿ. ಪದಾರ್ಥಗಳಿರ್ತಾವ, ಪ್ರಾಣ ಅವನು ಚಂಚಲ ಇರಂಗಿಲ್ಲ, ಸ್ಥಿರ ಇರ್ತದ. ಪ್ರಾಣ ಲಿಂಗ ಆಗಿರ್ತದ, ಅಂಗಗಳೆಲ್ಲ ಲಿಂಗ ಸ್ವರೂಪ ಆಗಿರ್ತಾವ. ಹಿಂಗಿರುವಂತ ಮನುಷ್ಯ ಲೌಕಿಕ ದೃಷ್ಟಿಯೊಳಗ ಬೋಳನಂತನೇ ಕಾಣಿಸ್ತಾನ. ಏನು ಗೊತ್ತಿಲ್ಲಪ್ಪ. ಯಾಕ? ಲೌಕಿಕ ಜಾಣರಲ್ಲ ಶಿವಯೋಗಿಗಳು, ಹೌದಿಲ್ರಿ? ಅವರು ಶಿವಯೋಗ ಸುಖದೊಳಗ ಮಹಾನುಭಾವಿಗಳರಿ. ಲೌಕಿಕ ದೃಷ್ಟಿಯಿಂದ ಬೋಳರಂತೆ ಕಂಡ್ರು ವಾಸ್ತವಿಕವಾಗಿ ಅವರು ಶಿವ ಸಾಮ್ರಾಜ್ಯದ ಚಕ್ರವರ್ತಿಗಳೇ. ಯಾರು? ಬೋಳ ಬಸವಣ್ಣನವರು. ಮಹಾಗುರುವಿನ ಸಂಘದಿಂದ ಶಿವಯೋಗ ಸಂಪನ್ನರಾದವರು.
ಅವ್ರ ಸಂಘದಿಂದ ಅನೇಕ ಮಂದಿ ಕೂಡ ಶಿವಯೋಗ ಸಂಪನ್ನರಾಗಿದ್ದಾರೆ ಅನ್ನೋದಕ್ಕ ಈ ಒಂದು ವಚನ ಪ್ರಮಾಣ ಆಗ್ತದ ರೀ. ಅಂತ ಶಿವಯೋಗಿಗಳ ಅನುಗ್ರಹ ನಮ್ಮೆಲ್ಲರ ಮೇಲೆ ಇರ್ಲಿ. ನನಗೂ ಒಂದೆರಡು ಮಾತುಗಳನ್ನ ಆಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಪೂಜ್ಯರಾಗಿರುವ ಪಟ್ಟಣ ಸರ್ ಅವರು ಹೃದಯ ಬಹಳ ದೊಡ್ಡದ್ರಿ. ಅವ್ರ ಹೃದಯದೊಳಗ ಖರೆ ಬಸವನ್ನ, ಬಸವ ಧರ್ಮ, ವಾಸ್ತವಿಕತೆ ಏನೈತಿ ಅದನ್ನ ಆಗ ಅವ್ರು ಮಾತಾಡ್ತಾ ಹೇಳಿದ್ರು. ಅವರು ಪೌರಾಣಿಕ ವ್ಯಕ್ತಿಗಳನ್ನ ಇಡೀ ದೇಶದ ತುಂಬಾ ನಾವು ವಿಜೃಂಭಣೆಯನ್ನ ಮಾಡಕತ್ತೀವಿ. ಅದು ಅವ್ರವ್ರು ಅಭಿಮತ ರೀ. ವಾಸ್ತವಿಕವಾಗಿ ನಮ್ಮ ನಾಡಿನವರು, ನಮ್ಮ ಸ್ಥಾನದವರು, ನಮ್ಮೆಲ್ಲರಿಗಾಗಿ ಹಗಲಿರಳು ಶ್ರಮಿಸಿದವರು, ನಮಗಾಗಿ ತಮ್ಮ ಜೀವವನ್ನ ತೆತ್ತವರು. ಅಂತ ಮಹನೀಯರಿಗಾಗಿಯೂ ನಾವು ಮಾಡುವಂಥದ್ದು ಬಹಳ ಅದ ರೀ. ಅಂತ ಅವಕಾಶ ನಮಗೆ ಸಿಕ್ತಂತಂದ್ರೆ ನಾವು ಕೂಡ ನಮ್ಮ ಪ್ರಾಣವನ್ನೇ ಬಸವಣ್ಣನವರಿಗೆ ಅರ್ಪಣೆ ಮಾಡಿ ಆ ಕಾರ್ಯಕ್ಕೆ ನಾವು ತಯಾರಿರ್ತೀವಿ ಅಂತ ಹೇಳ್ತಾ ಎಲ್ಲರಿಗೂ ಅನಂತ ಶರಣಾರ್ಥಿಗಳು. ಧನ್ಯವಾದಗಳು. ಶ್ರೀಧರ್ ಮುರಾಳೆ ಅವರು ನಮ್ಮ ಶಿವಾನುಭವ. ಅದು ಅವರ ಸಿಲೆಬಸ್ ಅಂತಂದ್ರೆ ಕೇವಲ ಅಧ್ಯಾತ್ಮ ಚಿಂತನೆ ಅಷ್ಟೇ ಅಲ್ಲ, ಸಾಮಾಜಿಕ ಕಳಕಳಿ ಅವುಗಳನ್ನು ಬೀಳಿಸಿ ಹೇಳ್ತಕ್ಕಂಥ ರೀತಿ. ನಾವು ಹೊಲಸ್ನೆ ಅಂತಂದ್ರೆ ಮ್ಯಾಲ ಭಾಳ ಬಿದ್ದಿರ್ತದ, ಅದನ್ನ ತೆಗೆದು ತೊಳಲು ಮಾಡಿ ಕೊಡ್ತಾರಲ್ಲ, ಹಂಗ ಶಿವಯೋಗ ಸಾಧಕರ ಬಗ್ಗೆ ಬಹಳಷ್ಟು ವಿಚಾರಗಳನ್ನ ಅವರು ಲೇಖನ ಅಂದ್ರೆ ಪಾಪ ಬರೆದು ಕೊಟ್ರು. ಅದನ್ನ ನಮ್ಮ ಬದಾಮಿಯ JC ಆಲೂರು ಪ್ರಿಂಟ್ಔಟ್ ತಗೊಂಡು ಟೈಪ್ ಮಾಡಿ ಕೊಟ್ರು. ಅಂದ್ರೆ ಯಾಕೆ ಹೇಳ್ತೀನಿ ಅಂತಂದ್ರೆ ಒಂದು ಟೀಮ್ ತಯಾರಾಗೈತಿ. ಅವರು ಕೂಡ ನಮ್ಮ ತಂಡದೊಳಗೆ ನಾವು ಭಾಳ ಜನ ಕೆಲವು ಹೆಸರನ್ನ ಈಗ ಹಸ್ತಪ್ರತಿ ಮತ್ತು ಪಾಠಾಂತರದ ಏನು ಹಸ್ತಪ್ರತಿ ಶಾಸ್ತ್ರವನ್ನ PhD ಮಾಡಿದವರು ಅಥವಾ ಕನ್ನಡ ಪ್ರಾಧ್ಯಾಪಕರು ಹೆಚ್ಚು ಓದ್ಕೊಂಡಿರ್ತಾರೆ ಅಂದ್ಕೊಂಡು ಅವ್ರ ಹೆಸರು ರೆಫರ್ ಮಾಡ್ತೀವಿ. ಅದು ಅನುಭವ ದೃಷ್ಟಿಯಿಂದ ಯಾವ ವಿಶ್ವವಿದ್ಯಾಲಯ ನೀಡಲಾರದಂಥ ದೊಡ್ಡ ಡಿಗ್ರಿ ಅಂತಂದ್ರೆ ಪಡೆದವ್ರು ಅಂದ್ರೆ ಶ್ರೀಧರ್ ಮುರಾಳೆ ಅಂದ್. ಯಾಕಂದ್ರೆ ನಮ್ಗೆ ಇತ್ತೀಚೆಗೆ ಮಾದೇವ ಹೊರಟ್ಟಿ ಸಾಹೇಬ್ರು ಹೇಳಿದ್ರು, ಇಲ್ಲ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಅವ್ರನ್ನ ಕರ್ಸಾಕತ್ತೀನಿ. ಅವರೊಂದು ಧಾರವಾಡದಂತಲೇ ಒಂದು ಹಳ್ಳಿ, ಅಲ್ಲಿ ಶಿವಯೋಗ ಸಾಧಕರ ಬಗ್ಗೆ ನಾವು ಕಾರ್ಯಕ್ರಮ ಮಾಡಕತ್ತೀವಿ, ಅವ್ರನ್ನ ಕರೆಸ್ತೀವಿ. ಭಾಳ ಜನ ದಿನನಿತ್ಯವಾಗಿ ಈ ಒಂದು ದಾಸೋಹ, ಜ್ಞಾನ ದಾಸೋಹವನ್ನು ಪಡಿಸ್ತಕ್ಕಂಥ ಕೆಲಸವನ್ನ ಶ್ರೀಧರ್ ಮುರಾಳೆ ಅವರು ಮಾಡಿದ್ರು. ಗುಮ್ಮಳಾಪುರ ಮತ್ತು ಗುಳ್ಳೂರು ಅವರೆಲ್ಲರೂ ಕೂಡ ಇವರ ಶಿಷ್ಯ ಪರಂಪರೆಯೊಳಗೆ ಬಂದವರು. ಮತ್ತು ಹೇಳ್ದಂಗೆ ಬೋಳ ಅಂತಕ್ಕಂಥ ಮರುಳು ಶಂಕರ ಅಂತಾರೆ. ಮರುಳು ಅಂದ್ರೆ ಬೋಳ, ಮತ್ತೇನಲ್ಲ, ಮರುಳು ಶಂಕರ. ಎಲ್ಲ ಗೊತ್ತಿದ್ದು ಗೊತ್ತಿದ್ದಂಗೆ ಇದಾವ. ಮಾಡುವಂತಿರಬೇಕು, ಮಾಡದಂತಿರಬೇಕು, ಮಾಡುವ ಮಾಟದೊಳಗೆ ತಾನಿಲ್ಲದಂತಿರಬೇಕು, ಕೂಡಲ ಸಂಗನ ಶರಣರ ನೆನೆಯುತ್ತ ನೆನೆಯದಂತಿರಬೇಕು. ಹೆಂಗಿದ್ದ ಏನೂ ಇದ್ದಂಗೆ ಅವೇನು ಬಿಟ್ಟು ಹುಚ್ಚಿದ್ದಂಗೆ ಹುಚ್ಚೇಶ್ವರ. ನಾವು ನೋಡ್ರಿ, ಹುಚ್ಚೇಶ್ವರ ನನ್ನ ಕಡೆ ಹುಚ್ಚ ಈಶ್ವರನಿಗೂ ಕೂಡ ಹುಚ್ಚ ಅಂತೀವಿ ನಾವು. ಫಕೀರೇಶ್ವರ ಅಂದ್ರೆ ಏನೋ ಇಸ್ಲಾಂ ಧರ್ಮದೊಳಗೆ ಬಂದಂಥ ಫಕೀರರು ಇದ್ದಂಗೆ ಇದ್ದಾನ, ನೊಮ್ಯಾಡಿಕ್ ಅದಾನ, ಅಲೆಮಾರಿ ಅದಾನ ಶಿವ ಅಂತಕ್ಕಂಥದ್ದನ್ನ ಆ ಒಂದು ಭಾವದೊಳಗೆ ನಾವು ತಗೊಂಡಾಗ ನಿಜಕ್ಕೂ ಕೂಡ ಒಂದು ಸಂತೋಷ, ನೆಮ್ಮದಿ, ಶಾಶ್ವತ ನೆಮ್ಮದಿ. ಇದು ನಾವೇನೋ ತಿಂದ್ರೆ ಉಂಡ್ರೆ ಸಂತೋಷ ಬೇರೆ, ನೆಮ್ಮದಿ ಬೇರೆ. ನೆಮ್ಮದಿ ಶಾಶ್ವತವಾಗಿರ್ತದೆ, ಸುಖ ಅಂತಕ್ಕಂಥದ್ದು ಕಾಲಘಟ್ಟದೊಳಗೆ ಸಾಂದರ್ಭಿಕವಾಗಿರ್ತದೆ. ಇದು ನಮ್ಮ ಶರಣರು ಕೊಟ್ಟಂಥ ಅಡುಗೆ ಅಂತಂದ್ರೆ ಅದು ಅನುಭವದ ಅಡುಗೆ. 900 ವರ್ಷ ಆದರೂ ಇನ್ನೂ ಬಿಸಿ ಬಿಸಿ ಅಡುಗೆ. ವಚನಗಳು ಓದ್ದ ನಮ್ಗೆ ಊಟ ಮಾಡಿದಷ್ಟು ಸಂತೋಷ, ನಮ್ಗೆ ಸ್ನಾನ ಮಾಡಿದಷ್ಟು ಸಜ್ಜನ, ನಮ್ಮ ಮಜ್ಜನ ನಮ್ಗೆ ವಚನ, ನಮ್ಮ ಊಟ ಪ್ರಸಾದ ವಚನ, ಅಂಗ ಗುರು ಲಿಂಗ ಜಂಗಮ ಎಲ್ಲವೂ ಕೂಡ ವಚನಮಯವಾಗಿಬಿಡ್ತದೆ. ಹೀಗಾಗಿ ಆ ಹಿನ್ನೆಲೆಯೊಳಗೆ ನಾವೆಲ್ಲರೂ ಕೂಡ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು. ನಾವು ಭಾಳಷ್ಟು ಜವಾಬ್ದಾರಿಗಳದಾವ ನಮ್ಮ ಮೇಲೆ. ನಮ್ಮ ಜವಾಬ್ದಾರಿಗಳು ಕರೆ ನಿಜಕ್ಕೂ ಅನ್ಸುತ್ತೆ, ಭಾಳಷ್ಟು ಜವಾಬ್ದಾರಿಗಳದಾವು. ಆ ಜವಾಬ್ದಾರಿಯನ್ನು ನಾವು ಇಡೀ ಭಾರತಕ್ಕೆ ನಾವು ಮಾದೇವ ಹೊರಟ್ಟಿ ಸಾಹೇಬರು ಬಸವ ಶಾಂತಿ ಯಾತ್ರೆಯನ್ನು ಮಾಡಿದಾಗ ಅಲ್ಲಿ JB ಪಟ್ನಾಯಕರು, ಆಮೇಲೆ ಅಲ್ಲಿ ರಘುನಾಥ್ ಮಿಶ್ರಾ ಅವರು, ಬೂಟಾ ಸಿಂಗ್ ಗೃಹ ಮಂತ್ರಿ, ಬಿಹಾರದ ರಾಜ್ಯಪಾಲರು, 8 ಸಲ MP ಆದವರು, ಅವರೆಲ್ಲರೂ ಬಂದರು. ಅದಕ್ಕೆ ಬಸವಣ್ಣನ ವಿಚಾರಗಳನ್ನು ಒಯ್ಯಲಿಕ್ಕೆ ತಾವೆಲ್ಲರೂ ಕಂಕಣಬದ್ಧರಾಗ್ರಿ, ಇದು ಸಮಯ ಅಂತಕ್ಕಂಥ ಮಾತನ್ನು ಹೇಳ್ತಾ ಡಾಕ್ಟರ್ ವಿದ್ಯಾವತಿ ಅಕ್ಕಿ ಅವರು ಮತ್ತೆ ತಮ್ಮ ಹ್ಯಾಂಡಲ್ ಮಾಡಿದ್ದಾರೆ. ವಿದ್ಯಾವತಿ ಮಾತಾಡ್ರಿ. ನಮಸ್ಕಾರ ಸರ್. ಶ್ರೀಧರ್ ಸರ್ ಅವರು ವಚನವನ್ನ ಹೇಳಿದ್ರಲ್ಲ, ಅದನ್ನ ನಾವು ಅಕ್ಕನ ವಚನದ ಗ್ರೂಪಿಗೆ ಅದ್ರ ಪೂರ್ಣ ಪಾಠವನ್ನ ಕೊಟ್ರ ನಮ್ ಲೇಖನ ಇನ್ನು ನಾನು ತಯಾರು ಮಾಡಿಲ್ಲ, ಅದ್ರೊಳಗನ್ನ ಹಾಕ್ಲಿಕ್ಕೆ ಅನುಕೂಲ ಆಗ್ತೈತೆ ಅಂತ ಹೇಳಿ ಅವರಲ್ಲಿ ಬೇಡಿಕೆ ಇಡ್ತೀನಿ. ಅದು ಮತ್ತೆ ಯಾರಾದರೂ ಮಾತಾಡ್ತಾರೆ? ಸುಜಾತ ಮಾತಾಡ್ತಾರೆ ಕಾರ್ಯಕ್ರಮ. ಸುಜಾತ ಹೊರಟ್ಟಿ ಸಾಹೇಬ್ರು, ಮಾದೇವ ಹೊರಟ್ಟಿ, ಪ್ರೇಮಕರ್ ಅದಾರಿ ಹೊರಟ್ಟಿ ಸಾಹೇಬ್ರಿ? ನಾಗರಾಜ್ ಸರ್ ಹ್ಯಾಂಡ್ ರೈಸ್ ಮಾಡಿದ್ರಿ. ಯಾರ್ರಿ? ನಾಗರಾಜ್ ಮತ್ತೇಳಿ ಅದಾರನ್ರಿ? ಇಲ್ಲ, ನಾಗರಾಜ್ ಮತ್ತೇಳಿ ಇಲ್ಲ ಅವ್ರು ಅದಾರ್
ಇಲ್ಲ ಬಿಟ್ಟಿದ್ದಾರೆ, ನಾಗರಾಜ್ ಕೊಟ್ಟಗಾರ ಕಾಣ್ತದೆ. ಇಲ್ಲ ಸರ್, ಇಲ್ಲ ಸರ್, ಇಲ್ಲ 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 ಸರ್. ಸರ್ ಉಮಾ ಮೇಡಮ್ ಮತ್ತು ವಿದ್ಯಾವತಿ ಅಕ್ಕಿ ಮೇಡಮ್ ರೇಸ್ ಮಾಡಿದ್ದಾರೆ, ಹ್ಯಾಂಡ್ ರೈಸ್ ಮೇಡಮ್. ಉಮಾ ಅಕ್ಕೂರ್ ಅವರು ಮಾತಾಡ. ಉಮಾ ಅಕ್ಕೂರ್ ನಮಸ್ಕಾರ, ಶಶಿಕಾಂತ್ ಪಟ್ಟಣ್ ಸರ್ ಅವ್ರಿಗೆ. ಶರಣಾರ್ಥಿಕರ. ಹಾ ಮಾತಾಡ್ರಿ. ಶರಣು ಶರಣಾರ್ಥಿ ಸರ್. ಅನುಭವ ತುಂಬಾ ಚೆನ್ನಾಗಿತ್ತು ಸರ್ ಇವತ್ತು ವಿದ್ಯಾವತಿ ಅವ್ರು ಮಾಡಿದ್ದು. ಈ ಒಂದು ಕಾರ್ಯಕ್ರಮ ಮನೆಯಲ್ಲಿ ಕೂತ್ಕೊಂಡು ನೋಡುವ ಅವಕಾಶ ಮತ್ತು ಶರಣ್ ಬಗ್ಗೆ ತಿಳ್ಕೊಳ್ಳುವಂತ ಅವಕಾಶ ತುಂಬಾ ಸಂತೋಷವನ್ನ ತಂದಿದೆ. ಇವತ್ತಿಂದ ಹೊಸದಾಗಿ ಈ ಒಂದು ಶರಣರ ಬಗ್ಗೆ ತಿಳಿಯುವಂತ ಒಂದು ಈ ಅನುಭವ ತುಂಬಾ ಚೆನ್ನಾಗಿತ್ತು. ಅನಂತ ಧನ್ಯವಾದಗಳು ಸರ್. ಧನ್ಯವಾದಗಳು, ಧನ್ಯವಾದಗಳು. ಹುಬ್ಬಳ್ಳಿ ಸರ್, ನಮ್ದು ಹುಬ್ಬಳ್ಳಿ. ದಾನಮ್ಮ ಮಾತಾಡ್ರಿ. ಡಾಕ್ಟರ್ ದಾನಮ್ಮ ಜಳಕಿ. ಎಲ್ರಿಗೂ ಶರಣಾರ್ಥಿ ಸರ್. ಬಹಳ ಉತ್ತಮವಾಗಿರುವಂತಹ ವಿಚಾರಗಳನ್ನ ಈ ನಮ್ಮ ವೇದಿಕೆಯಲ್ಲಿ ಸಾಗಿ ಬರ್ತಾ ಇರೋದು ತುಂಬಾ ಖುಷಿ ಅನಿಸ್ತಾ ಇದೆ. ಸರ್, ತಾವು ಕೊಟ್ಟಂತ ವಿಷಯಗಳನ್ನ ನೋಡಿದ್ರೆ ನಿಜ ಹೇಳಿದ್ರೆ ಈ ವಿಷಯಗಳನ್ನ ನಾವು ಎಲ್ಲೂ ನೋಡೇ ಇಲ್ಲ, ಕೇಳೇ ಇಲ್ಲ. ಅಂತ ವಿಷಯಗಳನ್ನ ಹೆಕ್ಕಿ ತೆಗೆದು ಒಳ್ಳೆಯ ವಿದ್ವಾಂಸರಿಂದ ಮಾತಾಡ್ತಾ ಇರೋದು ಬಹಳ ಹೆಮ್ಮೆ ಅನಿಸ್ತಾ ಇದೆ. ಸೊ ವಿಷಯ ಕೊಟ್ಟಂತ ತಮಗೂ ಹಾಗೂ ಮೇಡಮ್ ಅವ್ರು ಸಹಿತ ಧನ್ಯವಾದಗಳನ್ನ ಹೇಳಿಕ್ ಬಯಸ್ತಾ ಇದ್ದೀನಿ. ಸರ್, ಇನ್ನೂ ಒಂದು ಇವ್ರು ವಚನಗಳನ್ನ ಬರೆದಿದ್ದಾರೆ ಅಥವಾ ಇವ್ರ ಹೆಸರಲ್ಲಿ ಯಾರಾದ್ರೂ ವಚನಗಳಿವೆ ಅನ್ನೋ ಒಂದು ಪ್ರಶ್ನೆ, ಒಂದು ಸಂದೇಹ ನನ್ ಕಾಡ್ತಾ ಇತ್ತು. ಸ್ವಲ್ಪ ಅದನ್ನ ತಿಳಿಸಿದ್ರೆ ಸಹಾಯಕ ಆಗುತ್ತೆ. ಧನ್ಯವಾದಗಳು ಸರ್. ಅವ್ರಿಗಾಗಲೇ ಹೇಳಿದ್ರ ಗುಮ್ರಾಪುರದ ಶರಣರು ಹೇಳ್ದಂಗ ಇವರು ವಚನಗಳನ್ನು ಬರದಾರ ಅಂತಕೊಂಡು ಅವ್ರು ಉಲ್ಲೇಖ ಮಾಡ್ಯಾರ. ಅದ್ರ ವಚನಗಳು ಸಿಕ್ಕಿಲ್ಲ, ಬೋಳಬಸವ್ರ ವಚನಗಳು ಸಿಕ್ಕಿಲ್ಲ. ಆದ್ರೆ ಬೋಳಬಸವರು ಪಾಠಾಂತರ ಮಾಡತಕ್ಕಂಥ ಎಲ್ಲ ಪ್ರತಿಗಳನ್ನು ಮಾಡ್ತಕ್ಕಂಥ ಸಂದರ್ಭದಾಗ ಸಂಕಲನಕ್ಕೆ ಬಹಳಷ್ಟು ಮಹತ್ವ ಕೊಟ್ಟರು. ಹಿಂಗಾಗಿ ಆ ವಿಷಯ ಮುಂದಿನ ದಿನದೊಳಗೆ ಅದನ್ನು ಕೂಡ ನಾವು ಗಣನೆಗೆ ತೆಗೆದುಕೊಳ್ಳೋಣ ಅಂತಕೊಂಡು ಈ ಸಂದರ್ಭದಾಗ ಹೇಳ್ತೀನಿ. ಥ್ಯಾಂಕ್ ಯು ಸರ್, ಧನ್ಯವಾದ. ನಾಗರಾಜ್ ಕೊಟ್ಟಗಾರ್ ಸರ್, ಡಾಕ್ಟರ್ ಪ್ರೊಫೆಸರ್ ನಾಗರಾಜ್ ಕೊಟ್ಟಗಾರ್, ಮೃತ್ಯುಂಜಯ ಕಾಲೇಜ್. ಹಲೋ ಸರ್, ನಮಸ್ಕಾರ ಸರ್. ಮಾತಾಡಿ ಸರ್, ನಿಮ್ಮ ಅಭಿಪ್ರಾಯಗಳನ್ನ ಹೇಳ್ರಿ. ಏನಿಲ್ಲ ಸರ್, ಬಹಳ ಚೆನ್ನಾಗಿ ಮಾತನಾಡಿದ್ರಿ ಮೇಡಮ್ ಅವ್ರು ಸರ್. ಯಾಕಂದ್ರೆ ವಿಷಯ ಈಗ ಪ್ರಸ್ತುತ ನಾನು ಅದನ್ನ ಟಾಪಿಕ್ ನೋಡಿದಾಗ ಸರ್ಚ್ ಮಾಡಕ್ ನೋಡಿದೆ ಸರ್, ಅಷ್ಟೊಂದು ಮಾಹಿತಿ ಸಿಗ್ಲಿಲ್ಲ. ಬಟ್ ಮೇಡಮ್ ಅವ್ರು ಬಹಳ ಎಫರ್ಟ್ ಹಾಕಿ ಒಳ್ಳೆ ಮಾಹಿತಿಯನ್ನ ಕಲೆಕ್ಟ್ ಮಾಡಿದ್ದಾರೆ ಸರ್. ನಮ್ಗೆ ಆಕ್ಚುಲಿ ಬೋಳ ಬಸವಣ್ಣವ್ರು ಅನ್ನುವಂತ ಪದನ ಕೇಳಿರ್ಲಿಲ್ಲ ನಾವು ನಿಜವಾಗ್ಲು. ಸೊ ಇಂಥ ಶಿವಶರಣರು ಇದ್ರು ಅನ್ನುವಂಥದ್ರ ಬಗೆಗೆ ಸೂಕ್ತವಾದಂತ ಮಾಹಿತಿಯನ್ನು ಕೊಟ್ರು. ಅದಕ್ಕೆ ಸಂಬಂಧಪಟ್ಟಂಗೆ ನೀವು ಕೂಡ ಸಾಕಷ್ಟು ಉಲ್ಲೇಖಗಳನ್ನ ನೀಡಿದ್ರಿ. ಬಹಳ ಒಳ್ಳೆಯ ಒಂದು ಅನುಭವ ಸರ್. ತುಂಬಾ ಧನ್ಯವಾದಗಳು ನಿಮಗೂ ಮತ್ತು ಮೇಡಮ್ ಅವ್ರಿಗೂ ಕೂಡ, ವಿದ್ಯಾಶ್ರೀ ಮೇಡಮ್ ಅವ್ರಿಗೂ ಕೂಡ ಸರ್. ಸರ್, ಇವ್ರ ಬಗ್ಗೆ ವಚನಗಳು ಉಲ್ಲೇಖ ಅಷ್ಟೊಂದು ಇಲ್ಲ ಏನ್ ಸರ್? ಇಲ್ಲ ಇಲ್ಲ ಇಲ್ಲ. ಹಾನ್ ಸರ್. ಆ ಸಂಕಲನ ಯುಗ ಅಂತ ತಗೊಂಡ್ರ ಯಡೂರು ಸಿದ್ಧಲಿಂಗರ ನಂತರ ಬಂದಂತ ಸಂಕಲನ ಯುಗವನ್ನ ಇವರು ಬಹಳ ಪ್ರತಿಪಾಠ ಮಾಡಿ, ಅಂದ್ರೆ ಪಾಠಾಂತರ ಮಾಡೋದು ಸಂಕಲನ ಮಾಡ್ತಕ್ಕಂಥ ಕೆಲಸಕ್ಕೆ ಬಹಳ ಮಹತ್ವ ಕೊಟ್ಟರು. ಮತ್ತು ಇವರ ಶಿಷ್ಯರು ಗುಮ್ಮಳಾಪುರ ಮತ್ತು ಗುಳ್ಳೂರು ಏನದಲ್ಲ, ಇವರಿಬ್ಬರು ಕೂಡ ಶೂನ್ಯ ಸಂಪಾದನೆಯ ಕೃತಿಕಾರರು, ಸಂಪಾದನೆಕಾರ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಮತ್ತು ಶೂನ್ಯ ಸಂಪಾದನೆ ಕೂಡ ಯಾಕೆ ಬಂತ ಅನ್ನೋದು ನಾನು ಹೇಳಿದೆ. ಆವಾಗಿನ ಜೈನ, ಶೈವ, ವೈದಿಕ ಧರ್ಮಕ್ಕೆ ಪೈಪೋಟಿಯಾಗಿ ಇವರು ಕೂಡ ಸ್ವಲ್ಪ ಮಟ್ಟಿಗೆ ಪವಾಡಗಳನ್ನ ಅಥವಾ ಹಿಂಗೆ ಕಥೆಗಳನ್ನ ರಂಜನೀಯ ಮಾಡಬೇಕು, ಒಂದು ಆಕರ್ಷಣೆ ಮಾಡ್ಬೇಕು ಅಂತ ತಿಳ್ಕೊಂಡು ಅಲ್ಲಲ್ಲಿ ಈ ಕಥೆಗಳ ರೂಪದೊಳಗೆ, ಸಂವಾದದ ರೂಪದೊಳಗೆ ಶೂನ್ಯ ಸಂಪಾದನೆ ಅಂತಕ್ಕಂಥ ಕೃತಿಯನ್ನು ಹುಟ್ಟು ಹಾಕಿದ್ರು ಅಂತಕ್ಕಂಥ ವಿಷಯವನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ ಸರ್, ಒಳ್ಳೆ ಸರ್, ಧನ್ಯವಾದಗಳು ಸರ್. ಧನ್ಯವಾದಗಳು. ಡಾಕ್ಟರ್ ವಿದ್ಯಾವತಿ ಅಕ್ಕಿಯವರು ನಿಜಕ್ಕೂ ಕೂಡ ಒಳ್ಳೆಯ ವಿಷಯಗಳನ್ನು ಸಂಗ್ರಹ ಮಾಡಿ ಅವ್ರ ದಾಖಲೆಗಳನ್ನು ಇಟ್ಟು ಎಲ್ಲೂ ಸಿಗಲಾರ್ದಂಥ ವಿಷಯಗಳನ್ನು ಅವರು ಮಾಡಿದರು. ಮತ್ತು ಸಂವಾದಗಳು ಪಾಲ್ಗೊಂಡಂಥ ಡಾಕ್ಟರ್ ವೀಣಾ ಎಲಿಗಾರ್ ಮೇಡಮ್ ಅವರು ತಮ್ಮ ಶಿಷ್ಯ ಮತ್ತು ಅವ್ರು ಹೆಂಗೆ ತಮ್ಮ ವೈಚಾರಿಕ ಉತ್ತರಾಧಿಕಾರಿಗಳು ಚಲೋ ಬರ್ತಾರ ಅಂತ ತಿಳ್ಕೊಂಡಾಗ ಖುಷಿ. ಶಿಷ್ಯ ಗೆದ್ದಾಗ ಗುರುವಿಗೆ ಆನಂದ ಅಂತ. ಶಿಷ್ಯನ ಗೆಲುವು ಅದು ಗುರುವಿನ ಗೆಲುವು. ಆ ಸಂಭ್ರಮವನ್ನು ಅವರು ಅನುಭವಿಸಿದ್ರು. ಮತ್ತು ಇನ್ನು ಅನುಭವಿಗಳಾದಂಥ ನಮ್ಮ ಶ್ರೀಧರ್ ಮುರಾಳಿ ಅವರು ಯಾವುದೇ ವಿಷಯ ಕೊಟ್ಟರು ಕೂಡ ಭಾಳಷ್ಟು ಆಳವಾಗಿ ಓದ್ಕೊಂಡು ಅದನ್ನು ಆಳಕ್ಕೆ ಹೋಗಿ ನಮ್ಮ ಮುಂದೆ ಇಡ್ತಕ್ಕಂಥ ವಿಷಯವನ್ನು ಭಾಳಷ್ಟು ಶ್ಲಾಘನೀಯ. ಅವ್ರು ನಮ್ಮಲ್ಲಿ ಈಗಾಗಲೇ 2-3 ಸಲ ಮಾತಾಡ್ರ. ಇನ್ನೂ ಮತ್ತೆ ಫೆಬ್ರವರಿ ಮಾರ್ಚ್ ಒಳಗೆ ಮತ್ತೆ ಅವ್ರಿಗೆ 2-3 ವಿಷಯಗಳನ್ನು ಕೊಟ್ಟಿರಿ ಮಾತಾಡ್ತಾರೆ. ಅವ್ರಿಗೂ ಕೂಡ ಧನ್ಯವಾದಗಳು. ಮತ್ತು ಉಮಾ ಅಕ್ಕೂರ್ ಅವರು ಮತ್ತು ಡಾಕ್ಟರ್ ದಾನಮ್ಮ ಜಳಕಿ ಎಲ್ಲರೂ ಕೂಡ ತಮ್ಮ ಅಭಿಪ್ರಾಯಗಳನ್ನು ಹೇಳ್ಯಾರ. ಶ್ರೀಧರ್ ಮುರಳಿ ಅವ್ರಿಗೆ ವಿನಂತಿ ಅಂದ್ರೆ ಗುಮ್ರಾಪುರದ ಶರಣರ ವಚನವನ್ನು ತಾವೇನಾದ್ರು ಕೊಟ್ಟರಂದ್ರೆ ಅದು ಅವರ ವ್ಯಕ್ತಿತ್ವ ಚಿತ್ರಣಕ್ಕೆ ಆಕತಿ. ಅದನ್ನು ವಿದ್ಯಾವತಿ ಅಕ್ಕಿಯವರು ದಾಖಲೆ ಮಾಡಿ ನಮಗೆ ಲೆಕ್ಕನ ಕೊಡಿಸ್ತಾರೆ. ಅದನ್ನು ಕೂಡ ಶಿವಯೋಗ ಸಾಧಕರೊಳಗೆ ಇಲ್ಲಿಯವರೆಗೆ 85 ಜನ
ಬರೆದು ಕಳಿಸ್ಯಾರ. ಬಹಳಷ್ಟು ದೊಡ್ಡ ಒಂದು ಗ್ರಂಥ ಆಗೋದ್ರೊಳಗೆ ಸಂದೇಹ ಇಲ್ಲ. ಈ ವರ್ಷದಾಗ ತರೋಣಂತ. ಇನ್ನೂ ಯಾರಿಗೂ ಕೊಡೋದ್ರ ಕೊಡ್ರಿ. ಅದ್ರೊಳಗೆ ಭಾಳ ಜನ ವಿದ್ಯಾವತಿ ಅಕ್ಕಿಯವರು, ಸಾವಿತ್ರಿ ಕಮಲಾಪುರ್ ಅವರು, ಆಮೇಲೆ ನಮ್ಮ ಶಂಕರ್ ಕೊಪ್ಪಸ್ದವರು, ಅವರು 4-5 ಲೇಖನಗಳನ್ನ, ಒಂದು 5-6 ಜನ ಬಹಳಷ್ಟು ಆಸ್ಥೆ ವಹಿಸಿ ಮಾಡಿದ್ದಾರೆ. ಡಾಕ್ಟರ್ ಕೆ ಮಲ್ಲೇಶ್ ಅವರು ಹ್ಯಾಂಡ್ರೇಜ್ ಮಾಡಿದ್ದಾರೆ. ಮಲ್ಲೇಶ್ ಸರ್ ಮಾತಾಡಿ ಸರ್. ಮಲ್ಲೇಶ್ ಸರ್ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ ಸರ್. ಡಾಕ್ಟರ್ ಕೆ ಮಲ್ಲೇಶ್ ಮಾತಾಡಿ ಸರ್. ನಮಸ್ತೆ ಸರ್. ನಾನು ಸ್ವಲ್ಪ ತಡವಾಗಿ ಸೇರಿದೆ. ಆದ್ರೆ ಒಂದು ವಿಷಯ, ನನಗೆ ನಾನೊಬ್ಬ ಫಿಸಿಕ್ಸ್ ಮೇಸ್ಟ್ರು, ಹೀಗಾಗಿ ನೀವು ಹೇಳ್ದಂತ ಹರದನಹಳ್ಳಿ ನಮ್ಮೂರಿಗೆ 3 ಕಿಲೋಮೀಟರ್ ಸರ್. ಆದ್ರೂ ನನಗೆ ಇಷ್ಟು ಶರಣರ ಬಗ್ಗೆ ಇಷ್ಟೆಲ್ಲ ಮಾಹಿತಿ ನನಗೆ ಗೊತ್ತಿರ್ಲಿಲ್ಲ. ಇಂದಿನ ಮಾತನಾಡಿದವರು ಹಾಗೂ ನೀವು ಕೂಡ ಬಹಳಷ್ಟು ವಿಷಯಗಳನ್ನ ಹೇಳಿದಿರಿ. ನಾಗವಳ್ಳಿ ಅಂತ ಆ ಊರು ಕೂಡ ನಮ್ಮೂರಿಗೆ ಹತ್ತಿರದಲ್ಲೇ ಇದೆ. ನಾಗವಳ್ಳಿ ಅಂತ ಕರಿತೇವೆ, ಬಹುಶಃ ಅದೇನೋ ಅಥವಾ ನಾಗವಲ್ಲಿ ಅಂತ ಮೇಡಮ್ ಹೇಳ್ತೀವಿ. ನಾಗವಳ್ಳಿ ನೀವು ಹೇಳಿದ್ದೆ ಹರದನಹಳ್ಳಿ ಸುತ್ತ ನಾಗವಳ್ಳಿನ. ಹೌದು, ಅದು ಇದೆ. ಇಲ್ಲೊಂದ್ ಮಾತು ಹೇಳ್ಬೇಕಂದ್ರೆ, ಕುಮಾರ ನಜುಗೊಂಡ್ರು ಬೋಳು ಬಸವನ ಬಂತೆ ಅಂತ ಒಂದು ಬರೆದಿದ್ದಾರೆ, ಈ ಒಂದು ಮಂಕುತಿಮ್ಮನ ಕಗ್ಗದ ರೀತಿಯಲ್ಲಿನೇ. ಅವರು ಬರೆಯುವಾಗ ಏನಾದ್ರು ಇದೇ ಬೋಳು ಬಸವನ್ನ ಮನಸ್ಸಿನಲ್ಲಿ ಇಟ್ಕೊಂಡಿದ್ರ ಅಂತ. ಹೌದು. ಅಷ್ಟೇ. ನಿಜವಾಗ್ಲೂ ನಮ್ಮ ಕಡೆ ನಾವು ಹತ್ತಿರದಲ್ಲಿದ್ದು ದೇವಾಲಯಕ್ಕೆ ಹತ್ತಿರವಿದ್ದಷ್ಟು ದೇವರಿಗೆ ದೂರ ಅಂತ ಒಂದು ಗಾದೆ ಇದೆ ಸರ್. ನಾವು ಬಹುಶಃ ತಾವು ತಮ್ಮ ಕಡೆ ಆ ಕಡೆ ತಾವೆಲ್ಲ ಇಷ್ಟೆಲ್ಲ ವಿವರ ಸಂಗ್ರಹಿಸ್ತೀರಿ. ಈ ಕಡೆನೂ ಒಂದ್ ಸ್ವಲ್ಪ ನೀವು ಒಂದು ದಿನ ಒಂದು ಯಾವ್ದಾದ್ರು ಟೂರ್ ತರ ಬಂದ್ರೆ ನೀವೆಲ್ಲ ನಿಮ್ಮನ್ನ ನೋಡಿ ನಾವು ಇನ್ನಷ್ಟು ಜಾಗೃತರಾಗಬಹುದೇನೋ ಅಂತ ನನ್ ಮನ್ಸಲ್ಲಿದೆ. ತಮ್ಮ ಇಡೀ ಪರಿವಾರ ಎಲ್ಲರೂ, ಈ ಸಂಘದ ಎಲ್ಲ, ಈ ಕೂಟದ ಎಲ್ಲ ಸದಸ್ಯರುಗಳು ಒಮ್ಮೆ ಈ ಕಡೆ ಬನ್ನಿ. ಹಿಂದೆ ಶರಣರು ಈ ಕಡೆ ಬಂದಂಗೆ ನೀವು ಬಂದ್ರೆ ಮತ್ತೆ ನಿಮ್ಮ ಒಂದು ಈ ಪುನರುಜ್ಜೀವನ ಕಾರ್ಯಕ್ರಮಕ್ಕೆ ಇನ್ನಷ್ಟು ಅವಕಾಶ ಸಿಗುತ್ತೆ ಅಂತ ಹೇಳ್ತಾ, ಇವತ್ತು ನಿಜವಾಗ್ಲೂ ನನಗೆ ಹೆಚ್ಚು ವಿಷಯಗಳು ತಿಳಿದ್ವು. ಇದು ಮುಂದೆನೂ ಕೂಡ ಇದು ಯೂಟ್ಯೂಬ್ ನಲ್ಲಿ ಬಂದಾಗ ಮೊದಲಿಂದ ಮತ್ತೆ ಕೇಳ್ತೇನೆ, ಇನ್ನಷ್ಟು ವಿಷಯ ತಿಳ್ಕೊಳ್ತೇನೆ. ಮಾತನಾಡಿದಂತ ಅವ್ರಿಗೂ ತಮಗೂ ಎಲ್ಲರಿಗೂ ಕೂಡ ಶರಣಾರ್ಥಿಗಳು ಸರ್. ಧನ್ಯವಾದ. ಗೌರಮಕ್ಕ ನಾಶಿ ಅವರು. ಗೌರಮಕ್ಕ ಅವರು. ಅನ್ನಪೂರ್ಣ ಮೇಡಮ್ ಹ್ಯಾಂಡ್ ರೈಸ್ ಮಾಡೋಣ. ಮಾತಾಡ್ರಕಾರ ಅನ್ನಪೂರ್ಣ ಕಾರ್ಡ್. ಇದು ಇಲ್ಲಿ ಮಧುಗುರಿ ರೋಡ್ನಾಗೆ ಚಿಕ್ಕ ತೊಟ್ಲಕೆರೆ ಅಂತ ಐತಿ, ಅಲ್ಲಿ ಹೋಗಿದ್ದೆ ಒಮ್ಮೆ ನಾನು. ಅವರು ಚನ್ನಬಸವ ಸ್ವಾಮಿಗಳು, 7ನೇ ಸ್ವಾಮಿಗಳು ಸಿದ್ಧಗಂಗಾ ಮಠದ ಗುರುಗಳು ಅಂತ ಹೇಳ್ತಾರೆ. ನಾನು ಅಲ್ಲಿ ಬಾಳತ್ತಿರ್ಲಿಲ್ಲ, ಮತ್ತೆ ವಿವರ ಏನು ಸಂಗ್ರಹ ಮಾಡ್ಲಿಲ್ಲ. ಸುಮ್ನೆ ಒಂದು ನಮ್ಮ ಕೆಲಸದವ್ರ ಮಗುನ್ನ ಅಲ್ಲಿ ಓದಕ್ ಇಡಕ್ ಹೋಗಿದ್ದೆ ಅಷ್ಟೇ. ನನಗೆ ಅದ್ರಲ್ಲಿದು ಸಂಪೂರ್ಣ ವಿವರ ಗೊತ್ತಾಗ್ಲಿಲ್ಲ. ಅದನ್ನೊಂದ್ ಸ್ವಲ್ಪ ಸಂಶೋಧನೆ ಮಾಡಿದ್ರೆ ಗೊತ್ತಾಗುತ್ತೇನೋ ಅಂತ ನನಗೆ. ಮೇಡಮ್, ಈ ತೊಟ್ಲಗೇರಿ ಅಂತಕ್ಕಂಥದ್ದು ಕೂಡ ಇದು ತೋಂಟದಾರ್ಯ ಪರಂಪರೆಯ ಬೋಳ ಬಸವರ ಶಿಷ್ಯ ಪರಂಪರೆ ಒಳಗೆ ಬರ್ತೈತಿ. ಅವರ ಗುರುಗಳು ನಾವೀಗ ಆಗ್ಲೇ ಹೇಳಿದಂದ್ರೆ ಯಡಿಯೂರು ಸಿದ್ಧಲಿಂಗೇಶ್ವರ ಗುರುಗಳು ಚನ್ನಬಸವಣ್ಣ, ಗೋಸಲ ಚನ್ನಬಸವಣ್ಣ ಅವರು ಆ ಹೆಸರನ್ನ ಬಹುತೇಕ ಕಡೆಗಳಕ್ಕೆ ಅಂದ್ರೆ ಮಧುಗಿರಿ, ತುಮಕೂರು ಜಿಲ್ಲೆಯೊಳಗ ಮಧುಗಿರಿ, ಕೊರಟಗೆರೆ ಎಲ್ಲ ಕಡೆ ಪ್ರದೇಶದೊಳಗ ಇವೇನದಲ್ಲ ಇಲ್ಲಿ ಎಲ್ಲ ಕಡೆ ಕುಣಿಗಲ್ಲು ಸುತ್ತಮುತ್ತಲ ಆ ಹೆಸರಿನೊಳಗ ಆ ಪ್ರತೀತಿಯಾಗಿದೆ. ಹೀಗಾಗಿ ಆ ಪರಂಪರೆಗೆ ಅದು ತಮ್ಮ ಗುರುವಿನ ಸ್ಮರಣೆ ಮಾಡ್ತಕ್ಕಂಥ ಕೆಲಸವನ್ನು ಯಡಿಯೂರು ಸಿದ್ಧಲಿಂಗೇಶ್ವರು ತಮ್ಮ ಗುರುವಿನ ಸ್ಮರಣೆ ಮತ್ತು ಬಸವಣ್ಣನ ಸ್ಮರಣೆಯನ್ನ ಮಾಡ್ತಾ ಇದ್ರು. ಹೀಗಾಗಿ ಆ ನೀವು ಹೇಳಿದಂಗೆ ತೊಟ್ಟಲಗೇರಿ ಅಂತಕ್ಕಂಥ ಊರಿನೊಳಗ ಆ ಶರಣ ಪರಂಪರೆಯ ವಿಚಾರವನ್ನ ಅಷ್ಟಾಲ್ ನಮ್ಮ ವೈರಾಗ್ಯ ಮಲ್ಲಣ್ಣರು ಹೇಳಿದಲ್ಲ, ವೈರಾಗ್ಯ ಮಲ್ಲಣ್ಣರು, ಆಮೇಲೆ ಗುಬ್ಬಿ ಮಲ್ಲಣ್ಣರು, ಗುಬ್ಬಿಗೆ ನೋಡ್ರಿ ತುಮಕೂರು ಜಿಲ್ಲೆ ಬಸವೋತ್ತರ ಕಾಲದ ವಚನ ಸಾಹಿತ್ಯವನ್ನ ಬಹಳಷ್ಟು ಮಾಡಿತು. ಹುಟ್ಟಿದವ್ರಿಗೆ ಬಹಳಷ್ಟು ಜನ ನಮ್ಮ ಚಾಮರಾಜನಗರ ಜಿಲ್ಲೆ ಹುಟ್ಟಿದ್ರು ಕೂಡ ರಚನೆ ಮಾಡಿದದ್ದು. ಗುಬ್ಬಿ ಮಲ್ಲಣ್ಣರು ಇರ್ಬೋದು, ಯಡಿಯೂರು ಸಿದ್ಧಲಿಂಗೇಶ್ವರ ಇರ್ಬೋದು, ಬೋಳಬಸವ ಇರ್ಬೋದು, ಆಮೇಲೆ ನಮ್ಮ ಅವರೆಲ್ಲರೂ ಬಂದ ತುಮಕೂರು ಜಿಲ್ಲೆಯ ಸುತ್ತಮುತ್ತಲು ಅವರು ನಿಂತರ ಕಾರಣ ಅಲ್ಲಿರ್ತಕ್ಕಂಥ ನೊಳಂಬರಾಜರು, ಇದನ್ನು ಬಹಳ ಮುಖ್ಯವಾಗಿದೆ, ನೊಳಂಬರಾಜರು ಅವ್ರಿಗೆ ಆಶ್ರಯ ನೀಡಿದ್ರು. ಹೀಗಾಗಿ ಅಲ್ಲಿಂದ
ಅವರು ವಚನ ಸಾಹಿತ್ಯವನ್ನ ಅಂದ್ರೆ ಉತ್ತರದಿಂದ ಬಂದಂತ ಉತ್ತರ ಕರ್ನಾಟಕದಿಂದ ತೆಳಗ್ ಹೋದಂತ ವಚನಗಳನ್ನ ಅಲ್ಲಿ ಗ್ರಹಿಸಿ ತಾವು ಆ ಭಾಗಕ್ಕೆ ಮತ್ತು ತಮಿಳುನಾಡಕ್ಕೆ ಮೇಲೆ ಬರತಕ್ಕಂಥದ್ದು ಕಡಿಮೆ. ತೋಂಟದಾರ್ಯ ಪರಂಪರೆ ಮೇಲಿಗಿಂತ ಕೆಳಗಡೆ ಬಾಳ ಅದ, ಅದ್ರ ಮಠಗಳು ಮೇಲದವು. ತೋಂಟದಾರ್ಯ ಮಠಗಳು ಇಲ್ಲಿ ಗದಗ ಜಿಲ್ಲೆ ಡಂಬಳ, ಶಿರೋಳ, ನರಗುಂದ ಸುತ್ತ ಕಡೆ ಆಯ್ತು. ಆದ್ರೆ ಆ ವಿಚಾರಧಾರೆಯನ್ನ ತಮಿಳುನಾಡು, ಕೇರಳ, ತಳಭಾಗಕ್ಕೆ ದಕ್ಷಿಣ ಕರ್ನಾಟಕಕ್ಕೆ ಅಥವಾ ದಕ್ಷಿಣ ಭಾರತಕ್ಕೆ ಕೈ ಕರ್ಕೊಂಡು ಹೋದವ್ರು ಅಂತಂದ್ರೆ ಈ ತೋಂಟದಾರ್ಯ ಪರಂಪರೆಯವರು ಅಥವಾ ಬೋಳ ಬಸವರ ಶಿಷ್ಯರು ಅಂತಕ್ಕಂಥ ವಿಷಯವನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ಮೊದಲಿಗೆ ಡಾಕ್ಟರ್ ವಿದ್ಯಾವತಿ ಅಕ್ಕಿ ಅವರಿಗೆ ಮತ್ತು ಅವ್ರ ಮನೆ ಬರುವಂತ ಚನ್ನಬಸಣ್ಣ ಮಾನ್ವಿ ಅವರಿಗೆ ಮತ್ತು ಇತ್ತೀಚೆಗೆ ಪಾಲ್ಗೊಂಡಂತ ನಮ್ಮ ಮಲ್ಲೇಶ್ವರು ಫಿಸಿಕ್ಸ್ ಪ್ರೊಫೆಸರ್ ಅವರು ಹೆಂಗಾದ್ರೂ ಗೊತ್ತಿಲ್ಲ, ಯಾಕಂದ್ರೆ ಬಹಳ ಡ್ರೈ ಸಬ್ಜೆಕ್ಟ್ ಅದು. ಅದರೊಳಗೆ ಒಳ ಹೊರಗಿಲ್ಲದ ಅಣುವ ನೋಡ ಅಂತಲ್ಲ ಮುಕ್ತಾಯಕ. ಅಣು ಅಂದ್ರೆ ಎಟಮು, ಪ್ರೋಟಾನ್ಸು ನ್ಯೂಟ್ರನ್ ನಮ್ಗೆ ಕಾಣಂಗಿಲ್ಲ. ಒಳ ಹೊರಗಿಲ್ಲದ ಅಣುವನ್ನ ನೋಡ, ತುದಿ ಮೊದಲಿಲ್ಲದ ಗಣವ ನೋಡ ಅಂತ ಶರಣರು ಅನೇಕ ವಚನದೊಳಗ. ನಾನು ಅವ್ರಿಗೂ ಹೇಳಿದ ಮಲ್ಲೇಶ್ವರ್ಗೆ, ಸರ್ ನೀವು ವಚನಗಳಲ್ಲಿ ವಿಜ್ಞಾನ ಅಂತಕ್ಕಂಥ ವಿಷಯವನ್ನು ತಗೊಂಡು ಫಿಸಿಕ್ಸು, ಅಲ್ಲಿರ್ತಕ್ಕಂಥ ಮ್ಯಾಥ್ಸು, ಕೆಮಿಸ್ಟ್ರಿ, ಅಲ್ಲಮರು ಅಂತ ಹೇಳ್ತಾರ. ಜಲವ ಬಗೆದು ನೋಡಿದರೆ ಜಲವು ಜಲವಲ್ಲ ಅಂತಾರೆ. H2O ಐತಿ, ನಾವು ತೆಗೆದು ನೋಡಿದ್ರೆ ಅದು ಅಲ್ಲ ಅಂತಕ್ಕಂಥದ್ದು. ಹಿಂಗಾಗಿ ಆ ಎಲ್ಲ ವಿಷಯಗಳನ್ನ ಮುಂದಿನ ದಿನದೊಳಗೆ ಅವರು ಮಾಡ್ಲಿ, ಸಂವಾದದೊಳಗೆ ಅವರು ಪಾಲ್ಗೊಂಡಾರ. ನಮ್ಮ ಡಾಕ್ಟರ್ ಅನ್ಪೂರ್ಣ ಅಗಡಿ ಅವರು ಒಳ್ಳೆಯ ಸಾಹಿತಿಗಳು, ಕವಿಯತ್ರಿಗಳು, ಪ್ರೇರಣಾ ಶಿಕ್ಷಕರು ಭಾಳ ಚಂದ ಬರೆಯಾಕತ್ತಾರೆ. ಇತ್ತೀಚೆಗೆ ಅವ್ರು 2 ಕವನ ಸಂಕಲನ ಬಂದವು. ಅವರು ಕೂಡ ಇನ್ನೊಂದು ಕೊನೆಗೆ ಅಂತಂದ್ರೆ ವಿಜಾಪುರದೊಳಗ ಇದೇ ತಾರೀಕು ಮುಂದಿನ ರವಿವಾರ ನೇರವಾದ ಲಿಂಕ್ ನಾವು ಇಟ್ಟರು ಕೂಡ ಹೆಚ್ಚಿನ ಸಂಖ್ಯೆ ತಾವೆಲ್ಲರೂ ಪಾಲ್ಗೊಳ್ರಿ. ಅನುಭವ ಸೇರಿ ಅಂತಕ್ಕಂಥ ಒಂದು ಕೃತಿಯನ್ನ ಡಾಕ್ಟರ್ ಸರಸ್ವತಿ ಅಕ್ಕ ಪಾಟೀಲ್ ಅವರ ಒಂದು ಅಭಿನಂದನೆಗೆ ನಾವು ಕೊಡ್ತಾ ಇದ್ವಿ. ಅದರೆಲ್ಲ ವಚನ ಸಿದ್ಧಾಂತಗಳು. ಅದಕ್ಕೆ ನಾನು ಗೌರಮ್ಮಕ್ಕ ಅವ್ರಿಗೆ ಮಾತಾಡ್ರಿ ಅಂತ ಹೇಳಿದ್ನಿ. ಅವ್ರು ಬಹುಶಃ ಅಲ್ಲಿ ಅಟೆಂಡ್ ಆಗ್ಲಿಲ್ಲ ಅಂತ ಕಾಣುತ್ತೆ. ತಾವೆಲ್ಲರೂ ಬರ್ರಿ. ನಮ್ಮ ಅಕ್ಕನರಿಯೊಳಗ ನಮ್ಮ ಸಮ್ಮತಿಯನ್ನ ತಾವು ಸೂಚಿಸಿದಾರೆ. ಮತ್ತು ನಾವು ಡಾಕ್ಟರ್ ಮಲ್ಲೇಶ್ವರ್ ಕರೆಸಿದಂಗ ನಾವು ಖಂಡಿತ ಎಲ್ಲರೂ ಗಾಡಿ ಮಾಡ್ಕೊಂಡು ನಾವು ಬರ್ತೀವಿ. ಯಾಕಂದ್ರೆ ಅಲ್ಲಿ ನಾವು ನೋಡಿಲ್ಲ, ನಾನು ಕೂಡ ಹರದನಹಳ್ಳಿಗೆ ಹೋಗಿಲ್ಲ. ನಾವು ಇಷ್ಟೆಲ್ಲ ವಚನ ಸಾಹಿತ್ಯವನ್ನು ಓದೋರು. ನಾನು ಬಸವನ ಬಾಗೇವಾಡಿ ನೋಡಿಲ್ಲ, ಸೈನ್ಸ್ ಸ್ಕೂಲ್ನಾಗ ಒಂದು 8 ವರ್ಷ ಕಳೆದ್ರು ಕೂಡ. ಹಿಂಗಾಗಿ ಅವನು ಈ ಸಲ ಹೋದಾಗ ಮಾಡ್ತೀವಿ. ಮತ್ತು ಅಲ್ಲಿ ನಾವು ನಾಗವಳ್ಳಿ ಆಗ್ಲಿ, ಹರದನಹಳ್ಳಿ ಆಗ್ಲಿ, ಸುತ್ತಮುತ್ತಲಿನ ಪ್ರದೇಶವನ್ನ ನಾವು ಮಲ್ಲೇಶ್ವರನ್ನ ಕರ್ಕೊಂಡು ಹೋಗಿ, ಪ್ರೊಫೆಸರ್ ಮಲ್ಲೇಶ್ವರನ್ನ ಕರ್ಕೊಂಡು ಹೋಗಿ ನಾವೆಲ್ಲರೂ ಕೂಡ ಭೇಟಿಯಾಗೋಣ ಅಂತ ಹೇಳ್ತಾ ಅವರಿಗೆ ಮತ್ತೆಲ್ಲರಿಗೂ ಧನ್ಯವಾದ ಹೇಳಿ ಕೊನೆಗೆ ಡಾಕ್ಟರ್ ಅನ್ಪೂರ್ಣ ಅಗಡಿ ಅಕ್ಕ ಅವರು ವಚನ ಮಂಗಳ ಮಾಡ್ಲಿ ಅಂತ ಅವ್ರಲ್ಲಿ ಭಕ್ತಿಯಿಂದ ಕೇಳ್ಕೊಳ್ತೇವೆ. ಎಲ್ಲರಿಗೂ ಶರಣಾರ್ಥಿಗಳು. ಪ್ರಣತಿದೆ ಬತ್ತಿದೆ ಜ್ಯೋತಿ ಬೆಳಗುವೆಡೆ, ಪ್ರಣತಿದೆ ಬತ್ತಿದೆ ಜ್ಯೋತಿ ಬೆಳಗುವೆಡೆ, ತೈಲವಿಲ್ಲದ ಪ್ರಭೆ ತಾನೆಲ್ಲಿಯದೋ, ಪ್ರಣತಿದೆ ಬತ್ತಿದೆ ಜ್ಯೋತಿ ಬೆಳಗುವೆಡೆ, ಗುರುವಿದೆ ಲಿಂಗವಿದೆ, ಗುರುವಿದೆ ಲಿಂಗವಿದೆ, ಶಿಷ್ಯನ ಸುಜ್ಞಾನವಂಕುರಿಸದನಕರ, ಶಿಷ್ಯನ ಸುಜ್ಞಾನವಂಕುರಿಸದನಕರ, ಭಕ್ತಿಯಲ್ಲಿ ಹದೋ, ಪ್ರಣತಿದೆ ಬತ್ತಿದೆ ಜ್ಯೋತಿ ಬೆಳಗುವೆಡೆ, ಸೋಹಂ ಎಂಬುದ ಕೇಳಿ, ಸೋಹಂ ಎಂಬುದ ಕೇಳಿ ದಾಸೋಹವ ಮಾಡದಿದ್ದೊಡೆ, ಸೋಹಂ ಎಂಬುದ ಕೇಳಿ ದಾಸೋಹವ ಮಾಡದಿದ್ದೊಡೆ, ಅತಿಗೆಳೆವ ನಮ್ಮ ಗುಹೇಶ್ವರ, ಪ್ರಣತಿದೆ ಬತ್ತಿದೆ ಜ್ಯೋತಿ ಬೆಳಗುವೆಡೆ, ಪ್ರಣತಿದೆ
ಬತ್ತಿದೆ ಜ್ಯೋತಿ ಬೆಳಗುವೆಡೆ. ಎಲ್ಲರಿಗೂ ಶರಣಾರ್ಥಿಗಳು. ಧನ್ಯವಾದಗಳು. ಪ್ರತಿ ಶನಿವಾರ 5 ಗಂಟೆಗೆ, ಪ್ರತಿ ರವಿವಾರ 11:25ಕ್ಕೆ ಗೂಗಲ್ ಉಪನ್ಯಾಸ ಮಾಲಿಕೆಯೊಳಗ ತಾವೆಲ್ಲರೂ ಪಾಲ್ಗೊಳ್ಳಬೇಕು. ಆಸಕ್ತರು ತಮ್ಮ ವಿಷಯಗಳನ್ನ ಪ್ರತಿಪಾದನೆ ಮಾಡೋರು, ಉಪನ್ಯಾಸಗಳು ಪಾಲ್ಗೊಳ್ಳೋರು, ಡಾಕ್ಟರ್ ಮಲೇಶ್ ಅಂತವರು, ಅನ್ನಪೂರ್ಣಕ್ಕ ಅಗಡಿ ಅಂತವರು, ಅನುಭಾವಿಗಳು ಧರ್ಣೇಂದ್ರ ಕುಮಾರ್ ಅಂತವರು ಎಲ್ಲರೂ ಕೂಡ ತಮ್ಮ ತಮ್ಮ ವಿಷಯ ಮತ್ತು ಹೇಳಿದ್ರ ನಾವು ಮುಂಬರುವ ದಿನದೊಳಗ ಅವರನ್ನ ನಾವು ತಗೊಂತೀವಿ. ಯಾಕಂದ್ರೆ ಕೆಲವರಿಗೆ ಮಾತ್ರ ಮೀಸಲು ಅಂತ ಎಲ್ಲರಿಗೂ ಕೂಡ ಎಲ್ಲ ವಿಷಯಗಳ ಬಗ್ಗೆ ಕೂಡ ಮುಕ್ತ ಚರ್ಚೆಗಳು ಇಲ್ಲಿ ಆಗ್ಬೇಕು ಅಂತಕ್ಕಂಥ ಹಿನ್ನೆಲೆ ಒಳಗ ನಾವೆಲ್ಲರಿಗೂ ಕೂಡ ನಾವಿಲ್ಲ ಅನುಕೂಲ ಮಾಡಿಕೊಡ್ತೀವಿ. ತಾವೆಲ್ಲರೂ ಪಾಲ್ಗೊಳ್ರಿ. ಎಲ್ಲರಿಗೆ ಭಕ್ತಿಪೂರ್ವಕ ಶರಣಾರ್ಥಿಗಳನ್ನ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿತು. ಜನವರಿ 28ಕ್ಕೆ ತಾವೆಲ್ಲರೂ ಕೂಡ ಸಾಧ್ಯ ಆದವರು ಬಿಜಾಪುರಕ್ಕೆ ಬರ್ತೀರಿ. ನಾವೆಲ್ಲರೂ ಕೂಡ ಸಮಕ್ಷಮ ಭೇಟಿ ಹೋಗೋಣ. ಮುಂದಿನ ನಮ್ಮ ಪ್ರವಾಸ ಮಲ್ಲೇಶ್ವರ ಹೇಳಿದಾಗೆ, ಪ್ರೊಫೆಸರ್ ಮಲ್ಲೇಶ್ವರ ಹೇಳಿದಾಗೆ ಚಾಮರಾಜನಗರ ಜಿಲ್ಲೆ ಸುತ್ತಮುತ್ತಲಿನ ಶರಣರ ಕುರುಹುಗಳನ್ನ ಹುಡುಕ್ಲಿಕ್ಕೆ ನಾವು ಹೋಗೋಣ. ಅಲ್ಲಿ ಮುಂದೆ ಅದ್ರ ಪಕ್ಕದಾಗ ಎರೋಡ ಅಂತಕ್ಕಂಥದ್ದು ರಾಮಸ್ವಾಮಿ ಪೆರಿಯಾರ್ ಅವ್ರ ಹುಟ್ಟೂರು, ಅವ್ರ ಮೂಲತಃ ಚಿತ್ರದುರ್ಗದವ್ರು ಆಗಿದ್ರು ಕೂಡ ಎರೋಡ ಅವ್ರ ಮಾತೃಭಾಷೆ ಕನ್ನಡ ಆಗಿತ್ತು. ಬಹಳ ಮಂದಿಗೆ ಗೊತ್ತಿಲ್ಲ ರಾಮಸ್ವಾಮಿ ಪೆರಿಯಾರ್ ಅವರು. ಹಿಂಗಾಗಿ ಅವ್ರ ವಚನ ಸಾಹಿತ್ಯಕ್ಕೆ ಬಹಳಷ್ಟು ಪ್ರಭಾವಿತರಾದವರು. ತಮ್ಮ ಕ್ರಾಂತಿಯ ಪ್ರತಿ ಉದ್ದಗಲಕ್ಕೂ ಹೇಳ್ತಾರೆ ರಾಮಸ್ವಾಮಿ ಪೆರಿಯಾರ್. ಹಿಂಗಾಗಿ ಅವರ ವಿಚಾರಧಾರೆ ಅವನ್ನೆಲ್ಲವನ್ನ ಕೂಡಿಕೊಂಡು ನಾವು ಮಾಡೋಣ. ತಾವೆಲ್ಲರೂ ಕೂಡ ಬರ್ರಿ, ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸೋಣ ಅಂತ ಹೇಳ್ತಾ, ಯಾಕಂದ್ರೆ ಅಲ್ಲಿ ಎಂ ಬಿ ಪಾಟೀಲ್ ಸಾಹೇಬರು ಬರ್ತಾರೆ. ಆಮೇಲೆ ಅವತ್ತ ನಮ್ಮ ವೈಸ್ ಚಾನ್ಸಲರ್ ಅಶೋಕ್ ಆಲೂರ್ ಅವರು, ಶ್ರೀ ಮಾದೇವ್ ಹೊರಟ್ಟಿ ಅವರು, ಪಡಶೆಟ್ಟಿ ಅವರು, ಚೆನ್ನಪ್ಪ ಕಟ್ಟಿಯವರು, ಹಲವಾರು ಸಂಶೋಧಕರು, ಸಾಹಿತಿಗಳು ಭಾಗವಹಿಸ್ತಾರ. ತಾವೆಲ್ಲರೂ ಬರ್ರಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗೀತು ಅಂತ ಹೇಳಿ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ಎಲ್ಲರಿಗೂ ಶರಣಾರ್ಥಿಗಳು.